ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ಮಾನವ ಪ್ರಾಣಿ ಸಂಘರ್ಷ ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಸಮಸ್ಯೆಯನ್ನು ತಂದಿಡುವಂಥ ನಿಟ್ಟಿನಲ್ಲಿ ಹಲವಾರು ಸಮಸ್ಯೆಗಳನ್ನು ಉಲ್ಬಣಿಸುವಂತೆ ಮಾಡಿದೆ ಮತ್ತು ಬಿಗಡಾಯಿಸುವಂತೆ ಮಾಡಿದೆ. ಅದಕ್ಕೆ ಹೊಸ ಸೇರ್ಪಡೆ ಬೀದಿ ನಾಯಿಗಳ ಕಾಟ. ತಮಗೆ ತಿಳಿದಿರುವಂತೆ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳಿಂದ ಜನಜೀವನಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಉಪಕ್ರಮಗಳು, ಅದಕ್ಕೆ ಶೆಲ್ಟರ್ ನಿರ್ಮಾಣದ ಮಾತುಗಳು ಕೂಡ ಕೇಳಿಬಂದಿವೆ ಮತ್ತು ಉಡುಪಿಯಲ್ಲಿ ಆ ಶೆಲ್ಟರ್ ನಿರ್ಮಾಣದ ಬಗ್ಗೆಯೂ ಕೂಡ ಒಂದಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗಿದೆ. ಉಪ್ಪೂರು ಗ್ರಾಮದಲ್ಲಿ ಸುಮಾರು 9 ಎಕರೆ ಸರ್ಕಾರಿ ಕಂದಾಯ ಭೂಮಿಯಲ್ಲಿ ಈ ಶೆಲ್ಟರ್ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿರುವುದು ಮತ್ತು ನಗರಸಭೆ ಮುಂದಾಗಿರುವುದು ಇಲ್ಲಿಯ ಜನರಲ್ಲಿ ಆತಂಕವನ್ನು ಮೂಡಿಸಿದೆ. ಅಂದರೆ ಇದು 3 ಗ್ರಾಮಗಳ ವ್ಯಾಪ್ತಿಗೆ ಬರುವುದರಿಂದ ಸಮಸ್ಯೆ ಆಗಬಹುದು. ಮುಂದಿನ ದಿನಗಳಲ್ಲಿ ಏನೇನು ಸಮಸ್ಯೆ ಆಗಬಹುದು ಅನ್ನೋದನ್ನು ನಾವು ಮುಂದೆ ತಿಳಿಯಬಹುದು. ಸಮಸ್ಯೆ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಥಮ ಹಂತದ ಹೋರಾಟ ಕೂಡ ಇತ್ತೀಚೆಗಷ್ಟೇ ಮುಗಿದಿದೆ. ಬನ್ನಿ, ಈ ಬೀದಿ ನಾಯಿ ಶೆಲ್ಟರ್ ಉಪ್ಪೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವಂಥ ಈ ನಾಯಿಗಳ ಶೆಲ್ಟರ್ನಿಂದ ಆಗುವಂಥ ಅನನುಕೂಲತೆಗಳು ಏನು, ಇದು ಯಾವ ರೀತಿಯಲ್ಲಿ ಅಲ್ಲಿಯ ಜನಜೀವನಕ್ಕೆ ತೊಂದರೆ ಉಂಟು ಮಾಡಬಲ್ಲದು ಮತ್ತು ಅದನ್ನು ವಿರೋಧಿಸದಿದ್ದರೆ ಮುಂದೊಂದು ದಿನ ಉಪ್ಪೂರು ಗ್ರಾಮದಲ್ಲಿ ಉಂಟಾಗಬಹುದಾದಂಥ ಗಂಭೀರ ಸಮಸ್ಯೆಗಳು ಏನು ಮತ್ತು ಇದರ ನಿಮಿತ್ತವಾಗಿ ನಡೆದಂಥ ಹೋರಾಟಗಳ ಫಲಶ್ರುತಿಗಳು ಏನು ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಮತ್ತು ಅವರ ಹೋರಾಟದಲ್ಲಿ ಕೈ ಜೋಡಿಸಲಿಕ್ಕೆ ಮನವಿ ಮಾಡಿಕೊಳ್ಳುವಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀಯುತ ರತ್ನಾಕರ ಮೊಗವೀರ ಹಾವಂಜೆ, ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಹಾಗೂ ಸಾಮಾಜಿಕ ಹೋರಾಟಗಾರರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ತಮಗೆ ಆತ್ಮೀಯ ಸ್ವಾಗತ. ಮತ್ತೋರ್ವ ಅತಿಥಿಯಾದಂತಹ ಫ್ರಾಂಕಿ ಡಿಸೋಜರ್ ಅವರು, ತಮಗೆ ತಿಳಿದಿರುವಂತೆ ಚಿರಪರಿಚಿತ ಹೆಸರು. ತುಳು ಭಾಷೆಯನ್ನು ಉಳಿಸುವಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಇತರ ಸಾಮಾಜಿಕ ಹೋರಾಟಗಳಲ್ಲೂ ಕೂಡ ಸಕ್ರಿಯವಾದಂತಹ ಭಾಗವಹಿಸುವಿಕೆ. ಪ್ರಸ್ತುತವಾಗಿ ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷರು. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ನಮಸ್ಕಾರ. ಮೊದಲಾಗಿ ಮಾನ್ಯ ರತ್ನಾಕರ ಹಾವಂಜೆ ಅವರೇ, ಯಾವುದೇ ಒಂದು ವಿರೋಧಗಳು ಆರಂಭಿಕ ಹಂತದಲ್ಲಿ ವ್ಯಕ್ತ ಆಗೋದು ಈ ಕಾರ್ಖಾನೆಗಳಿಗೆ, ಬೃಹತ್ ಉದ್ದಿಮೆಗಳ ವಿರುದ್ಧವಾಗಿ, ಅಂದರೆ ಪರಿಸರ ಮಾಲಿನ್ಯ ಉಂಟಾಗ್ತದೆ, ಜನಜೀವನ ಅಸ್ತವ್ಯಸ್ತ ಆಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ. ಬಟ್ ಈ ನಾಯಿ ಶೆಲ್ಟರ್ನಿಂದ ಆಗುವಂಥ ತೊಂದರೆಗಳೇನು, ತಮ್ಮ ಆಕ್ಷೇಪಗಳು ಯಾಕೆ, ತಮ್ಮ ವಿರೋಧಗಳು ಯಾಕೆ ಅನ್ನೋದರ ಬಗ್ಗೆ ಒಂದಷ್ಟು ತಿಳಿಸ್ಬೋದಾ? ಮೊಟ್ಟ ಮೊದಲಾಗಿ ನಮ್ಮ ಉಡುಪಿ ಚಾನಲ್ ಎಲ್ಲ ಸಂಪಾದಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಬಹುಶಃ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ನಮಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ. ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಾವು ಜನರು ಹೋರಾಟ ಮಾಡಿ ಅದನ್ನು ತಗೊಳ್ಳಿಕ್ಕೂ, ಹಾಗೆ ಬೇಡವಾದವನ್ನು ತಿರಸ್ಕಾರ ಮಾಡುವಂಥ ಹಕ್ಕನ್ನು ನಮಗೆ ಆ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದೆ. ಹಾಗೆ ಬಹುಶಃ ನೋಡಿದಾಗ ನಾವು ಇತ್ತೀಚಿನ ದಿನಗಳಲ್ಲಿ ಇವತ್ತು ಏನು ಕುಳಿತುಕೊಳ್ಳೋದು ಏನೂ ಅಲ್ಲ, ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಹಲವು ಸಂಘ ಸಂಸ್ಥೆಗಳ ನೆರವಿನಿಂದ ಮೊನ್ನೆ ತಾನೇ ಮಾಧ್ಯಮ ಮಿತ್ರರೊಂದಿಗೆ ಬೃಹತ್ ಒಂದು ಪ್ರತಿಭಟನೆ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡಿದ್ದೇವೆ. ಒಳ್ಳೆಯ ಸಂದೇಶಗಳನ್ನು ನಾವು ರಾಜ್ಯಕ್ಕೆ, ಸರ್ಕಾರಕ್ಕೆ ರವಾನಿಸಿದ್ದೇವೆ. ವಸತಿ ಪ್ರದೇಶಗಳಲ್ಲಿ ನಮ್ಮ ಇಂಥ ಒಂದು ನಾಯಿ ಶೆಲ್ಟರ್ಗಳನ್ನು ಅಳವಡಿಸಿಕೊಂಡಾಗ ಅಲ್ಲಿ ಯಾವುದಾದ್ರೂ ಆ ರೋಗ ರುಜಿನಗಳ ಇರ್ಬೋದು, ಅದರ ವೈರಸ್ ಏನಾದರೂ ಹೊರಗಡೆ ಬಂದಾಗ ಅಲ್ಲಿಯ ಗ್ರಾಮೀಣ ಪ್ರದೇಶದ ಜನರಿಗೆ ಅದು ಬಹಳಷ್ಟು ತೊಂದರೆ ಆಗುವಂಥ ಸಮಸ್ಯೆಗಳು ಕಂಡು ಬರ್ತವೆ. ಇದಕ್ಕೋಸ್ಕರ ನಾವು ಸಾವಿರಾರು ಜನರನ್ನು ಒಂದು 15 ದಿವಸ, 1 ತಿಂಗಳ ಹಿಂದೆ ಎಲ್ಲ ಕಡೆಗಳಲ್ಲಿ ಸಂಘ ಸಂಸ್ಥೆಗಳನ್ನು ಒಟ್ಟು ಮಾಡಿ ನಮ್ಮಲ್ಲೇ ಆದ ಒಂದು ಟೀಮನ್ನು ರಚನೆ ಮಾಡಿಕೊಂಡು, ಇದರಲ್ಲಿ ಯಾರು ನಾವು ಪಕ್ಷಾತೀತವಾಗಿ ನಾವು ನಾಯಕರು ನಾವು ಯಾರಿಲ್ಲ, ಇದರಲ್ಲಿ ಏನಂದರೆ ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ನಾವೆಲ್ಲ ಹೋರಾಟ ಮಾಡಿದ್ದೇವೆ. ಬಹುಶಃ ನಾವು ಸರ್ಕಾರಕ್ಕೆ ನಾವು ಸ್ಪಷ್ಟ ಸಂದೇಶನ ರವಾನಿಸಿದ್ದೇವೆ. ಯಾಕಂದರೆ ನಾಗರಿಕರು ನಾವು ಹೋರಾಟ ಮಾಡಿದರೆ ಯಾವುದನ್ನು ನಾವು ತಡೆಗಟ್ಟಬಹುದು ಅಂತ.
ನಾವು ಖಂಡಿತವಾಗಿ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಖಂಡಿತವಾಗಿ ನಾವು ತಿರಸ್ಕಾರ ಮಾಡೋದಿಲ್ಲ. ಯಾಕಂದರೆ ಒಳ್ಳೆಯ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಅವರು ಮೊನ್ನೆ ದಿವಸ ನೀಡಿದ್ದಾರೆ. ಯಾಕಂದರೆ ಎಲ್ಲ ಕಡೆ ಹೌದು ಮಾರ್ಗಸೂಚಿಗಳು ನಾಯಿ ಶೆಲ್ಟರ್ ಆಗಬೇಕು. ಯಾಕಂದರೆ ನಾವು ಈ ಕಡೆ ಅಲ್ಲಿದ್ದರೂ ಕೂಡ ನಾವು ಬೆಂಗಳೂರು ಹಾಸನ ಕಡೆಗಳಲ್ಲಿ ಆ ಬೀದಿ ನಾಯಿಗಳಿಂದ ಎಷ್ಟೋ ಮಕ್ಕಳು ಸಾವನ್ನಪ್ಪಿದ್ದನ್ನು ನೋಡ್ತೇವೆ. ರಸ್ತೆಗಳಲ್ಲಿ ಹೋಗುವಾಗ ಅದಕ್ಕೆ ಯಾಕಂದರೆ ಹಸಿವಿನಿಂದ ಅವು ಯಾರಾದರೂ ರಸ್ತೆಯಲ್ಲಿ ಹೋದಾಗ ಅವರ ಕಿತ್ತುಕೊಳ್ಳುವಂಥದ್ದು, ಅವರಿಗೆ ಕಚ್ಚಿ ಗಾಯ ಮಾಡುವುದನ್ನು ನೋಡಿ ಇವತ್ತು ಸುಪ್ರೀಂ ಕೋರ್ಟ್ ಒಳ್ಳೆಯ ಸಂದೇಶ ಇದು ಮಾರ್ಗಸೂಚಿಯನ್ನು ಹೊರಡಿಸಿ ನಾವು ಖಂಡಿತವಾಗಿ ವಿಶೇಷವಾದ ಅವರಿಗೆ ಸುಪ್ರೀಂ ಕೋರ್ಟ್ಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇದನ್ನೇ ಯಾಕೆ ಇಲ್ಲಿ ನಾವು ಪೂರಿಗೆ ನಾವು ಯಾಕೆ ಇದರ ಬಗ್ಗೆ ಹೋರಾಟ ಮಾಡ್ತೇವೆ ಅಂದರೆ ಅಲ್ಲಿ ಕೆಲ ಕೊರಗ ಸಮುದಾಯ ಜನ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶ ಹಳ್ಳಿಗಳಲ್ಲಿರ್ಬೋದು. ಹಾಗೆ ನಮ್ಮದು ಒಂದು ಉಪ್ಪೂರು ಸರ್ಕಾರಿ ಪ್ರೌಢಶಾಲೆ ಒಂದೇ ಇರುವಂಥದ್ದಲ್ಲಿ ಅದು 100 ಮೀಟರ್ ಸ್ವಲ್ಪ ಹತ್ತಿರದಲ್ಲಿ ಈ ಜಾಗ ನಾಯಿ ಶೆಲ್ಟರ್ ಆಗ್ತದೆ. ಆವಾಗ ಮತ್ತೆ ಒಂದೇನೆಂದರೆ ನಮ್ಮ ಮಾನ್ಯ ಪ್ರಮೋದ್ ಮಧ್ವರಾಜ್ ಸಚಿವರು ಇದ್ದಾಗ ಒಂದು ತಾಂತ್ರಿಕ ವಿಷಯ ಅಂದರೆ GTTC ಕಾಲೇಜನ್ನು ಭಾರಿ ಸುಂದರವಾದ ರಚನೆ ಮಾಡಿದರು. ಬಹುಶಃ ಇವತ್ತು ಬೈಂದೂರು ಆ ಕಡೆ ದೂರ ಕಡೆಗಳಿಂದ 300 ಜನ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಅವರು ಆ ಕಡೆ ಈ ಕಡೆ ಬಸ್ಸಲ್ಲಿ ನಡ್ಕೊಂಡು ಹೋಗುವಾಗ ಇಂಥದ್ದೆಲ್ಲ ಸಂದರ್ಭ ಆ ನಾಯಿಗಳನ್ನು ಸಾಕಿದಾಗ ಅದು ಹಸಿವಿಗಾಗಿ ಆ ನಾಯಿ ಶೆಲ್ಟರಲ್ಲಿ ಭದ್ರತೆ ಕಮ್ಮಿ ಆದಾಗ ಎಲ್ಲಿಯಾದರೂ ಹೊರಗಡೆ ಬಂದಾಗ ಯಾರಿಗಾದ್ರೂ ಆ ಮಕ್ಕಳಿಗೆ ಕಚ್ಚಿದರೆ ಅಲ್ಲಿ ನಾಯಿಗಳಿಗೆ ಯಾವುದು ಕಾಯಿಲೆ ಇರ್ತದೆ ಗೊತ್ತಾಗಲಿ. ಇಡೀ ಉಡುಪಿ ಜಿಲ್ಲೆ ನಾಯಿಗಳನ್ನು ಅಲ್ಲಿ ತಂದಾದಾಗ ಅದು ರ್ಯಾಬಿಸ್ ಬರುವಂಥ ಕಾರ್ಯ ಇರ್ತದೆ ಅಥವಾ ಆ ಮೂತ್ರ ಇರ್ಬೋದು, ಅದು ಶುಚಿತ್ವವಾಗಿ ಇಲ್ಲದಿದ್ದಾಗ ನಮಗೆ ತೊಂದರೆ ಆಗ್ತದೆ. ಇದೆಲ್ಲ ಸಣ್ಣ ಪುಟ್ಟ ಆತಂಕ ಅಲ್ಲ, ಗಂಭೀರ ಆತಂಕ ಸರ್. ಯಾಕಂದ್ರೆ ನಾವು ಇಷ್ಟು ಹೇಳೋದು ಎಷ್ಟೋ ಕಡೆಯಲ್ಲಿ ನಮ್ಮ ಉಡುಪಿ ಮೇಲ್ನೋಟಕ್ಕೆ ಹೇಳ್ತಾರೆ ನಾಯಿಗಳು ಒಂದೊಂದು ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆ ಆಗಬಹುದು, ಇದೇನು ಅಂಥ ಒಂದು ದೊಡ್ಡ ಗಂಭೀರವಾದಂತಹ ಆತಂಕ ಅಲ್ಲ ಅನ್ನೋದ್ರ ಬಗ್ಗೆ ಇಲ್ಲ ಸರ್. ನಮ್ಮ ಮನೆಯಲ್ಲಿ ಗಂಭೀರ ಆತಂಕ ಇದೆ ಖಂಡಿತ ಸರ್. ನಮ್ಮ ಗ್ರಾಮದಲ್ಲಿ ಒಂದು 10 ನಾಯಿಗಳನ್ನು ನಮಗೆ ಅದನ್ನು ಬೆಳೆಸಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ರಸ್ತೆ ಇವತ್ತು ಅಲ್ಲಿ ಅಂಗಡಿ ಕೋಣೆಗಳಲ್ಲಿ 10 ನಾಯಿಗಳ ಇದ್ರೆ ಒಬ್ಬ ಮನುಷ್ಯನ ತಿರುಗಲಿಕ್ಕೆ ಕಷ್ಟ ಆಗ್ತದೆ. ಇದು ಇಡೀ ಉಡುಪಿ ಜಿಲ್ಲೆಯ ಅಷ್ಟು ನಾಯಿಗಳ ತಂದು ಕೊಟ್ಟಾಗ ಅಲ್ಲಿ ಮನುಷ್ಯರಿಗೆ ಹೇಗೆ ವಾತಾವರಣದಲ್ಲಿ ಇರಬಹುದು. ಬೊಬ್ಬೆ ಒಂದು ಮನೆಯಲ್ಲಿ ಒಂದು ನಾಯಿ ಕೂಗಿದಾಗೆ ನಮ್ಗೆ ಎಲ್ಲ 10 ಮನೆಯವರು ಎಚ್ಚರಿಕೆ ಆಗ್ತದೆ. ಸುಮಾರು ಎಷ್ಟು ನಾಯಿಗಳು? 17,000-18,000 ಸಾವಿರ ನಾಯಿಗಳನ್ನು ತಂದು ಹಾಕಿದಾಗ ಆ ಬೊಬ್ಬೆ ಕಿರಿಚಿದಾಗ ಹತ್ತಿರದವರು ಹೇಗೆ ಮಲ್ಕೊಳ್ತಾರೆ ಸರ್? ಅದು ನಾನು ಹೇಳೋದು ಎಷ್ಟೋ ಕಡೆ ಇಂಥ ಕಾಡುಗುಡ್ಡೆಗಳಲ್ಲಿ ವಸತಿ ಇಲ್ಲದ ಕಡೆಗಳೇ ಬೇಕಾದಷ್ಟು ಜಾಗ ಇವತ್ತಿದೆ. ಇವತ್ತು ಸರ್ಕಾರಿ ಕುಮ್ಕಿ ಡಿಫಾರೆಸ್ಟ್ ಇರ್ಬೋದು ಅಥವಾ ಬೇರೆ ಜಾಗಗಳ ಅಲ್ಲಿ ಮಾಡಿ ನಾವು ನಾಯಿಗಳನ್ನು ಹಾಕೋದು ವಿರೋಧ ಅಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಉಪ್ಪೂರು ಜಾಗದಲ್ಲಿ ಬಹಳ ಸಮಸ್ಯೆ ಆಗ್ತದೆ. ನಾವು ಇವತ್ತು ಅದು ಜನನಿಬಿಡ ಪ್ರದೇಶ ಅದು ಅಲ್ಲದೆ ಅಲ್ಲಿ ನಾವು ಮೊನ್ನೆ ಸ್ಥಳ ಪರಿಶೀಲನೆ ಮಾಡಿದಾಗ ಹಿಂದಿನ ಕಾಲದಲ್ಲಿ ಅಲ್ಲಿ ಒಂದು ದೇವಾಲಯಗಳು ಒಂದು ಬಾವಿಗಳು ಕೂಡ ನಮಗೆ ಕುರುಹು ಸಿಕ್ಕಿದೆ. ಅಲ್ಲಿ ಆ ಸ್ಥಳದಲ್ಲಿ ಇದ್ದದ್ದು ಉಂಟು ಕೂಡ. ಅದೊಂದು ಆ ಪ್ರದೇಶದಲ್ಲಿ ದಯವಿಟ್ಟು ಇದನ್ನು ಇಲ್ಲಿಗೆ ನಮ್ಮ ರಾಜಕೀಯ ದೇವರಾಗಲಿ ಯಾರೇ ಆಗಲಿ ಬಹುಶಃ ನಾವು ಚುನಾವಣೆ ಬಂದಾಗ ನಮ್ಮ ಆಗುವ ಹೋಗುಗಳಿಗೆ ಅವರು ಪ್ರತಿನಿಧಿಗಳು ಸ್ಪಂದನೆ ಮಾಡ್ತಾರೆ, ನಿಮಗೆ ನಾವು ಬೇಕಾದನ್ನು ಮಾಡ್ತೇವೆ ಅಂತ. ಬಹುಶಃ ನಾವು ಮೊನ್ನೆ ಹೋರಾಟ ಮಾಡುವಾಗ ನಾವು ಜನಪ್ರತಿನಿಧಿಗಳು ನೀವು ನಮ್ಮ ಜೊತೆ ಬನ್ನಿ, ನೀವು ನಮ್ಮ ಧ್ವನಿಯಾಗಿ ಅಂತ ನಾವು ಅವರನ್ನು ಕೇಳೋ ಪ್ರಶ್ನೆ ಬರಬಾರ್ದು. ಯಾಕಂದರೆ ಇಲ್ಲಿ ಇಷ್ಟು 3 ಗ್ರಾಮಸ್ಥರಿಗೆ ತೊಂದರೆ ಆದಾಗ ಇವರು ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಇದನ್ನು ನಾವು ನಿಮ್ಮ ಪರವಾಗಿದ್ದೆ, ಇದನ್ನು ಇಲ್ಲಿ ಹಾಕಬಾರ್ದು, ನಾವು ನಿಮ್ಮ ಪರವಾಗಿ ಯಾವತ್ತೂ ಇದ್ದೇವೆ, ಇಂಥದ್ದಲ್ಲಿ ಬೇಡ, ಬೇರೆ ಕಡೆಯಲ್ಲಿ ವರ್ಗವೇ ಅಂತ ಇದನ್ನು ಯಾರೂ ಜನಪ್ರತಿನಿಧಿಗಳು ಮುಂದೆ ಬಂದು ಮಾಡ್ತಾಯಿಲ್ಲ. ಯಾವುದೇ ಕೂಡ ನಮಗೆ ಮಾಧ್ಯಮ ಮುಖಾಂತರ ಕೂಡ ಸ್ಪಷ್ಟವಾಗಿ ಬಂದಿಲ್ಲ. ಇದು ನಾವು ಹೇಳೋದಷ್ಟೇ. ಇಲ್ಲಿಗ ಜಿಲ್ಲಾಧಿಕಾರಿಯವರು ಕೂಡ ಉಪ್ಪೂರಲ್ಲಿ ಒಂದು ಸಲ ಅಂತ ಹೇಳಿದ್ರು, ಮೊನ್ನೆ ಹೇಳಿದ್ರು ಉಡುಪಿಯಲ್ಲಿ 9 ಎಕರೆ ಅಂತ ಹೇಳಿದ್ರು. ಎಲ್ಲಿಯೂ ಕೂಡ ಸ್ಪಷ್ಟ ನಮ್ಗೆ ಹೇಳೋದು ಇಲ್ಲಿ ಆಗಿದೋ ಇಲ್ಲೋ, ಇದು ಕ್ಯಾನ್ಸಲ್ ಆಗಿದೆ ಅಂತ ನಮ್ಗೆ ಇನ್ನೂ ಮಾಹಿತಿ ಬಂದಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇದನ್ನು ಈ ಸ್ಥಳದಲ್ಲಿ ನಾವು ಮಾಡೋದಿಲ್ಲ ಅಂತ ಯಾವುದೇ ರಾಜಕಾರಣಿ ಆಗ್ಬೋದು ನಮಗೆ ಜಿಲ್ಲಾಡಳಿತದಿಂದ ಸ್ಪಷ್ಟ ಸಂದೇಶ ಬರಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡಿಕೊಡ್ತಿದ್ದೇನೆ ಸರ್. ಮಾನ್ಯ ಫ್ರಾಂಕಿ ಡಿಸೋಜರ್ ಅವರೇ, ಒಂದು ಸಮಸ್ಯೆ ಉಲ್ಬಣ ಆಗುವುದು ಅಂದರೆ ಅದು ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿಯೂ ಕೂಡ ಇನ್ನೊಂದು ಸಮಸ್ಯೆ ಉಲ್ಬಣ ಆಗ್ತದೆ. ಈಗ ನಾಯಿಗಳ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಒಂದರ್ಥದಲ್ಲಿ ಉಪ್ಪೂರಿನಲ್ಲಿ ಅದನ್ನು ಶೆಲ್ಟರನ್ನು ಮಾಡುವುದು ಕೂಡ ಒಂದು ತರಾತುರಿಯ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿತು. ಇಲ್ಲಿ ಮುಖ್ಯವಾದಂತಹ ಗಮನಕ್ಕೆ ಬರುವುದಂದರೆ ಅವರೇ ಹೇಳಿದಂತೆ ಒಂದು ಜನನಿಬಿಡ ಪ್ರದೇಶ ಮತ್ತು ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರೆ ಮತ್ತು ಅಲ್ಲಿ ಶಬ್ದ ಮಾಲಿನ್ಯ ಉಂಟಾಗಬಹುದು, ಇನ್ನೇನು ಹಲವಾರು ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂಥ ಆತಂಕವನ್ನು ಅವರು ವ್ಯಕ್ತಪಡಿಸಿದರು. ಬಟ್ ಈ ಜಾಗ ನಾಯಿ ಶೆಲ್ಟರ್ಗೆ ಯೋಗ್ಯವೋ ಅಥವಾ ಇನ್ನಿತರ ಸರ್ಕಾರಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯೋಗ್ಯವಾದಂತಹ ಸ್ಥಳವೋ? ಈಗ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಬಗ್ಗೆ ಪ್ರಸ್ತಾವನೆ ಇದೆ, ಇಷ್ಟು ದೊಡ್ಡ ಜಾಗ ಕಂದಾಯ ಭೂಮಿ ಇದೆ, ಇದನ್ನೆಲ್ಲ ಸ್ಥಾಪಿಸುವಲ್ಲಿ ಒಂದಷ್ಟು ಮುತುವರ್ಜಿ ವಹಿಸಬೇಕಾಗಿದ್ದಂಥ ಜಿಲ್ಲಾಡಳಿತ ಈ ನಾಯಿ ಶೆಲ್ಟರನ್ನು ಯಾಕಾಗಿ ಮಾಡಿತು ಮತ್ತು ಇದನ್ನು ತಮ್ಮ ಆಗ್ರಹದ ಮೂಲಕವಾಗಿ ಹೇಳಿದ್ರೆ ಈ ಜಾಗವು ಯಾವುದಕ್ಕೆ ಸೂಕ್ತವಾಗಿತ್ತು?
ಇವಾಗಲೇ ರತ್ನಾಕರ್ ಹೇಳಿದಾಗೆ ನಮ್ ಬೀದಿನ ಶೆಲ್ಟರ್ ಅಲ್ಲಿ ಆ ಜಾಗ ಬಂದ್ರೆ ಸ್ವಲ್ಪ ಜನರಿಗೆ ಸಮಸ್ಯೆ ಆಗ್ಬೋದು ಅಂತ ಅವ್ರು ಹೇಳಿದ್ರು. ನಿಮ್ಮ ಪ್ರಶ್ನೆ ಪ್ರಕಾರ ಸರ್ ನಾವು ಮಾತಾಡೋದಾದ್ರೆ ನೇರವಾಗಿ ನಾವು ಈಗ ನಾವು ಮಾಧ್ಯಮದಿಂದ ನಾವು ಜನರಿಗೆ ಈ ನಮ್ದು ಧ್ವನಿ ಜನರಿಗೆ ಕೇಳಬೇಕು, ಜನರಿಗೆ ಗೊತ್ತಾಗಬೇಕು. ನಿಜವಾಗಿ 9.9 ಏನು ಇವರು ಮೀಸಲಿಟ್ಟಿದ್ದಾರೆ, ಮೀಸಲಿಡುವಂತ ಪ್ರಯೋಗ ಮಾಡಿದ್ದಾರೆ, ಅದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಅದು ನಾವು ಕೊಡುವುದಾದ್ರೆ, ನೀವು ಆ ಜಾಗ ಬೀದಿ ನಾಯಿಗಳಿಗೆ ಮಾಡ್ಬೋದಾ ಬೇಡವಾ ಅಂತ ಅದೊಂದು ಪ್ರಶ್ನೆ ಇದೆ ಇಲ್ಲಿ. ನನ್ನ ಲೆಕ್ಕದಲ್ಲಿ ಆ ಜಾಗ ಅಂತೂ ಖಂಡಿತವಾಗಿ ಬೀದಿ ನಾಯಿ ಶೆಲ್ಟರ್ ಮಾಡಲಿಕ್ಕೆ ಯೋಗ್ಯ ಜಾಗ ಅಲ್ಲ. ಯಾಕಂದ್ರೆ ಅದ್ರಗಿಂತ ಮುಂಚೆ ನಾನ್ ಪಂಚಾಯತ್ ಅಲ್ಲಿ ಮೆಂಬರ್ ಆಗಿರುವಾಗ 2014, 2015, 2020 ನಾನು ಪಂಚಾಯತ್ ಮೆಂಬರ್ ಆಗಿದ್ದೆ. ಆ ಟೈಮಲ್ಲಿ ನಮ್ಮ ಕಂದೆ ಸಚಿವರಾಗಿದ್ದಾಗ ಪ್ರಮೋದ್ ಮಧ್ವರಾಜ್ ಅವರು ಒಂದು ಜಾಗವನ್ನು ಮೀಸಲಿಟ್ಟಿದ್ದಾರೆ. ಯಾಕೆ ಮೀಸಲಿಟ್ಟಿದಂದ್ರೆ ಆ ಜಾಗ ನಮ್ಗೆ ಜನರಿಗೆ ಒಂದು ಹಕ್ಕುಪತ್ರ ಕೊಡ್ಲಿಕ್ಕೆ, ಒಂದು ಜನರಿಗೆ ಒಂದು ಜನರ ವಸತಿ ಯೋಜನೆಗೋಸ್ಕರ ಒಂದು ಹಕ್ಕುಪತ್ರ ಕೊಡುವಂತ ಯೋಜನೆಯನ್ನು ಅಡಿಯಲ್ಲಿ ಮಾಡಿದ್ರು ಅವರು. ಒಂದು ಯಾರಿಗೆ ಅದೊಂದು ಬಡ ಜನರಿಗೆ ಒಂದು ಸಹಾಯ ಆಗ್ಲಿ, ಏನಾದ್ರೂ ಹೆಲ್ಪ್ ಆಗ್ಲಿ ಅಂತ. ಆ ಟೈಮಲ್ಲಿ ನಾನು 2017ರಲ್ಲಿ ಅದು 3 ಎಕರೆ 20 ಸೆನ್ಸ್ ಮೀಸಲಿಟ್ಟಿದ್ರು. ಅದೇ ಜಾಗ ಇವತ್ತೇನು ಬೀದಿ ನಾಯಿ ಶೆಲ್ಟರ್ ಸರ್ವೆ ನಂಬರ್ 213, ಸರ್ವೆ ನಂಬರ್ 213ರಲ್ಲಿ ಒಂದು, ಸಾರಿ 293ರಲ್ಲಿ ಒಂದು ಸರ್ವೆ ನಂಬರ್ 293ರಲ್ಲಿ ಒಂದು ಸರ್ವೆ ನಂಬರ್ ಅಲ್ಲಿ, ಅದರಲ್ಲಿ ಆಕ್ಚುಲಿ ಆ ಜಾಗ 92 ಎಕರೆ ಜಾಗ ಇದೆ. ಅದರಲ್ಲಿ 3 ಎಕರೆ 20 ಸೆನ್ಸ್ ಜಾಗ ನಿವೇಶನ ಹಂಚಿಕೆಗೆ ಇಟ್ಟಿದ್ದಾರೆ, ಮೀಸಲಿರಿಸಿದ್ದಾರೆ. ನಮ್ಮ ಪಂಚಾಯತ್ ಅಲ್ಲಿ ಆ ಜಾಗ ಕೊಡುವಂತದ್ದು ಒಂದು ಲಕ್ಕಿ ಡ್ರಾ ಅಂತ ಮಾಡಿದ್ರು. ಕೆಲವು ಗ್ರಾಮದಿಂದ ಜನರು ಬಂದಿದ್ದಾರೆ, ಬಡ ಜನರು ಎಲ್ಲೆಲ್ಲಿ, ಈಗ ಕಲ್ಯಾಣಪುರದಿಂದ ಬಂದಿದ್ದಾರೆ, ಕೆಮ್ಮಣ್ಣಿಂದ ಬಂದಿದ್ದಾರೆ, ನಮ್ಮ ಹಾವಂಜ ಗ್ರಾಮದಿಂದ ಬಂದಿದ್ದಾರೆ, ಕೆಲವರು ಆರೂರದಿಂದ. ಈಗಾಗಲೇ ಮಂಜೂರಾತಿ ಆಗಿತ್ತು, ಅದು ಆಗಿ ಒಂದು 3 ಎಕರೆ 20 ಸೆನ್ಸ್ ಮೀಸಲಿಟ್ಟಿದ್ದಾರೆ. ನಮ್ಮ ಹತ್ರ ಪಹಣಿ ಕೂಡ ನನ್ನ ಕೈಯಲ್ಲಿ ಇದೆ, ಪಹಣಿ ಕೂಡ ಕೈಯಲ್ಲಿ ಇದೆ, ನಿಮ್ಗೆ ನಂತರ ಕೊಡ್ತೇವೆ ನಾವು. ಆ ಪಹಣಿಯಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ 3 ಎಕರೆ 20 ಸೆನ್ಸ್ ಮೀಸಲಾಗಿ ಇಟ್ಟಿದ್ದಾರೆ. ಆ 9 ಎಕರೆಯಲ್ಲಿ 9 ಎಕರೆ ಅಲ್ಲ, 90 ಟೋಟಲ್ ಅದು 92 ಎಕರೆ ಇದೆ ಜಾಗ. 92 ಎಕರೆಯಲ್ಲಿ ಅದು ಮೀಸಲಿಟ್ಟಿದ್ದಾರೆ ಜಾಗ. 92 ಎಕರೆಯಲ್ಲಿ ಜಾಗ ಮೀಸಲಿಟ್ಟಿದ್ದಾರೆ. ಅದರಲ್ಲಿ 3 ಎಕರೆ 20 ಸೆನ್ಸ್ ನಮ್ಮ ಸರ್ಕಾರಿ ಜಾಗಕ್ಕೆ ಮೀಸಲಿಟ್ಟಿದೆ, ನಮ್ಮ ನಿವೇಶನಕ್ಕಾಗಿ ಮೀಸಲಿಟ್ಟಿದ್ದಾರೆ. ನಿವೇಶನ ಹಂಚಿಕೆ ಮಾಡುವಂತ ನಮ್ಮ ಪಂಚಾಯತ್ ಅಲ್ಲಿ ನಡೆಯಿತು. ಆ ಟೈಮಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಬಂದಿದ್ರು ಜಾಗ ಹತ್ರ, ಜಾಗ ಎಲ್ಲ ಪರಿಶೀಲನೆ ಮಾಡಿದ್ರು. ಮಾಡಿದ ನಂತರ ಕೊಡುವಂತ ಎಲ್ಲ ನಿರ್ಣಯ ಆಯ್ತು. ಪಂಚಾಯತ್ ಎಲ್ಲ ಲಕ್ಕಿ ಡ್ರಾ ಮಾಡಿದ್ರು, ಯಾರ್ಯಾರಿಗೆ ಅಂತ ಒಂದು ನಂಬರ್ ಹಾಕಿ, ಟೋಕನ್ ನಂಬರ್ ಹಾಕಿದ್ರು, ನಂಬರ್ ವೈಸ್ ಅಲ್ಲಿ ಟೋಕನ್ ನಂಬರ್ ಹಾಕಿ ಎಲ್ಲ ಮೀಸಲು ಇಡುವಂತ ಎಲ್ಲ ಒಬ್ಬೊಬ್ರು ತೆಗೆದಿದ್ರು. ಟೋಕನ್ ಅಲ್ಲಿ ಬಂದಿದೆ ಜಾಗ, ಕೆಲವರು ಜಾಗ ಹಂಚಿಕೆ ಆದ ನಂತರ ಅದು ಏನಾಯ್ತು ಕಡೆಗೆ ಅದು ಬರ್ಲೇ ಇಲ್ಲ. ಆ ಮ್ಯಾಟ್ರ್ ಕಡೆಗೆ ಅದು ಪ್ರಸ್ತಾವನೆನೇ ಆಗ್ಲಿಲ್ಲ. ವಸತಿ ಯೋಜನೆದು ಪ್ರಸ್ತಾವನೆ ಒಂದೇ ದಿನ ಆದಂತಹ ಸಭೆಯಲ್ಲಿ ಆ ದಿನ ಮಾತ್ರ ಅದು ಆಗಿದಂತ. ಅದ್ ನಂತರ ನಾನು 2020 ತನಕ ಪಂಚಾಯತ್ ಮೆಂಬರ್ ಆಗಿದೆ, ನಾನು ಕೊನೆ ತನಕ ಆ ಪ್ರಸ್ತಾವನೆ ಆಗ್ಲಿಲ್ಲ. ಅದು ಮಧ್ಯದಲ್ಲಿ ನಾವು ತೆಗ್ದಿದ್ದೇವೆ, ಅದ್ರಲ್ಲಿ ಕೂಡ ನಾವು ಮಧ್ಯದಲ್ಲಿ ತೆಗ್ದೇವೆ. ಇದು ಯಾಕೆ ಅಲ್ಲ ಆಗ್ತದೆ, ಅದು ನೆಕ್ಸ್ಟ್ ಬರ್ತದೆ ಅಂತ ಹೇಳಿದ್ರು. ಆ ಟೈಮ್ ಕಡೆಗೆ ಬರುವಾಗ ನಾವು ಅಲ್ಲಿವರೆಗೆ ನಮ್ದ ಪಂಚಾಯಿತಿಯ ಅವಧಿ ಮುಗ್ದು ಹೋಗಿದ್ದು. ಅದ ನಂತರ ಕೂಡ ಅಲ್ಲಿ ನಮ್ಗೆ ಮೆಡಿಕಲ್ ಕಾಲೇಜ್ ನೋಡಿ, ಮೆಡಿಕಲ್ ನೀವು ಇವಾಗ್ಲೇ ಹೇಳಿದ್ರಿ ಅದು ಮೆಡಿಕಲ್ ಕಾಲೇಜ್ ತರಬಹುದಿತ್ತ ಅಂತಲ್ಲ. ಮೆಡಿಕಲ್ ಕಾಲೇಜ್ ನಿಜವಾಗಿ ಇವತ್ತಿನ ಡೆವಲಪ್ಗೆ ಹೋಗಿದೆ, ಅದು ಅಲ್ಲಿಗೆ ಬರ್ಬೇಕಿತ್ತು. ಹೌದು, ನಿಜವಾಗಿ ಅದೆಲ್ಲ ಸರ್ವೆ ಆಗಿದೆ, ಕಂಪ್ಲೀಟ್ ಆಗಿ ಸರ್ವೆ ಆಗಿದೆ. ಆ ಸರ್ವೆ ದಿವಸ ಕೂಡ ನಾನು ಸ್ವತಃ ನಾನೇ ಪ್ರಮೋದ್ ಮಧ್ವರಾಜ್ ಒಟ್ಟಿಗೆ ನಾನು ಖುದ್ದಾಗಿ ನಾನು ಹೋಗಿದ್ದೇನೆ, ಅವ್ರ ಜೊತೆಗೆ ಹೋಗಿದೆ ನಾನು. ಆ ಸರ್ವೆ ಆಗುವ ಸಂದರ್ಭದಲ್ಲಿ ಎಲ್ಲ ಪೊಲೀಸರು ಎಲ್ಲ ಅವರ ಬಂದಿರುವಾಗ ನಾನು ಅವ್ರ ಜೊತೆಗೆ ಹೋಗಿದ್ದೇನೆ. ಅದ್ರಲ್ಲಿ ಮೀಸಲಿಡುವಂತ ಜಾಗ ಇತ್ತು, ಅದು ಕೂಡ ಅಲ್ಲಿ ಆಗ್ಲಿಲ್ಲ. ಅದ್ ನಂತರ ಅದು ಹೋಗ್ಲಿ, ಅದು ಹೋದ ನಂತರ ಪೊಲೀಸ್ ಕ್ವಾರ್ಟರ್ಸ್ ಆಗ್ಬೇಕಂತ ಆಯ್ತು, ಅದು ಕೂಡ ಬಂದಿಲ್ಲ. ಇದೊಂದು ದೊಡ್ಡ ಒಂದು ತಲೆನೋವಾಗಿದೆ ನಮ್ಗೆ. ಈಗ ಷಡ್ಯಂತ್ರ ಏನಂದ್ರೆ ಇದು 9.9 ಲೆಕ್ಕಾಚಾರ ಅಲ್ಲ, ಯಾಕಂದ್ರೆ ಇದರಲ್ಲಿ 92 ಎಕರೆ ಇದೆ ಜಾಗ. ಇದ್ರಲ್ಲಿ ಏನಾದ್ರೆ ಷಡ್ಯಂತ್ರ ಇರಬಹುದಂತ ನನ್ಗೆ ಮನಸ್ಸಿಗೆ ನನ್ಗೆ ಅನಿಸ್ತಾ ಇದೆ ಅಷ್ಟೇ, ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ನಾನು ನೇರವಾಗಿ ಹೇಳಲಿಕ್ಕೆ ನನ್ಗೆ ಸಾಧ್ಯ ಇಲ್ಲ, ಯಾಕಂದ್ರೆ ನಂಟು ಇರಬಹುದಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೋಡಿ, ಇಲ್ಲ ಅಂತಾದ್ರೆ ನೋಡಿ, ಒಂದು ಜನ ವಸತಿ ಇರುವಂತಹ ಜಾಗದಲ್ಲಿ ಅಲ್ಲಿ ಹತ್ರ ಇರುವಂತಹ ಸಾವಿರಾರು ಮನೆಗಳಿವೆ. ಅದು ಒಂದು ಗುಡ್ಡೆಯಲ್ಲಿ ಇರುವಂತಹ ಜಾಗ. ಕೆಳಗಡೆ ಸ್ವಲ್ಪ ತಗ್ಗು ಪ್ರದೇಶ ಆಚೆ ಹೋದ್ರೆ ಆರೂರು ಗ್ರಾಮ ಬರ್ತದೆ, ನಮ್ ಉಪ್ಪೂರು ಗ್ರಾಮ ಬರ್ತದೆ, ಒಂದ್ ಸೈಡ್ ಆರೂರು ಗ್ರಾಮ, 3 ಗಡಿ ಒಂದು ಕಡೆ ಕೂಡಿರುವಂತಹ ಜಾಗ ಅದು.
3 ಗ್ರಾಮಕ್ಕೂ ಕೂಡ ಸಮಸ್ಯೆ ಇರುವಂತ ಜಾಗ. ನಾನು ಈಗ 3 ಗ್ರಾಮದವರ ಅಸ್ತಿತ್ವದ ಪ್ರಶ್ನೆ, ಜೀವನದ ಪ್ರಶ್ನೆ. ಯಾಕಂದ್ರೆ 1-2 ಮನೆ ಆದ್ರೆ ನಾನು ಪರವಾಗಿಲ್ಲ, ಇಲ್ಲದ್ರೆ ಒಂದು ರಿಸ್ಟ್ರಿಕ್ಷನ್ ಇಡುವ. ನಾವೊಂದು ಕಿಲೋಮೀಟರ್ ಇದು ಹಾಕಿದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ರೆ ನಮ್ಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಇದು ಅದೇ ಮನೆ ಇರುವಂತಹ ಹತ್ರದಲ್ಲಿ, ಸಾವಿರಾರು ಮನೆ ಹತ್ರದಲ್ಲಿರುವಂತಹ ಮಧ್ಯದಲ್ಲಿರುವಂತಹ ಅದು ಜಾಗ, ಅದು ಪ್ರದೇಶ. ಇವ್ರಿಗೇನು 9 ಎಕರೆ 9.9 ಇವತ್ತು ಏನು ಮೀಸಲಿಡುವಂತ ಹುನ್ನಾರ ನಡೀತಾ ಇದೆ, ಅದು ಜನ ವಸತಿ ಇರುವಂತ ಪ್ರದೇಶ ಅಲ್ವಾ. ಅದಕ್ಕೋಸ್ಕರ ನಾನು ಇಷ್ಟೇ ಅಧಿಕಾರಿಯವ್ರ ಹತ್ರ ಅಥವಾ ನಾನು DC ಹತ್ರ ಮನವಿ ಮಾಡುದಂದ್ರೆ, ನಮಗೆ ಲಾಸ್ಟ್ ಟೈಮ್ ನಾವು ಪ್ರತಿಭಟನೆಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ, ಸಂಕ್ಷಿಪ್ತವಾಗಿ ಮಾತಾಡಿದ್ದೇನೆ. ಬೀದಿ ನಾಯಿ ಶೆಲ್ಟರ್ ಮಾಡ್ಲಿಕ್ಕೋಸ್ಕರ ನಾವು ವಿರುದ್ಧ ಅಲ್ಲ, ಬೀದಿ ನಾಯಿ ಶೆಲ್ಟರ್ ಆಗ್ಲಿ, ಬಟ್ ಆ ಪ್ಲೇಸ್ ಜಾಗ ಸರಿಯಲ್ಲ ಅಂತ ಅನ್ನೋದಷ್ಟೇ. ಎಲ್ಲಿ ಜನಸಾಮಾನ್ಯರು ಇಲ್ಲಂತಹ ಜಾಗದಲ್ಲಿ, ಜನರು ವಾಸ ಮಾಡುವಂತಹ ಇಂತಹ ಜಾಗದಲ್ಲಿ ಬೀದಿನ ಶೆಲ್ಟರ್ ಆದ್ರೆ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ. ಅಲ್ಲಿಯೂ ವಿರೋಧಿಸಿದ್ರೆ ಹೌದು, ಜನರು ಇರುವ ಜಾಗದಲ್ಲಿ ಯಾರು ಕೂಡ ವಿರೋಧಿಸ್ತಾರೆ. ಯಾರು ನಾವೇ ಕಡೆಗೆ ಅಲ್ಲಿ ಹೋಗಿ ವಿರೋಧಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಾನೊಬ್ಬ ಜಿಲ್ಲಾಧ್ಯಕ್ಷನಾಗಿ ಉಡುಪಿ ಜಿಲ್ಲೆಯಲ್ಲಿ ನಾನೀಗ ಇವತ್ತು ನಾನು ವಿರೋಧಿಸಿದ್ದೆ ಅಂದ್ರೆ, ನಾನು ಇನ್ನೊಂದ್ ಕಡೆ ಜನ ಇದ್ದ ವಸತಿ ಇದ್ದ ಪ್ರದೇಶದಲ್ಲಿ ಮಾಡಿದ್ರೆ ವಿರೋಧಿಸಲೇಬೇಕಾಗ್ತದೆ ನಾವು. ಅಲ್ಲ, ಅದೇ ಉದ್ದಿಮೆ ಕಾರ್ಖಾನೆಗಳಿಗೆ ತಾವು ಈಗ ರಕ್ಷಣಾ ವೇದಿಕೆ ಸಹ ವಿರೋಧಿಸ್ತದೆ, ಪರಿಸರದ ಸಂಬಂಧಿತ. ಬಟ್ ಇದರಲ್ಲಿ ಅಂಥದ್ದೇನಿದೆ ಅಂತ ಅಲ್ಲ, ಇದರಲ್ಲಿ ಇದೇ ಮೇಲ್ನೋಟಕ್ಕೆ ಈ ಜನರು ಹೇಳ್ತಾರೆ, ಏನು ನಾಯಿ ಶೆಲ್ಟರ್ ಆದ್ರಿಂದ ಏನು ಸಮಸ್ಯೆ ಆಗ್ತದೆ, ಯಾವ ರೀತಿಯಲ್ಲಿ ಮಾಲಿನ್ಯ ಆಗ್ತದೆ, ಯಾಕಂದ್ರೆ ಅವುಗಳ ಮಲಮೂತ್ರಗಳು ಏನಾದರೂ ಜಲಮೂಲವನ್ನ ಸೇರ್ಕೊಳ್ತದ, ಇಂಥದ್ದೆಲ್ಲ ನಮಗೆ. ಸರ್ ನೋಡಿ ಸರ್, ನಾವು ಅದರ ಬಗ್ಗೆ ಮಾತಾಡೋದಾದ್ರೆ ಮಲಮೂತ್ರ ಅಂತ ಅಂದ್ರೆ ನೋಡಿ, ಈಗ ಒಂದು 10, 20 ಅಥವಾ 100 ನಾಯಿ ತನಕ ತೊಂದರೆ ಇಲ್ಲ. ಸಾಧಾರಣ ಮಟ್ಟಿಗೆ ಒಂದು ಜಾಗದಲ್ಲಿ ಮ್ಯಾನೇಜ್ ಮಾಡಬಹುದು. ಏನಾದ್ರೂ ಡ್ರೈನೇಜ್ ಗೇನೇಜ್ ಎಲ್ಲ ಮಾಡಿ, ಏನೋ ಪಿಟ್ಟಿಗಿಟ್ಟಿ ಏನಾದ್ರೂ ಮಾಡಿ ಏನಾದ್ರೆ ವ್ಯವಸ್ಥೆ ಮಾಡಬಹುದು. ಬಟ್ ಅದು ಕೂಡ ಸಾವಿರಾರು ನಾಯಿ ತಂದು ಹಾಕಿದ್ರೆ, ನೀವೊಂದು ಈಗ ಒಂದು 10 ನಾಯಿ ಒಟ್ಟಿಗೆ ಹಾಕಿದ್ರೆ, ಜಸ್ಟ್ ನಂದೊಂದು ಎಕ್ಸಾಂಪಲ್ ನಾನು ಕೊಡುವಂದು, 10 ನಾಯಿ ಒಟ್ಟಿಗೆ ಹಾಕಿದ್ರೆ ಆ 10 ನಾಯಿ ಕೂಡ ಒಂದೇ ಲೆಕ್ಕದ ಬುದ್ಧಿ ಇರುವಂತಹ ನಾಯಿ ಇರುವುದಿಲ್ಲ. ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ನಾಯಿಗಳು ಇರ್ತವೆ. ಈಗ ಮನುಷ್ಯರು ಹೇಗಿರ್ತಾರೆ, ನಮ್ಮ 5 ಬೆರಳು ಒಂದೇ ಲೆಕ್ಕ ಇಲ್ಲ. ಹಾಗೆ ಅದು 10 ನಾಯಿ ಕೂಡ ಒಂದೇ ಲೆಕ್ಕದ ಮನಸ್ಥಿತಿ ಇರುವಂತಹ ನಾಯಿ ಅಲ್ಲ. ಯಾಕಂದ್ರೆ ಬೇರೆ ಬೇರೆ ಒಂದು ಸೌಮ್ಯತೆ ಇದ್ರೆ ಇನ್ನೊಂದು ಸ್ವಲ್ಪ ಜೋರಾಗಿರ್ತದೆ. ಹೌದು, ಒಟ್ಟಿಗೆ ಹಾಕುವಾಗ ಅದು ಕಚ್ಕೊಂಡು ಅದರಲ್ಲಿ ಒಳಗಡೆ ಕಷ್ಟ ಆಗ್ತದೆ ಅವ್ರಿಗೆ, ಬರೀ ಕಷ್ಟದ ಇದು ವಿಚಾರ ಇದು. ಹೌದು, ಒಂದೊಂದಕ್ಕೆ ಕಚ್ಕೊಂಡು ನಾವು ನೋಡುವ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳ್ತದೆ. 1-2 ನಾಯಿ ಎಲ್ಲ ಇದಕ್ಕೆ, ಯಾಕಂದ್ರೆ 100 ನಾಯಿ ಹಾಕುವಾಗ ಇದಕ್ಕೆ ನಾವು ಬೇರೆ ಬೇರೆ ಶೆಲ್ಟರ್ ರೆಡಿ ಮಾಡ್ಬೇಕಾಗ್ತದೆ. ಅದನ್ನು ನಾವು ಅವ್ರು ಹೇಳ್ತಾರೆ, ನಾವು ವೈಜ್ಞಾನಿಕವಾಗಿ ಶೆಲ್ಟರ್ ರೆಡಿ ಮಾಡ್ತೇವೆ, ಸೌಂಡ್ ಪ್ರೂಫ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲ, ಅದೇ ನಾವು ಹೇಳ್ತಾ ಇರೋದು. ಅದು ನೀವು ಮಾಡಿ, ಎಲ್ಲಿ ಮಾಡಬೇಕು, ನೀವು ಎಲ್ಲಿ ಜನವಸತಿ. ಇದರ ನೀಲಿ ನಕಾಶೆಗಳನ್ನ ಅಥವಾ ಪೂರ್ವದಲ್ಲಿ ಸಂಬಂಧಪಟ್ಟಂತ ಪಂಚಾಯತ್ಗಳಿಂದ ವಿಶ್ವಾಸ ಪಡೋದು ಅಥವಾ ನಾಗರಿಕರಿಂದ ವಿಶ್ವಾಸ ಪಡೆದುಕೊಳ್ಳುವಂತ ಸಂವಾದವನ್ನ ನಡೆಸುವಂತ ಇಲ್ಲ, ಮಾಡ್ಲಿಲ್ಲ. ಯಾಕಂದ್ರೆ ಪಂಚಾಯತಿನವರು ನೇರವಾಗಿ ನೋಡಿ, ನಾವು ಈಗ ಒಂದು ಮಾಹಿತಿಯಲ್ಲಿ ತೆಗೆದಿದೆ ನಾನು. ಇದರಲ್ಲಿ ಸಭೆಯ ದಿನಾಂಕ 29/1/2026 ಜನವರಿ ಲಾಸ್ಟ್ ಸಭೆ ಇದು. ಇವತ್ತು ಗ್ರಾಮ ಪಂಚಾಯತಿ ಅದು ಲಾಸ್ಟ್ ಸಭೆ ಆಗೈತೆ. ಇದರ ನಂತರ ಸಭೆ ಇಲ್ಲ. ಅಲ್ಲಿ ಪಂಚಾಯತ್ ನಮ್ಗೆ ಪ್ರತಿನಿಧಿಗಳ ಅವಧಿ ಮುಗಿಯುವಂತಹ ಸಮಯ ಇದು. 17 ತಾರೀಕಿಗೆ, ಫೆಬ್ರವರಿ 17 ತಾರೀಕಿಗೆ ಅವಧಿ ಮುಗಿದಿದೆ. ಇವು 29ಕ್ಕೆ ಆದಂತಹ ಸಭೆ. ಇದರಲ್ಲಿ ಅವರು ನಿರ್ಣಯ ಮಾಡಿದ್ದಾರೆ, ಉಪ್ಪೂರು ಗ್ರಾಮ ಪಂಚಾಯತ್ ನಿರ್ಣಯ ಮಾಡಿದ್ದಾರೆ. 9.9 ಇದೆ, ಸರ್ವೆ ನಂಬರ್ 293 ಈ ಬೀದಿನ ಶೆಲ್ಟರ್ ಬೇಡ ಅಂತ ನಿರ್ಣಯ ಮಾಡಿದ್ದಾರೆ. ಹೌದು, 20 ಮೆಂಬರ್ಗಳು ಇದ್ದಾರೆ. ಇದರಲ್ಲಿ 20 ಮೆಂಬರ್ ಅಲ್ಲಿ ಅದು ಗೈರು ಹಾಜರು ಒಂದು 3 ಜನ ಗೈರು ಹಾಜರಿಗೆ ಇದ್ದಿದ್ರು. ಮತ್ತೆ ಉಳಿದಂತ 17 ಮೆಂಬರ್ ಇದರಲ್ಲಿ ಅವರ ಸಮ್ಮುಖದಲ್ಲಿ ನಿರ್ಣಯ ಆಗುವಂತದ್ದು ಇದು ಕಂಡು ಬರ್ತಾ ಇದೆ ಇಲ್ಲಿ. ಹೌದು, 17 ಮೆಂಬರ್ ನಿರ್ಣಯ ಮಾಡಿ ಇವರು ಕಳ್ಸಿಕೊಟ್ಟಿದಾರಂತೆ. ಈಗ ನಿರ್ಣಯ ಮಾಡಿ ನಮ್ಗೆ ಈ ಪಠರದಲ್ಲಿ ಶೆಲ್ಟರ್ 9.9ಕ್ಕೆ 290 ಉಪ್ಪೂರು ಗ್ರಾಮದಲ್ಲಿ ಶೆಲ್ಟರ್ ಮಾಡುದು ಬೇಡ ಅಂತ ನಿರ್ಣಯ ಮಾಡಿ ಕೂಡ ಕಳ್ಸಿದ್ದಾರೆ ಗ್ರಾಮ ಪಂಚಾಯತ್. ಹಾಗಾಗಿ ನಾನು ಸರ್ಕಾರ ಹತ್ರ ಇಷ್ಟೇ ಮನವಿ ಮಾಡುದು, ಹಾಗಾದ್ರೆ ಒಂದು ಗ್ರಾಮ ಪಂಚಾಯತಿಗೆ ನಿರ್ಣಯ ಮಾಡಿದಕ್ಕೆ ಅದಕ್ಕೆ ಫಲ ಇಲ್ವಾ ಅಂತ ಕೇಳುದು. ಒಂದು ಪಂಚಾಯತ್ ರಾಜ್ ಆಕ್ಟ್ ಅಲ್ಲಿ ನಮ್ಗೆ ಬೇರೆ ಬೇರೆ ನಾವು ನಿರ್ಣಯ ಮಾಡ್ತೇವೆ. ಈಗ ನಾವು ಒಂದು ಯಾವ್ದಾದ್ರೆ ಒಂದು ನಾವು ತೋಡು ಮಾಡ್ಬೇಕಾದ್ರೆ ಸಹ, ಅಥವಾ ತೋಡಿನ ನೀರು ಹರಿದು ಹೋಗ್ಲಿಕ್ಕೆ ಸಹ ನಿರ್ಣಯ ಮಾಡ್ತೇವೆ. ಆ ನಿರ್ಣಯಕ್ಕೆ ನಾವು ಬೆಲೆ ಇಲ್ವಾ? ಹಾಗಾದ್ರೆ ನಮ್ಮ ಪಂಚಾಯತಿಗೆ ಯಾವ ಲೆಕ್ಕಕ್ಕೆ ತಗೊಳ್ತಾ ಇಲ್ವಾ ಅಂತ ವಿರುದ್ಧವಾದದ್ದು. ಯಾಕಂದ್ರೆ ಅಲ್ಲಿಗ ಅಷ್ಟು ಜಾಗ ಉಂಟು ಈಗ. ಯಾಕಂದ್ರೆ
ಇವತ್ತು 2.5 ಸೆನ್ಸ್ ಜಾಗ ಕೊಡಲಿಕ್ಕೆ ನಮ್ಮ ಸರ್ಕಾರ ಹಿಂದೆ ಮುಂದೆ ನೋಡ್ತದೆ. ಒಂದು ಗ್ರಾಮ ಪಂಚಾಯತಿ ಎಷ್ಟೋ ಜನ ಇವತ್ತು ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿ 7-8 ಜನ ಇದ್ದಾರೆ. ಅವರಿಗೆ ಗ್ರಾಮ ಪಂಚಾಯತಿ ನಮಗೆ ಒಂದು ವಸತಿ ಬೇಕಂದ್ರೆ ಒಂದು 2.5 ಸೆನ್ಸ್ ಮಂಜೂರಿ ಮಾಡಿ ಅಂದರೆ ಜಾಗ ಎಲ್ಲ ಹೇಳ್ತಾರೆ. ಇಲ್ಲಿ 90 ಎಕರೆ ಜಾಗ ಉಪ್ಪೂರು ಗ್ರಾಮದಲ್ಲಿ 3 ಗ್ರಾಮ ಪಂಚಾಯತ್ ಸಂಬಂಧಪಟ್ಟವ್ರಿಗೆ ಎಷ್ಟು ಯಾರಿಗೆ ವಸತಿ ಇಲ್ಲ ಅಲ್ಲಿ ಖಂಡಿತವಾಗಿ 2.5 ಸೆನ್ಸ್ 5 ಸೆನ್ಸ್ ಜಾಗ ಕೊಟ್ಟಿದ್ರು ಎಷ್ಟೋ ಬಡ ಕುಟುಂಬಗಳು ಅಲ್ಲಿ ವಾಸಿಸ್ತೇವೆ. ಬೇಡ, ಎಷ್ಟೋ ನಮ್ಮ ಗ್ರಾಮದಲ್ಲಿ ಸಂಘ ಸಂಸ್ಥೆಗಳಿದೆ, ಒಳ್ಳೊಳ್ಳೆ ಸಂಘ ಸಂಸ್ಥೆಗಳು, ಹೆಸರು ಮಾಡಿದ ಸಂಘ ಸಂಸ್ಥೆಗಳಿದೆ. ಇವತ್ತು ನಾವು ಕ್ರೀಡಾಂಗಣಕ್ಕೋಸ್ಕರ ನಾವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಅರ್ಜಿ ಹಾಕ್ತಾ ಇದ್ದೇವೆ, ತಹಸೀಲ್ದಾರಿಗೆ ಮನವಿ ಕೊಡ್ತಿದ್ದೇವೆ, ಶಾಸಕರ ಹತ್ರ ಮನವಿ ಕೊಡ್ತೀವಿ, ಸಚಿವರ ಯಾರೂ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಿಲ್ಲ. ಎಲ್ಲ ಹುಡುಗರು ಬೆಳಿಬೇಕು, ಬೇರೆ ತಪ್ಪು ದಾರಿ ಹೋಗಬಾರ್ದು, ಇಂಥ ಕ್ರೀಡಾಂಗಣ ಆದಾಗ ಒಳ್ಳೆ ಕ್ರೀಡಾ ಮನೋಭಾವ ಬೆಳೀತಾ ಇದೆ, ಏನಾದ್ರೂ ಒಂದು ರಂಗಮಂಟಪ ಮಾಡಿ ಒಂದು ಕ್ರೀಡಾಂಗಣ ಮಾಡಿ ಅಂದ್ರೆ ಅದಕ್ಕೆ ಯಾರು ಸ್ಪಂದನೆ ಕೊಡ್ತಿಲ್ಲ. ಇಷ್ಟು 90 ಎಕರೆ ಜಾಗದಲ್ಲಿ 9 ಎಕರೆ 90 ಸೆನ್ಸ್ ನಾಯಿ ಶೆಲ್ಟ್ರಿಗೆ ಕೂಡ ಒಂದು ಕೊಡ್ತಾರ ಅಂತ ಹೇಳಿದ್ರೆ ಹಾಗಾದ್ರೆ ಮನುಷ್ಯರಿಗೆ ಬೆಲೆ ಇಲ್ವಾ? ಹಾಗಾದ್ರೆ ಸಂಘ ಸಂಸ್ಥೆಗಳು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೇವೆ, ಇವತ್ತು ಯುವಕರು ಮುಂದೆ ಬರಬೇಕು ಅಂತ ಹೇಳಿದಾಗ ಒಳ್ಳೆ ಅವರಿಗೆ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಅವಕಾಶ ಇದ್ದಾಗ ಯಾಕೆ ಇಂಥ ಒಂದು ಕ್ರೀಡಾಂಗಣ ಮಾಡಬಾರ್ದು? ಯಾಕೆ ಒಂದು ಸಂಘ ಸಂಸ್ಥೆ ಕಟ್ಟಬಹುದು? ಯಾವ ಸರ್ ಪ್ರಸ್ತಾವನೆ ಕೊಡ್ತೀವಿ ಗ್ರಾಮ ಸಭೆ. ನಾವು ಖಂಡಿತವಾಗಿ ನಾವು ಹಿಂದೆ ಎಷ್ಟೋ ಸಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅವರವರ ಗ್ರಾಮ ಪಂಚಾಯತಿಯಲ್ಲಿ ನಾವು ಮನವಿಯನ್ನು ಕೊಟ್ಟದ್ದುಂಟು. ನಾವು 5-10 ವರ್ಷ ಹಿಂದೆ ಕೊಟ್ಟಿದ್ದೇವೆ ಸರ್, ಒಂದು ಕ್ರೀಡಾಂಗಣ ಎಲ್ಲಿ ಕಡಿದು ಇಲ್ಲ, ಅದು ಗೌರ್ಮೆಂಟ್ ಜಾಗ, ಇದು ಕುಮ್ಕಿ ಜಾಗ. ಯಾಕೆ ಹಾಗಾದ್ರೆ ಈ ಜಾಗ ಏನಾಗಿದೆ? ಇದನ್ನು ಒಂದು ಲೆವೆಲ್ ಮಾಡಿಕೊಂಡು ಸರ್ಕಾರ ಅದನ್ನು ಮಾಡ್ಬೋದು. ಬೇಕಾದರೆ ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಪೊಲೀಸ್ ಕೊಠಡ ಮಾಡಲಿ, ಫಾರೆಸ್ಟ್ ಇದಕ್ಕೆ ಯಾವ್ದಾರ ನಮ್ಮ ಯಾವುದಕ್ಕಂದರೆ ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಅದಕ್ಕೆಲ್ಲ ಕೊಡ್ಬೋದಲ್ಲ ಸರ್. ಅದಕ್ಕೆ ಯಾರಿಗೆ ಬೇರೆ ಕೊಟ್ಟು ನಮ್ದು ಯಾವುದಕ್ಕೂ ಆಕ್ಷೇಪ ಇಲ್ಲ. ನಾಯಿಗೆ ನಮ್ದು ಆಕ್ಷೇಪ ಅಂದ್ರೆ ಇಲ್ಲಿ ಬೇಡ ಅನ್ನೋದು ಬಿಟ್ರೆ ನಾವು ನಾಯಿಗಳಿಗಲ್ಲ. ಈಗ ಉಪ್ಪೂರು ಗ್ರಾಮಸ್ಥರದ್ದು ಸಹಜ, ಬೊಬ್ಬೆಗಳಿರ್ತವೆ, ಅಲ್ಲಿ ಮಲಿನ ಆಗ್ತದೆ, ಆರೋಗ್ಯ ಸಮಸ್ಯೆ. ಬಟ್ ಹಾವಂಜ ಆರೋರಿಗೆ ಏನು ಅಷ್ಟು ದೀರ್ಘ ಸಮಸ್ಯೆ ಇದೆ? ಹಾವಂಜ ಹಾರೋದು ಎಲ್ಲ ಕೊಂಡಿಯಲ್ಲ ಸರ್, ಮಿಡ್ಲಲ್ಲಿ ಇರುವಂಥದ್ದಲ್ಲ. ಈಗ ಅಲ್ಲೇ ಜನಕ್ಕೆ ಕೆಲಸಕ್ಕೆ ಹೋಗೋದಾಗಲಿ ಬೇರೆದು ಹೋಗಿ ಬರುವಂಥದ್ದು ಅಲ್ಲಿ ಸೇಮ್ ಅಲ್ಲ. ಒಂದು ಶಾಲೆಗೆ ಹೋಗೋದಾದ್ರೆ, ಒಂದು ಕಾಲೇಜ್ ಹೋಗೋದಾದ್ರೆ 3 ಕಡೆಗಳಿಂದ ಮಧ್ಯಪ್ರದೇಶ ಇದಾದಲ್ಲ. ಉಪ್ಪೂರಲ್ಲಿ ಈಗ ಯಾರಾದ್ರೂ ಹಾವಂಜಿನ ಅಲ್ಲಿಗೆ ಹೋಗುವಂಥದ್ದು. ಈಗ ಒಂದು ಫ್ಯಾಕ್ಟ್ರಿಗಳಿದ್ರು ಹಾವಂಜಿ ಹೋಗುತ್ತೆ, ಅಲ್ಲಿ ನಂದಿನಿ ಉಂಟು, ಅಷ್ಟು ದೊಡ್ಡ ನಂದಿನಿ ಹಾಲು ಉಂಟು. ಹಾಲು ಎಷ್ಟೋ ಜನ ಕೂಡ, ಹಾಗಾದ್ರೆ ನಾವು ನಾಯಿಯಲ್ಲಿ ಇದ್ದು ಕೂಡ ಅಷ್ಟು ದೊಡ್ಡ ನಂದಿನಿ ಪೇಟೆ ಹಾಲು ಹಾಳಾಗೋದಿಲ್ಲ ಸರ್. ಮನುಷ್ಯರಿಗೆ ಡೈರಿ ಉಂಟಲ್ಲ, ಹಾಗಾದ್ರೆ ಅಲ್ಲಿ ಅದಕ್ಕೆ ಪ್ರಶಸ್ತಿ ಕೊಡ್ಬೇಕಲ್ಲ. ಎಷ್ಟೋ ಮಕ್ಕಳಿಗೆ ಆ ಹಾಲನ್ನು ಕೊಡ್ತೇವೆ ಅಲ್ಲ ನಾವಲ್ಲಿ. ಅದ ಹತ್ತಿರ ಇರುವಾಗ ಇದ್ರ ಮಲಿನ ಆದರೆ ನಾಳೆ ಆದ ಮೇಲೆ ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ ಆಗು ಮುಂಚೆ ನಾವು ಎಚ್ಚರಿಕೆಗೊಳ್ಬೇಕು, ಬಿಟ್ರೆ ಆದ ಮೇಲೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಆದೇಶ ಉಂಟಂದ್ರೆ ಎಲ್ಲ ಅಧಿಕಾರಿಗಳು ಸುಮ್ಮನೆ ಇರ್ತಾರೆ. ನಮ್ಮ ಹೋರಾಟ ಈಗಲೇ ಹೋರಾಟ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ದಾರಿ ಬರ್ತಾ ಇದೆ. ಮತ್ತೆ ಆದ ಮೇಲೆ ನಮಗೆ ಯಾರ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಈ ತರ ಮಾಧ್ಯಮ ಮುಖಾಂತರ ಯಾಕೆ ನಿಮ್ಮ ಪರವಾಗಿ ಬರ್ತೀವಿ ಅಂದ್ರೆ ಅದು ನಿಲ್ಲಿ. ಇದು ನಾನು ಒಂದು ಪ್ರಚಾರಕ್ಕಾಗಿ ಅಲ್ಲ, ನಾನೊಂದು ಹೆಸರು ಬರ್ಬೇಕಂತ ನಾವು ಇಲ್ಲಿ ಕೂತ್ಕೊಂಡಲ್ಲ. ಇವತ್ತೊಂದು ಅವಕಾಶ ಹೌದು, ಖಂಡಿತವಾಗಿ ಇದು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಮಾತಾಡ್ತೇನೆ, ಬಿಟ್ಟರೆ ನನಗೆಗೋಸ್ಕರ ನಾನು ಒಂದು ಪ್ರಚಾರ ಬರ್ಬೇಕಂತ ಮಾತಾಡ್ತೇನೆ. ಇದು ಕೈದಾಗಬೇಕು ನಮ್ಗೆ. ಅಲ್ಲಿ ಬೇಡ, ಉಪ್ಪೂರಲ್ಲಿ ನಾಯಿ ಸೆಲ್ಟರ್ ಆಗುವುದು ನಾವು ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ವಿರೋಧ ಇದೆ. ಮತ್ತೆ ಗ್ರಾಮ ಪಂಚಾಯತ್ ಅವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ. ಅವರು ಕೂಡ ಯಾರು ಕೂಡ ಸದಸ್ಯರು ಆಗ್ಬೇಕಂತ ಯಾರು ಒಪ್ಪಿಗೆ ಕೊಟ್ಟಿಲ್ಲ. ಎಲ್ಲರೂ ವಿರೋಧ ಇದ್ದಾರೆ. ನಮ್ಗೆ ಎಲ್ಲರೂ ಒಳ್ಳೆ ಇದ್ದಾರೆ, ಗ್ರಾಮಸ್ಥರಾಗಲಿ ಸಂಘ ಸಂಸ್ಥೆಗಳು ಎಲ್ಲರೂ ನಮ್ಮ ಪರವಾಗಿ ಗ್ರಾಮಸ್ಥರ ಪರವಾಗಿ ಇದ್ದಾರೆ. ಸರಿ, ಫ್ರಾಂಕಿ ಡಿಸೋಜರ್ ಅವರೇ, ಈಗ ಯಾವ ಹಂತದಲ್ಲಿದೆ? ಈಗ ಮುಖ್ಯವಾಗಿ ತಾವು ಮನವಿ ಕೊಟ್ರಿ, ಪ್ರತಿಭಟನೆ ಮಾಡಿದ್ರಿ, ಜಿಲ್ಲಾಧಿಕಾರಿಗಳು ಏನಂದ್ರು, ಸರ್ಕಾರದ ಮಟ್ಟದಲ್ಲಿ ಯಾವ ಹಂತದಲ್ಲಿದೆ, ಜನಪ್ರತಿನಿಧಿಗಳೊಂದಿಗೆ ಯಾವ ರೀತಿಯಲ್ಲಿ ಸಂಪರ್ಕವನ್ನ ಮಾಡಿದ್ರಿ? ಒಂದು ಅಂದ್ರೆ ಅವರು ಹೇಳಿದಾಗೆ ಪ್ರಾರಂಭ ಆದ ನಂತರ ಮುಚ್ಚಲಿಕ್ಕೆ ಆಗೋದಿಲ್ಲ, ಆದೇಶ, ಸರ್ಕಾರಿ ಆದೇಶ. ಈಗಲೇ ಅದನ್ನ ಕೊನೆಗೊಳಿಸುವಂತಹ ಪ್ರಯತ್ನದಲ್ಲಿ ಯಾವ ಹಂತದಲ್ಲಿ ಕೆಲಸಗಳು ಆಗ್ತಾ ಇವೆ? ಇಲ್ಲ, ಇವಾಗ ನೋಡಿದ್ರೆ ನನ್ನ ಲೆಕ್ಕದಲ್ಲಿ ಅದು ಮುಗಿಯುವಂತದ್ದು ನನ್ಗೆ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಕೂಡ ನೋಡಿದೆ ನಾವು, ಒಂದು ವಾರ ಹಿಂದೆ ನಾನು ಆರೂರ್ ಕಡೆ ಹೋಗ್ತಾ ಇದ್ದೆ. ನಾನು ಅಲ್ಲಿ ಕೂಡ ಸರ್ವೆ ಆಗ್ತಾ ಉಂಟು ಸರ್ಕಾರಿ ಜಾಗದಲ್ಲಿ. ಹೌದು, ಆರೂರಲ್ಲಿ ಸರ್ಕಾರಿ ಜಾಗದಲ್ಲಿ ಸರ್ವೆ ಆಗ್ತಾ ಉಂಟು. ಬಟ್ ಈಗ ನಾವು ಸರಿಯಾಗಿ ನಮ್ಗೆ ಗಮನಕ್ಕೆ ಬಂದಿಲ್ಲ, ಸರಿಯಾಗಿ ಮಾಧ್ಯಮದಲ್ಲಿ ಕೂಡ ಬಂದಿಲ್ಲ. ಈಗ ಏನು ಹುನ್ನಾರ ನಡೀತಾ ಇದೆ ಅಂದ್ರೆ ಪ್ರತಿ ಗ್ರಾಮದಲ್ಲಿ ಒಂದು ಶೆಲ್ಟರ್ ಮಾಡುವಂತದ್ದು ಹುನ್ನಾರ ನಡೀತಾ ಇದೆ. ಗ್ರಾಮ ಮಟ್ಟದಲ್ಲಿ ಮಾಡ್ಬೇಕಂತ. ಹೌದು, ನಡೀತಾ ಉಂಟು. ಅಲ್ಲಿ ಗ್ರಾಮದ ನಾಯಿಗಳು ಏನಿವೆ ಅದನ್ನು ತಂದು ಹಾಕಿ ಅಲ್ಲಿ ಇದು ಮಾಡುವಂತದ್ದು, ಸಾಕುವಂತದ್ದು. ಹೌದು, ಆ ಶೆಲ್ಟರ್ ಅಲ್ಲಿ ಬೀದಿ ಶೆಲ್ಟರ್ ಮಾಡಿ ಅದರಲ್ಲಿ ಉಪ್ಪೂರು ಗ್ರಾಮದಲ್ಲಿ ಏನು ನಡೀತಾ ಇದೆ, ಉಪ್ಪೂರು ಗ್ರಾಮದಲ್ಲಿ ಶೆಲ್ಟರ್ ಆಗುದಂತೂ ಖಂಡಿತ. ಆ ತರದೆಲ್ಲ ಕೇಳಿ ಬರ್ತಾ ಇದೆ ನಮ್ಗೆ. ನಗರಸಭೆಯದು ಏನಿದೆ, ನಗರ ಮಾತ್ರ ಅಲ್ಲಿ ಶಿಫ್ಟ್ ಮಾಡುದು ಅಂತ ಇದೆ. ಆ ತರದೆಲ್ಲ ನಡೀತಾ ಉಂಟು. ಈಗ ಗ್ರಾಮಕ್ಕೆ ಒಂದು ಶೆಲ್ಟರ್ ಅಂತ ನಾನು ಅದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನೋಡಿ, ಉಪ್ಪೂರಿನಲ್ಲಿ ಬೇಡ ಅಂತ ನಾನು ಹೇಳಲಿಕ್ಕೆ ನಾನು ಬಯಸುದಿಲ್ಲ ನಾನು. ಬಟ್ ಮಾಡುದ್ರಾದ್ರೆ ನೀವು 17,000 ನಾಯಿಗಳನ್ನು ತಂದು ಹಾಕಿ ಅಲ್ಲಿ ನೀವು ಮಾಡುದಾದ್ರೆ ನಮ್ಮ ಆಕ್ಷೇಪಣೆ ಇದೆ. ಬದಲಾವಣೆ ಹೌದು, ಮಾತ್ರ ಒಂದು 5-6 ಸಾವಿರ, ಅದಕ್ಕೆ ಸಮ್ಮತಿ ಇದೆಯಾ?
ಇಲ್ಲ ಅಷ್ಟು ಇಲ್ಲ. ಈಗ ಗ್ರಾಮಾಂತರದಿಂದ ಏನು ಗ್ರಾಮದಲ್ಲಿ ಏನು ಶೆಲ್ಟರ್ ಮಾಡ್ತಾರೆ ಅದಕ್ಕೆ ನಾವು ಒಪ್ಪಬೇಕಾಗ್ತದೆ. ಕೊನೆಗಾದ್ರೂ ನಾವು DC ಮಾತು ನಾವು ಕೇಳಲೇಬೇಕಾಗ್ತದೆ. ಒಂದು ಅಧಿಕಾರಿಯಾಗಿ ನಮ್ಮ ಹತ್ರ ಒಂದು ಜಿಲ್ಲಾಧಿಕಾರಿ ಅವರ ಹತ್ರ ನಮ್ಮ ಜನರ ಪರವಾಗಿ ಅಥವಾ ನಮ್ಮ ಮಕ್ಕಳ ಪರವಾಗಿ ಅವ್ರು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದರ ಮೇಲೆ ಏನಾದ್ರೆ ಮಾಡ್ತಾರಂತಾದ್ರೆ ಗ್ರಾಮದ ನಾಯಿ ಏನಿದೆ ಅಲ್ಲಿ ತಂದು ಹಾಕುದಾದ್ರೆ ಒಂದು ಜಾಗದಲ್ಲಿ ಹಾಕುದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಂದೊಂದು ಗ್ರಾಮದ್ದು ಆ ಗ್ರಾಮಕ್ಕೆ ಕನಿಷ್ಠ ಸಂಖ್ಯೆಯಲ್ಲಿ ಇದ್ರೆ ತೊಂದರೆ ಇಲ್ಲ. ಹೌದೌದು, ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ತರುವುದು ನಮ್ದು ಆಕ್ಷೇಪಣೆ ಇದೆ. ಸರಿ, ಮಾನ್ಯ ರತ್ನಾಕರ್ ಅವರೇ, ಅಭಿವೃದ್ಧಿ, ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕಿದ್ರೆ ಹೊಸ ಹೊಸ ಯೋಜನೆಗಳು ಬರಬೇಕು. ತಾವು ಹೇಳಿದಂತೆ ಮೆಡಿಕಲ್ ಕಾಲೇಜ್ ಆದರೆ ಒಂದು ತಮ್ಮದು ಕನಸಿದ್ದಿರಬಹುದು, ಏನೋ ಉಪ್ಪೂರು ವ್ಯಾಪ್ತಿಯ ಗ್ರಾಮಗಳು ಒಂದಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಬಟ್ ಈ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಉಪ್ಪೂರಿನಲ್ಲಿ ಸಕಲವಾದಂತಹ ಸಂಪನ್ಮೂಲಗಳು ಇದ್ರೂ ಕೂಡ ಅಭಿವೃದ್ಧಿಗೆ ಮಾರಕ ಆಗುವಂತಹ ಸಾಧ್ಯತೆ ಇದೆಯಲ್ಲ? ಖಂಡಿತ ಸರ್. ಅಂದ್ರೆ ನಿಮ್ಮೇನೇನಾದ್ರೂ ಕನಸುಗಳಿತ್ತ ಉಪ್ಪೂರು ಹೀಗೆ ಬೆಳೆಯಬೇಕು, ಅಭಿವೃದ್ಧಿಗೊಳ್ಬೇಕು, ಇಲ್ಲೊಂದು ಈ ರೀತಿ ಆಗ್ಬೇಕಿತ್ತು, ಏನೋ ಇದರಿಂದ ಎಲ್ಲ ಹತಾಶರಾದಂತೆ ಕಾಣ್ತಾ ಇದೆ? ಹೌದು ಸರ್, ಯಾಕಂದ್ರೆ ಸರ್ ನಮ್ಗೆ ಗೊತ್ತಿರಲಿಲ್ಲ, ನಮ್ಗೆ ಮೊನ್ನೆನೇ ಗೊತ್ತಿರೋದು. ಈಗ 90 ಎಕರೆ ಜಾಗ ಅದು ಹಾಗೆ ಖಾಲಿ ಉಂಟಂತ ನಮಗೆ ಮೊನ್ನೆ ಗೊತ್ತಿದೆ. ನಾವು ಹೇಳೋದು ಇವತ್ತು ಯಾವ್ದಾವ್ದು ಸಂಸ್ಥೆಗಳು ಸರ್ಕಾರದ ಎಲ್ಲೆಲ್ಲೇ ಹೋಗ್ತದೆ ಯೋಜನೆ. ಈ ನಮ್ಮ ಈ ಇದರಲ್ಲಿ ಸಚಿವರು ಶಾಸಕರೆಲ್ಲ ತುಂಬಾ ಜನ ಇದ್ದಾರೆ. ಇಷ್ಟೊಂದು ಒಳ್ಳೆ ಜಾಗದಲ್ಲಿ ಅವರು ಮನಸ್ಸು ಮಾಡಿದ್ರೆ ಯಾವುದನ್ನು ಒಂದು ನಮ್ಮ ನಿರುದ್ಯೋಗಿಗಳು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಕೆಲ ಕಡೆಯಲ್ಲಿ ಸ್ಥಳ ಇಲ್ಲ. ಈಗ ಬೆಂಗಳೂರು ಕಡೆ ನಗರ ಪರಿಯಲ್ಲಿ ಸ್ಥಳ ಇರೋದಿಲ್ಲ, ಅವರಿಗೆ ಕಟ್ಟಡ ಮಾಡಲಿಕ್ಕೆ ಸ್ಥಳ ಇಲ್ಲ ಅಂತ ಹೇಳಿ. ನಮ್ಮಲ್ಲಿ ಇಷ್ಟು ಸ್ಥಳ ಉಂಟು. ನಮ್ಮ ಇಲ್ಲಿಯವರು ಮನಸ್ಸು ಮಾಡಿದ್ರೆ ಯಾವ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂಥದ್ದು ಯಾವ ಒಂದು ಉದ್ಯೋಗ ಅವಕಾಶ ಮಾಡಲಿಕ್ಕೆ ವ್ಯವಸ್ಥೆ ಇದೆ, ಸ್ಥಳ ಇದೆ. ಸರ್ಕಾರದಿಂದ ಯಾವುದನ್ನು ಮಂಜೂರು ಮಾಡ್ಬೋದು, ಅದನ್ನು ಯಾವುದು ಮಾಡ್ತಾ ಇಲ್ಲ. ಇಂಡಸ್ಟ್ರಿ ಮಾಡ್ಲಿಕ್ಕೂ ಪರಿಸರ ಹೋರಾಟಗಾರರು ಬಿಡು. ಹೌದಾ, ಇಂಡಸ್ಟ್ರಿ ಬೇಡ ಸರ್. ಈಗ ಬೇರೆ ITBT ಪಾರ್ಕ್ ಅದನ್ನೆಲ್ಲ ಅದ್ ಮಾಡ್ಬೋದು, ಒಳ್ಳೆ ಗಾರ್ಡನ್ ತರ ಮಾಡ್ಬೋದು. ಅದು ಏನು ಮಾಡ್ಲಿಕ್ಕೂ ಅವಕಾಶ ಉಂಟಲ್ಲ ಸರ್ ಇಷ್ಟು ಜಾಗ. ನಾವು ಹೇಳೋದು ಬೇಡದಕ್ಕಿಂತಲೂ ಜನರಿಗೆ ಯಾವ್ದು ಬೇಕಂತ ಅವ್ರು ಬಂದು ಇಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಬಂದು ಅವರು ಭೇಟಿ ಮಾಡಿ ಇಂಥ ಸ್ಥಳದಲ್ಲಿ ಇದ್ದಾಗ ಇಂಥ ಎಕರೆ ಇಂಥದ್ದೊಂದು ಮಾಡ್ಕೊಂಡು ಹೋದ್ರೆ ಅವರು ಖಂಡಿತವಾಗಿ ಅನುಕೂಲ ಆಗ್ತದೆ ಅಂತ ಹೇಳೋದು ನಾವು. ಇವತ್ತು ಜನರಿಗೆ ಅನುಕೂಲವಾಗೋದು ಮಾಡಲಿ, ನಿರುದ್ಯೋಗಿಗಳಿಗೆ ಮಾಡಲಿ, ಯುವಕರಿಗೆ ಏನಾದ್ರು ಸಹಾಯ ಮಾಡಲಿ, ಅಲ್ಲ ಬಡವರಿಗೆ ಏನಾದ್ರು ಉದ್ಯೋಗ ಕೊಡುವಂಥದ್ದು ಸಂಸ್ಥೆ ಆಗಲಿ, ಅದಕ್ಕೆ ನಮ್ಮ ಖಂಡಿತವಾಗಿ ಗ್ರಾಮಸ್ಥರ ಸಹಕಾರ ಇದೆ ಎಲ್ರಿಗೂ. ಎಲ್ಲೋ ಒಂದು ಕಡೆ ನಾಯಿಯ ಶೆಲ್ಟರ್ ಅಲ್ಲಿ ಸ್ಥಾಪಿಸೋದು ಒಂದು ಪ್ರತಿಷ್ಠೆಯ ವಿಷಯವೂ ಕೂಡ ಹೌದಲ್ಲ. ನಾಯಿ ಶೆಲ್ಟರ್ ನಮ್ಮ ಗ್ರಾಮದಲ್ಲಿ ಸರ್ ಮನುಷ್ಯರಿಗೆ ಇಲ್ಲದಿದ್ದ ಒಂದು ಇದು ಪ್ರಾಶಸ್ತ್ಯ ಮನುಷ್ಯರಿಗೆ ಇಲ್ವಾ ಕೇಳೋದು ನಾನು. ಈಗ ನಾಯಿ ಬಗ್ಗೆ ಇಷ್ಟು ಅವರು ಕಾಳಜಿ ತಗೊಳ್ತಾರೆ. ನಾವೀಗ ಎಷ್ಟೋ ಜನ ನಮ್ಮ ಹುಡುಗರು ವಿದ್ಯಾವಂತರು ಇವತ್ತು ಕೆಲಸ ಇಲ್ಲದೆ ಇರ್ತಾಯಿದ್ದಾರೆ. ಇವತ್ತು ಎಷ್ಟೋ ಜನ ಮಹಿಳೆಯರು ಮನೆಯಲ್ಲಿದ್ದಾರೆ ಸ್ವಾವಲಂಬಿ, ಯಾವುದೋ ಒಂದು ಕಂಪನಿಗಳನ್ನು ಮಾಡ್ಕೊಂಡು ಅವ್ರು ಕೆಲಸ ಕೊಟ್ಟರೆ ಅದು ಒಳ್ಳೇದಲ್ಲ ಸರ್. ಹೊಟ್ಟೆ ತುಂಬಿಸಲಿ ಫಸ್ಟ್ ಅಲ್ಲ. ಮತ್ತೆ ನಾಯಿಗಳು ನಾವು ವಿರೋಧಿಗಳಲ್ಲ, ಖಂಡಿತವಾಗಿ ನಮ್ಗೆ ನಾಯಿಗಳು ಎಲ್ಲರೂ ಇದ್ದೇವೆ. ನಾವು ಯಾವ ಪ್ರಾಣಿಗಳು ಗ್ರಾಮದಲ್ಲಿ ಒಂದು ನಾಯಿ ಶೆಲ್ಟರ್ ಬರುವುದಂದ್ರೆ ಒಂದಷ್ಟು ಇದು ಯಾಕಂದ್ರೆ ಗ್ರಾಮಸ್ಥರ ಹೋರಾಟ, ಒಬ್ಬರಿಬ್ಬರು ಹೋರಾಟ ಅಲ್ಲ ಇಲ್ಲಿ. ಅಂದ್ರೆ ಅಲ್ಲಿ ಆದಾಗ ಆ ಸಮಸ್ಯೆ ಏನಾಗ್ತದೆ, ಈ ಸಿಟಿ ಸೈಡ್ಗಳಲ್ಲಿ ಗೊತ್ತಿರೋದಿಲ್ಲ, ಪೇಟೆಗಳಲ್ಲಿ ಆ ನಾಯಿ ಬಗ್ಗೆ ಏನು ಗೊತ್ತಿಲ್ಲ. ಈ ಹಳ್ಳಿಗಡೆ ಕಂಪ್ಲೀಟ್ ಗೊತ್ತಿರ್ತದೆ. ಯಾಕಂದ್ರೆ ನಾಯಿಂದ ಏನು ತೊಂದರೆ ಉಂಟು, ಬೆಕ್ಕುಗಳಿಂದ ಏನು ತೊಂದರೆ ಉಂಟು, ಮುಂದೆ ಹೇಗಾಗ್ತದೆ, ಇವ್ರು ಮಾಡಿದ್ರೆ ಮುಂದೆ ಅದು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಗ್ರಾಮಸ್ಥರೆಲ್ಲ ಗೊತ್ತಾಗ್ಲಿಕ್ಕೆ ಹೋಗಿ ಇಂಥದ್ದು ಬೇಡ ಅಂತ ಎಲ್ಲರೂ ಹೋರಾಟ ಮಾಡೋದು ಅಷ್ಟೇ. ಆದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೋರಾಟ ಸರ್. ಬಟ್ ಪೂರ್ಣ ಪ್ರಮಾಣದ ಪರಿಹಾರ ಬೇಕಿದ್ರೆ ಈಗ ಈ ಬೀದಿ ನಾಯಿಗಳ ಕಾಟಕ್ಕೆ ನಾನು ಹೇಳೋದು ಸರ್, ಬೀದಿ ಹೋರಾಟ ಅಂದರೆ ನಾವು ಈಗ ಉಪ್ಪೂರಲ್ಲಿ ಈಗ ಅವರು 9 ಎಕರೆ ಯಾಕೆ ಬೀದಿ ನಾಯಿ ಸೈಡ್ 9 ಎಕರೆ ಯಾಕೆ ಮೀಸಲಿಟ್ರು ಅಷ್ಟು? ಈಗ ಇದಕ್ಕೆ ಬೇರೆ ಕಡೆಗಳಲ್ಲಿ ಉಡುಪಿ ಕುಂದಾಪುರ 3 ಎಕರೆ, ಮೊನ್ನೆ ನಾವು ಪೇಪರಲ್ಲಿ ನೋಡಿದ್ರೆ 3 ಎಕರೆ ಉಂಟು. ಉಪ್ಪೂರಲ್ಲಿ 9 ಎಕರೆ 90 ಸೆಂಟ್ಸ್ ಮೀಸಲಿಟ್ಟು ಅಷ್ಟು ದೊಡ್ಡ ಪ್ರದೇಶದಲ್ಲಿ ಆ ನಾಯಿ ಶೆಲ್ಟರ್. ಹಾಗಾದ್ರೆ ಏನು ಉಂಟು ಇದ್ರ ಹಿಂದೆ? ನಾನು ಹೇಳ್ತೇವೆ. ಇದಲ್ಲದಿದ್ದರೆ ಈಗ ನಮ್ಮ ಹೆಬ್ರಿ ಸೈಡ್ ಇರ್ಬೋದು, ಕುಂದಾಪುರ ಸೈಡ್ ಇರ್ಬೋದು, ಎಷ್ಟೋ ಕಾಡು ಪ್ರದೇಶಗಳಲ್ಲಿ ಸರ್ಕಾರಿ ಭೂಮಿ ಇರುವಂಥದ್ದು, ಫಾರೆಸ್ಟ್, ಯಾಕೆ ಅಲ್ಲಿ ಆ ವಸತಿ ಯಾವುದೂ ಇಲ್ಲ. ಅಲ್ಲಿ ಒಂದು ಮಿಡ್ಲಲ್ಲಿ ಯಾವ ರೀತಿ ಅರಮನೆ ಬೇಕಾದ್ರೂ ಮಾಡಲಿ, ನಾವು ಅದಕ್ಕೆ ಆಕ್ಷೇಪ ಇಲ್ಲ. ಅಲ್ಲಿ ವ್ಯವಸ್ಥೆ ಉಂಟಲ್ಲ ಸರ್ಕಾರದಿಂದ ಮಾಡುವಂಥದ್ದಾದರೆ ಅಲ್ಲಿ ಮಾಡ್ಬೋದಲ್ಲ ಸರ್, ಯಾರಿಗೂ ತೊಂದರೆ ಇಲ್ಲಲ್ಲ. ನಾಯಿಗಳನ್ನು ಸಾಕಲಿಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡೋದಾದ್ರೆ ಎಲ್ಲಿ ಆದ್ರೆ ಏನು ಸರ್? ಇಲ್ಲಿ ಯಾಕೆ ನಮ್ಮ ಈ ಹಳ್ಳಿ ಗ್ರಾಮದಲ್ಲಿ ಯಾಕೆ ಬೇಕು ಇವರಿಗೆ? ಈ ಜನವಸತಿ ಇರುವಂಥದ್ದು, ಈ ಕಾರ್ಖಾನೆಗಳಿರುವಂಥದ್ದು, ಶಾಲೆಗಳಲ್ಲಿರುವಂಥದ್ದು, ನಂದಿನಿ ಡೈರಿ ಇರುವಂಥ ಪಕ್ಕದಲ್ಲೇ ಆಗಬೇಕಾ ನಾಯಿ ಶೆಲ್ಟ್ರು? ಬೇರೆ ಕಡೆಯಲ್ಲಿ ಮಾಡ್ಬೋದಲ್ಲ ಸರ್ ನಮ್ಮ ಇದು? ಬೇರೆ ಕಡೆಯಲ್ಲಿ ಎಷ್ಟು ಜಾಗ ಉಂಟಲ್ಲ ಸರ್. ಫ್ರಾಂಕಿ ಡಿಸೋಜರ್ ಅವರೇ, ಹೋರಾಟಗಳು ಆರಂಭವಾಗಿದೆ, ಒಂದು ಹಂತದ ಹೋರಾಟ ಮುಗಿದಿದೆ. ಮುಂದಿನ ಹೋರಾಟಗಳು, ಯಾಕಂದರೆ ತಮಗೂ ಕೂಡ ಒಂದು ರೀತಿ ಡೌಟ್ಸ್ ಇದೆ, ಅಲ್ಲಿ ಸ್ಟಾಪ್ ಮಾಡೋದು ಬಹುತೇಕವಾಗಿ ಕಡಿಮೆ ಸಂಖ್ಯೆಯ ನಾಯಿಗಳ ಶೆಲ್ಟರ್ ಆದರೂ ಮಾಡಬಹುದು ಅನ್ನುವಂಥ. ಈಗ ಮುಂದಿನ ಹೋರಾಟ ಯಾವ ದಿಕ್ಕಿನಲ್ಲಿ ಸಾಗಬಹುದು? ಇಲ್ಲ, ಇವಾಗಲೇ ನಮಗೆ ನೋಡಿ, ಈಗ 9 ಎಕರೆ ಏನು 9 ಪಾಯಿಂಟ್ ಜಾಗ ಇದೆ. ಏನೋ ಉಡುಪಿ ಜಿಲ್ಲೆಯಿಂದ ಎಲ್ಲ ನಾಯಿಗಳು ತಂದು ಹಾಕುವುದಕ್ಕೆ ನಾವು ನಮ್ಮ ವಿರೋಧ ಇದೆ. ನಮ್ಮ ಹೋರಾಟ ಮುಂದುವರಿಸ್ತೇವೆ ನಾವು.
ನಮ್ಮ ಅಹೋರಾತ್ರಿ ಕಾರ್ಯಕ್ರಮಕ್ಕೂ ಕೂಡ ನಾವು ಇಳಿಯುವಂತಹ ಕೆಲಸ ನಾವು ಮಾಡ್ತೇವೆ. ನಮ್ಮ 3 ಗ್ರಾಮ ಒಟ್ಟಾಗಿ ಮಾಡಿದಂತಹ ಈ ಒಂದು ಪ್ರತಿಭಟನೆ ಮೊನ್ನೆ ನಡೆದಂತಹ ಸಾರ್ವಜನಿಕರು ಎಲ್ಲ ಜೊತೆಯಲ್ಲಿ ಇದ್ದಾರೆ, ಎಲ್ಲರೂ ನಮ್ಮ ಜೊತೆಗಿದ್ದಾರೆ. 3 ಗ್ರಾಮದವರು, ಸಂಘ ಸಂಸ್ಥೆ, ರಾಜಕೀಯದ ಯಾವುದು ತಂಡಗಳಿವೆ, ಅದು ಎಲ್ಲ ಕೂಡ ರಾಜ್ಯಕ್ಕೆ ಮುಕ್ತವಾಗಿ ಮಾಡುವಂತ ಇದು ಹೋರಾಟ, ಪಕ್ಷ ಭೇದ ಇಲ್ಲ ಅಂತಹ ಮಾಡುವಂತಹ ಹೋರಾಟ. ಮೊನ್ನೆ ಕೂಡ ನಮ್ಮ ಹೋರಾಟದಲ್ಲಿ ಪ್ರತಿ ಒಂದು ಪಕ್ಷದವರು ಕೈ ಜೋಡಿಸಿದ್ದಾರೆ, ಪ್ರತಿ ಒಂದು ಸಂಘಟನೆಯವರು ಕೈ ಜೋಡಿಸಿದ್ದಾರೆ. ನಾನು ಒಬ್ಬ ಕೂಡ ನನ್ನ ಸಂಘಟನೆ ಪರವಾಗಿಂದ ಹೋಗಿದ್ದವನಲ್ಲ, ನಾನೊಬ್ಬ ಗ್ರಾಮದ ಒಂದು ಪ್ರಜೆಯಾಗಿ ನಾನು ಹೋಗಿದ್ದಲ್ಲಿ, ಹಿತಾಸಕ್ತಿಗಾಗಿ ಹೋಗಿದ್ದು ನಾನು. ಹಾಗಾಗಿ ನನ್ನ ಮನವಿ ಏನಂದ್ರೆ ಇಷ್ಟೇ, ನಿಮ್ಮ ಹತ್ರ ಕೂಡ ನೀವು ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇರ್ಬೇಕು, ಪದೇ ಪದೇ ನೀವು ತೋರಿಸ್ತಾ ಇರ್ಬೇಕು. ನಮ್ಮ ಉಡುಪಿ ಚಾನಲ್ ಮುಂಚೂಣಿಯಲ್ಲಿರುವಂತಹ ನಮ್ಮ ಉಡುಪಿಯಲ್ಲಿ ನಮ್ಮ ಪ್ರತಿಯೊಂದು ನಾವು ನೋಡ್ತಾ ಇದ್ದೇವೆ. ಎಲ್ಲಿ ನೋಡಿ ಉಡುಪಿ ಚಾನಲ್ ಅವರು ತೋರಿಸೋದು, ಎಲ್ಲಿ ಏನಾದ್ರೂ ಕೂಡ ಉಡುಪಿ ಚಾನಲ್ ಅವರು ಸಮಸ್ಯೆ ಆದ್ರೆ ಉಡುಪಿ ಚಾನಲ್ ಅವರು ತೋರಿಸ್ತಾರೆ. ಇದು ಕೂಡ ನೀವು ಉಡುಪಿ ಚಾನಲ್ ಅವರು ಪದೇ 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 ತೋರಿಸ್ತಾ ಇರ್ಬೇಕು. ಒಂದೇದಾಗಿ ಈಗ ರತ್ನಾಕರ್ ಮೊಗವೀರವರು ಹೇಳಿದ್ರು, ಏನಂತಂದ್ರೆ ಅದೇ ಜಾಗ ಇವರಿಗೆ ಯಾಕೆ ಮೀಸಲಿಡಬೇಕು, ಇಂತ ಇರುವಂತ ಪ್ರದೇಶ ಅಲ್ಲಿ ಈಗ ನಂದಿನಿ ಇದೆ, ಬರೀ ಜನವಾಸ್ತವಿರುವಂತಹ ಪ್ರದೇಶದಲ್ಲಿ ಯಾಕೆ ಇಲ್ಲೇ ಇಡಬೇಕು ಅಂತ. ಮತ್ತೆ ಜನ ಇಲ್ಲಂತಹ ಪ್ರದೇಶ ಇದೆ, ಇಲ್ಲಂತ ಏನಿಲ್ಲ. ಈಗ ನಮ್ಮ ಸೈಡ್ ಕಸ್ತೂರಿ ರಂಗಭೂಮಿ ಇದೆ, ಆ ಸೈಡಲ್ಲಿ ಮನೆ ಇದ್ದವ್ರು ಕೂಡ ತೆಗಿತಾ ಇದ್ದಾರೆ, ಅಲ್ಲಿ ಬೇಡ ಅಂತ ಅಲ್ಲಿ ಮಾಡ್ಬೋದಲ್ಲ. ಯಾಕಂದ್ರೆ ಇವ್ರು ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಇವರಿಗೆ ಇಲ್ಲಿಂದ ಹೋಗಿ ಬರ್ಲಿಕ್ಕೆ, ಡಾಕ್ಟರ್ಸ್ ಅವರಿಗೆ ಇವ್ರು ಹೋಗಿ ಬರ್ಲಿಕ್ಕೆ ಕಷ್ಟ ಆಗ್ತದಂತ, ಕಷ್ಟ ಆಗ್ತದೆ, ಹತ್ರ ಬೇಕು ಇವರಿಗೆ, ಎಲ್ಲ ಕೂಡ ಯೂನಿಟಿ ಹತ್ರ ಬೇಕು ಇವರಿಗೆ. ನಮ್ಮ ಏನಂತಾರೆ, ನಮ್ಮ ವಠಾರದಲ್ಲೇ ಓಡಾಡ್ಬೇಕು ಇವರಿಗೆ. ನಾವು ಅವ್ರಿಗೆ ಬೇಕಾದವರು ಏನ್ ಬೇಕಾದ್ರೆ ಮಾಡ್ಲಿ, ಅವ್ರಿಗೆ ಬೇಕಾದ್ರೆ ಸಾಯಿಲಿ ಅವ್ರ ಹತ್ರ ಇದ್ದವರು, ಅದು ಅವ್ರಿಗೆ ಅಗತ್ಯ ಇಲ್ಲ. ಬಟ್ ಅವ್ರಿಗೇನು, ಅವರ ಸಮಸ್ಯೆ ಏನು, ನಮ್ಗೆ ಇಲ್ಲಿ ಹತ್ರ ಸುರಕ್ಷಿತ, ನಮ್ಗೆ ಹತ್ರವಾಗಿರ್ಬೇಕು, ನಾವು ಮನೆಯಿಂದ ಜಸ್ಟ್ ಹೋಗಿ ನಾವು ಬರ್ಬೇಕು. ನಾವು ಇಲ್ಲಿ ಕೆಲವೊಂದು ನನ್ಗೆ ನಮ್ಮ ಗಮನಕ್ಕೆ ಬಂದಿದೆ ಇವಾಗ್ಲೇ, ಕೆಲವೊಂದು ಇದರಲ್ಲಿ ಬೇರೆ ಒಂದು ಹಾಸ್ಪಿಟಲ್ನವರು ಕೂಡ ಇದಕ್ಕೆ ಟೈಅಪ್ ಆಗುವ ಸಾಧ್ಯತೆ ಕೂಡ ಇದೆ. ಇದು ಬೀದಿ ನಾಯಿ ಶೆಲ್ಟರ್ ಅಲ್ಲಿ, ಬೀದಿ ನಾಯಿ ಶೆಲ್ಟರ್ಗೆ ಅದು ಒಂದು ಹುನ್ನಾರ ನಡೀತಾ ಉಂಟು. ಅದು ನಮ್ಗೆ ಸರಿಯಾಗಿ ನಮ್ಮ ಗಮನಕ್ಕೆ ಬರಲಿಲ್ಲ, ನಾವು ಯಾವುದೇ ಹೆಸರು ತೆಗಿಲಿಕ್ಕೆ ಹೋಗುದಿಲ್ಲ. ಅದು ಹಿಂದ್ಗಡೆಯಿಂದ ಏನೋ ಒಂದು ಷಡ್ಯಂತರ ನಡೀತಾ ಇದೆ. ಅದು ಏನೋ ಇರ್ಬಹುದು ಅವರ ಮನಸ್ಸು. ಯಾಕಂದ್ರೆ 88 ಜಾಗ ಸರ್ಕಾರಿ ಈಗ ಉಳಿದಿದೆ ಅಲ್ಲ, ಎಲ್ಲ ಕಟ್ಟಾಗಿ 92 ಎಕರೆಯಲ್ಲಿ ಕಟ್ಟಾಗಿ ಈಗ 88 ಎಕರೆ ಜಾಗ ಈಗ ಅಲ್ಲಿ ಉಂಟು. 88.41 ಸೆನ್ಸ್ ಇದೆ ಅಲ್ಲಿ ಜಾಗ, ವಿಶಾಲ ಜಾಗ. ಆ ಜಾಗವನ್ನು ಏನಾದ ಕಡೆಗೆ 9.9 ಜಾಗವನ್ನು ಮೀಸಲಿಟ್ಟು ಬೀದಿ ನಾಯಿ ಶೆಲ್ಟರ್ಗೆ ಅಂತ ಉಳಿದಂತಹ ಜಾಗ ಇದೆ ಅಲ್ಲ ಕಡೆಗೆ 80 ಎಕರೆ ಜಾಗ ಉಳಿತಲ್ಲ, 79 ಎಕರೆ ಜಾಗ. 79 ಎಕರೆ ಜಾಗದಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದಲ್ಲ, ಏನ್ ಬೇಕಾದ್ರೆ ಅವ್ರಿಗೆ ಖುಷಿ ಬಂದಾಗೆ ಮಾಡ್ಬೋದು. ಯಾಕಂದ್ರೆ ದೊಡ್ಡ ಹೈ ಲ್ಯಾಂಡ್ ಲಾರ್ಡ್ ಇದ್ದವರು ಮಾಡುವಂತದ್ದು ಇದು ಕೆಲಸ, ಬೇರೆಯವನು ಒಂದು ಸಾಮಾನ್ಯ ಜನರಿಗೆ ಮಾಡುವಂತದ್ದು ಕೆಲಸ ಅಲ್ಲ ಇದು. ಇದರ ಹಿಂದೆ ದೊಡ್ಡ ರೀತಿಯ ಹುನ್ನಾರ ಇದೆ, ದೊಡ್ಡ ರೀತಿಯ ಪ್ರಯೋಗ ಇದೆ. ಅದೆಲ್ಲ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿಮ್ಮ ಮುಂದೆ ಇವತ್ತಿಗೆ ಹೇಳ್ತೇವೆ, ಉಳ್ಪೂರಲ್ಲಿ 9.9 ಏನೋ ಇವರು ಮೀಸಲಿಟ್ಟಿದ್ದಾರೆ. ಆ ಜಾಗಕ್ಕಂತೂ ಖಂಡಿತವಾಗಿ ನಾವು ಬಿಡುದಿಲ್ಲ. ಇಡೀ ಉಡುಪಿ ಜಿಲ್ಲೆಯ ನಾಯಿ ತಂದು ಹಾಕ್ಲಿಕ್ಕೆ ಅಲ್ಲಿ ಬಿಡುದಿಲ್ಲ. 1,000 ಜನ ನಾಯಿ ಅಂದ್ರೆ ರತ್ನಾಕರ್ ಹೇಳಿದಾಗೆ ಅವ್ರದ್ದು ಬೊಬ್ಬೆ ಕೇಳಿಯೇ ಸಾಕಾಗ್ತದೆ. ನಮ್ಗೆ ನಮ್ಮ ಮನೆಯ ಒಂದು ನಾಯಿ ಬೊಬ್ಬೆ ಹಾಕಿದ್ರೆ ನಮ್ಗೆ ಕಿರಿಕಿಂದ ನಮ್ಗೆ ಮನೆಯಲ್ಲಿ ನಾವು ಬೊಬ್ಬೆ ಹಾಕ್ತೇವೆ. ಮರೆತಿ ನಾಯಿ ಕಟ್ಟಪಾಡ್ಲಾ ಅಂದದ್ದು ಎಂಕೆಲ್ಲ ಅವೇನೇ ನಾಯಿಗೆ ಶಬ್ದನೇ ಕೇಂದ್ರ ಆಪುಜಿ ಅಂಚದಿಪ್ಪಿರಬಹುದು ಒಂದಿನ ಇಂಚ ನಮ್ಮ 1,000 ನಾಯಿ ಬೊಬ್ಬೆ ಬಂಡ ಇಂಚಾವು. ಅದಕ್ಕೋಸ್ಕರ ನಾವು 18,000 ನಾಯಿ ಅಂತ ಬಾರಿ ಕಷ್ಟ. ಅದು ಎಷ್ಟು ನಾಯಿ ತಂದು ಇಲ್ಲಿ ಹಾಕಿ ಅವ್ರ ಶೆಲ್ಟರ್ ಒಳಗಡೆ ಅದರನ್ನು ಬಾರಿ ಕಷ್ಟ ವಿಚಾರ. ನಮ್ಗೆ ಯಾವ ರೀತಿ ಅವ್ರು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಅವ್ರ ಟೆಕ್ನಿಕ್ ಇರ್ಬೋದು. ಒಂದು ಈಗ ದೇಶದಾದ್ಯಂತ ಒಂದು ತೀರ್ಪಿನ ಅಂಶವಾಗಿ, ಈ ಮಾರ್ಗಸೂಚಿಯ ಅಂಶವಾಗಿ ಸ್ಥಾಪನೆಯ ಬಗ್ಗೆ ಯಾವುದೇ ರೀತಿಯ ಮುತುವರ್ಜಿಗಳು ಇಷ್ಟು ಶೀಘ್ರದಲ್ಲಿ ಆಗಲಿಲ್ಲ. ಬಟ್ ಇಲ್ಲಿ ಯಾಕೆ ಅಷ್ಟು ಶೀಘ್ರವಾಗಿ ಬಹಳ ಬೇಗ ಅಲ್ಲಿ ಮಾರ್ಗಸೂಚಿಗಳು ಬಂದ ತಕ್ಷಣವೇ ಇಲ್ಲಿ ಸ್ಥಾಪಿಸ್ತೇವೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದದ್ದಾದ್ರೂ ಯಾಕೆ? ಅದೇ ನಾನು ಮಂಗಳೂರಿನಲ್ಲಿಯೂ ಅಂತಹ ಪ್ರಸ್ತಾವನೆಗಳು ಇಲ್ಲ, ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಅಂತ ಪ್ರಸ್ತಾವನೆಗಳು ಇಲ್ಲ, ಈಗಾಗಲೇ ಮಾಡಲಿಲ್ಲ. ಬಟ್ ಉಡುಪಿಯಲ್ಲೇ ಯಾಕೆ ಪ್ರಥಮವಾಗಿ ಮಾಡಿದ್ವು? ಅದೇ ಇದರ ಹಿಂದೆ ನಾನು ಇವಾಗಲೇ ಹೇಳಿದೆ ನಮ್ಮ ಮುಂದೆನೆ, ಇದರ ಹಿಂದೆ ಏನೋ ಷಡ್ಯಂತ್ರ ನಡೀತಾ ಇದೆ. ಈ ಜಾಗದ ವಿಷಯದಲ್ಲಿ 88 ಜಾಗ ವಿಶಾಲವಾದ ಜಾಗ, ಮಧ್ಯದಲ್ಲಿ ಇರುವಂತ ಜಾಗ, ಅಲ್ಲಿ ಏನ್ ಕ್ಲೀನ್ ಮಾಡ್ಬೇಕಂತ ಜಾಸ್ತಿ ಏನಿಲ್ಲ. ಒಂದು ಮರ ಗಿಡಗಳನ್ನು ಒಂದು ನಾಶ ಮಾಡ್ಬೋದು. ಅಲ್ಲಿ ಒಂದು ಮರ ಗಿಡಗಳು ಕೂಡ ನಾಶ ಆಗ್ತದೆ, ಅದು ಕೂಡ ನೋಡ್ಬೇಕು. ಮಾಲಿನ್ಯ ಕೂಡ ನಮ್ಗೆ ಸಮಸ್ಯೆ ಆಗ್ತದೆ ಕಡೆಗೆ. ನಾವು ನೀರಿಗಾಗಿ ಅರಣ್ಯ ಅಂತೇವೆ ನಾವು. ಮೊನ್ನೆ ಅಷ್ಟೇ ನಾವು 1 ವಾರ ಹಿಂದೆ ಅಷ್ಟೇ ನಾವು DFO ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. ಅರಣ್ಯ ಬಗ್ಗೆ ಮತ್ತೆ ಈ ಚಿರತೆ ಬಗ್ಗೆ ಕೂಡ ಮನವಿ ಕೊಟ್ಟಿದ್ದೇವೆ.
ಆವಾಗ ಕೂಡ ನೋಡಿ, ಈಗ ಇಷ್ಟು ಜಾಗ ಅರಣ್ಯ ಇವರು ಅದನ್ನು ಡೆಸರ್ಟ್ ಇದು ಮಾಡಿ ಅದು ಬುಲ್ಡೇಸರ್ ಹಾಕಿ ಲೆವೆಲ್ ಮಾಡಿದ್ರೆ ಎಷ್ಟು ಮರಗಳು ಹೋಗ್ತವೆ, ಎಷ್ಟು ಗಿಡಗಳು ಹೋಗ್ತವೆ ಅಂತ ನೀವು ಆಲೋಚನೆ ಮಾಡಿ. ಆ ಜಾಗದಲ್ಲಿ ಅಂತರ್ಜಲ ಕಲುಷಿತಗೊಳ್ಳಬಹುದು ಅನ್ನುವಂತಹ ಆತಂಕವು ಕೂಡ ಇರಬಹುದಲ್ವಾ? ಯಾಕಂದ್ರೆ ಅಷ್ಟೊಂದು ಮಲಮೂತ್ರಗಳು ಅಂತರ್ಜಲವನ್ನು ಕುಸಿತದೆ ಸಮೀಪದ ಬಾವಿಯ ನೀರು ಕುಸಿತದೆ ನೀರು ಕುಸಿಯುತ್ತದೆ. ಅದು 100% ಸತ್ಯ. ಅದು ನಿಮ್ಮ ಮಾತು. ಒಂದು ವೇಳೆ ಒಂದು ಮರ ತೆಗೆದಾಗ ನಾವು 1 ಇಂಚು ನೀರು ಕೆಳಗಡೆ ಇಳಿಯುವಂತದ್ದು 100% ಸತ್ಯಾಂಶ. ಇದು ನಾವು ಒಂದು ಮರ ನೆಟ್ರೆ 1 ಇಂಚು ನೀರು ಹೆಚ್ಚಾಗುವಂತದ್ದು ಸಾಧ್ಯತೆ ಇರ್ತದೆ. ಹೌದು, ಮರದ ನೀರು ಹನಿಗಳನ್ನು ಕೆಳಗಡೆ ಬಿದ್ದಾಗ ಅಲ್ಲಿ ನೀರು ಮರದ ಬೇರಲ್ಲಿ ಇರ್ತದಂತೆ. ಅದು ನಾವು ಮುಂಚೆಯಿಂದ ಹೇಳಿ ನಾವು ತಿಳ್ಕೊಂಡಿದ್ದೇವೆ, ಸೈಂಟಿಸ್ಟ್ ಅವರು ಮಾತಾಡಿದ ನಾವು ತಿಳ್ಕೊಂಡಿದ್ದೇವೆ. ಸಾಂಪ್ರದಾಯಿಕ ಹೌದು, ವೈಜ್ಞಾನಿಕ ಸತ್ಯವೂ ಹೌದು. ಬಟ್ ನಾನು ಕೇಳುವುದು ಅದಲ್ಲ. ಈಗ ಈ ನಾಯಿಗಳು ಇಷ್ಟೊಂದು ಪ್ರಮಾಣದಲ್ಲಿ ಇರುವಾಗ ಮಲಮೂತ್ರ ವಿಸರ್ಜನೆ ಮಾಡ್ತದೆ. ಅವುಗಳು ಸಹಜವಾಗಿ ಮಣ್ಣನ್ನು ಸೇರಿಕೊಂಡು ಅಂತರ್ಜಲವನ್ನು ಸೇರಿಕೊಂಡು ಸಮೀಪದ ಬಾವಿಗಳಿಗೆ ಏನಾದರೂ ತೊಂದರೆ ಉಂಟಾಗುವ ಸಾಧ್ಯತೆ ಇರಬಹುದು. ನಾವು ಅದೇ ಹೇಳಿದಲ್ಲ, ಅಷ್ಟು ಸಾವಿರ ಜನ ಅಂತಂದ್ರೆ ನಮ್ಗೆ ಸಾವಿರಾರು ಮನೆಗಳಿವೆ ಹತ್ರ. ಅದಕ್ಕೇನೋ ಈಗ ಬೇಡ ಅನ್ನೋದಲ್ಲ ನಾವು, ಅದೇಗೋಸ್ಕರ ನಾವು ಬೇಡ ಅನ್ನೋದು. ಆ ಮೂತ್ರ ಮಲಮೂತ್ರಗಳನ್ನು ಅಲ್ಲಿ ಹೋಗ್ತದೆ. ಅದು ಹೋಗುವಂತ ಇದೆ ಏನು ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಪರವಾಗಿಲ್ಲ. ಆದ್ರೂ ಕೂಡ ನಾವೀಗ ಅಂಡರ್ ಪಿಟ್ ಮಾಡಿದ್ರು ಕೂಡ ಹತ್ರ ಇರುವ ಮನೆಗಳಿಗೆ, ಹತ್ರ ಇರುವ ಬಾವಿಗಳಿಗೆ ಹರಿದು ಹೋಗುವಂತದ್ದು ಸಹಜ. ಸಾಧಾರಣ 100 ಮೀಟರ್ಗೆ ಒಂದೊಂದು ಪಿಟ್ಗಳಿಂದ ನೀರು ಹರಿದು ಹೋಗ್ತದೆ. ನಾನು ನೋಡಿದ್ದೇನೆ. ನಾನು 100 ಮೀಟರ್ ಕೂಡ ಹೋಗುವಂತ ಸಾಧ್ಯತೆ ಇದೆ. 50 ಮೀಟರ್ ಅಂತದ್ದು ಏನು ವಿಶೇಷನೇ ಅಲ್ಲ. ನಮ್ಮ ಸಂತೆಕಟ್ಟೆಯಲ್ಲಿ ಒಂದು ಬಿಲ್ಡಿಂಗ್ ಇದೆ, ಒಂದು ಕಡೆಗೆ ಬಿಲ್ಡಿಂಗ್ ಇದ್ದದ್ದು. ಈಗ ಅವರು ರಿಟರ್ನಿಂಗ್ ವಾಲ್ ಹಾಕಿ, ಎಷ್ಟೋ ಅಡಿ ರಿಟರ್ನಿಂಗ್ ವಾಲ್ ಹಾಕಿ ಅವ್ರೀಗ ತಕೊಂಡ್ ಬಂದು ಈಗ ನಿಲ್ಸಿದ್ದಾರೆ. ಈಗ ಬರುದಿಲ್ಲ ಈಚೆ. ಅಷ್ಟು ಕಷ್ಟಪಟ್ಟು ಅವರು ಹಾಕಿದ್ದಾರೆ. ಅವರದ್ದು ಬಿಟ್ಟು ನೀರು 50 ಮೀಟರ್ ದೂರಕ್ಕೆ ಹೋಗ್ತದೆ ಅಂದ್ರೆ ನೀವು ಲೆಕ್ಕಾಚಾರ ಹಾಕಿ. ಇದು 18,000 ನಾಯಿಗಳನ್ನು ಮೂತ್ರಗಳನ್ನು ಹೇಗೆ ಹರಿದು ಹೋಗ್ಬಹುದು ಆ ಪೆಟ್ಟು ಮಾಡಿದ್ರೆ. ಹತ್ರ ಇರುವಂತ ಎಷ್ಟು ಮನೆಗಳಿವೆ ನನ್ನ ಲೆಕ್ಕದಲ್ಲಿ. ಅದೇ ಈಗ ಏನು ಜಾಗ ಇವರು ಪರಿಶೀಲನೆ ಮಾಡಿದ್ದಾರೆ, ಈಗ ಜಾಗ ಏನು ಮೀಸಲಿಟ್ಟಿದ್ದಾರೆ, ಆ ಸೈಡ್ ಅಲ್ಲಿ ಸದಾ ನನ್ನ ಲೆಕ್ಕದಲ್ಲಿ ಒಂದು 500 ಮನೆಗಿಂತ ಜಾಸ್ತಿ ಇದೆ ಒಂದು ಸೈಡ್ ಅಲ್ಲಿ. ದಫನ ಕೂಡ ಸಮಸ್ಯೆ ಆಗಬಹುದಲ್ವಾ? ಯಾಕಂದ್ರೆ ನಾಯಿಗಳ ಆಯುಷ್ಯ ಒಂದಷ್ಟು ಕಡಿಮೆ. ಅದು ಕೂಡ ಅದು ಗುಂಪಾಗಿ ವಾಸಿಸಿದ್ರೆ ಬಹುತೇಕವಾಗಿ ಕಷ್ಟ ಇದೆ. 2-3 ನಾಯಿಗಳು ಉಳಿದ್ರೆ ಆಯ್ತು, ಉಳಿಲ್ಲ ಆದ್ರೆ ಮತ್ತೆ ಅದರಲ್ಲಿ ಬೇರೆ ನಾಯಿಗಳು ತಿಂದ್ರೆ ಮತ್ತೆ ಅದು ಕಾಯಿಲೆ. ಮತ್ತೆ ಏನ್ ಗೊತ್ತಿಗೋ ಸರ್, ಈ ಅಧಿಕಾರಿಗಳು ಏನು ಈ ಸ್ಥಳ ಇಟ್ಟಿದ್ದಾರೆ, ಯಾಕಂದ್ರೆ ಅಲ್ಲಿ ಯಾವ ಒಬ್ಬ ಅಧಿಕಾರಿಯು ಮನೆ ಕೂಡ ಇಲ್ಲ ಅಲ್ಲಿ. ಅವರಿಗೆ ಇದರ ಸಮಸ್ಯೆ ಗೊತ್ತಾಗಲಿ. ಇಲ್ಲಿ ಯಾರಿಗಾರು ತೊಂದರೆ ಆಗೋದು ಯಾರಿಗೆ? ಬಡ ಮಕ್ಕಳಿಗೆ, ಈ ಬಡ ಕುಟುಂಬದವರಿಗೆ ತೊಂದರೆ ಆಗಿಬಿಟ್ರೆ ಅವ್ರಿಗೆ ಏನಿಲ್ಲ. ಮತ್ತೆ ಒಂದೇನಾಗ್ತದೆ ಅಂದ್ರೆ ಸರ್, ಈ 17,000-18,000 ನಾಯಿ ಬಂದಾಗ ನಮಗೆ ಮತ್ತೊಂದು ತೊಂದರೆ ಏನಂದ್ರೆ, ಈ ನಾಯಿಗಳಿಂದ ಬೇರೆ ಕಾಡು ಪ್ರದೇಶದಿಂದ ಈ ಚಿರತೆಗಳಿಗೆ, ಹುಲಿಗಳು ಇದರ ವಾಸನೆ ನೋಡ್ಕೊಂಡು ಬೇರೆ ಕಡೆ ಬಂದಾಗ ವಸತಿ ಪ್ರದೇಶದಲ್ಲಿ ಇದ್ದ ಮನೆಗಳಿಗೆ ಅಟ್ಯಾಕ್ ಮಾಡ್ತವೆ. ಇಲ್ಲಿ ನಾಯಿ ಸಿಗ್ಲಿಲ್ಲ ಅಂದ್ರೆ ಇದ್ದದ್ದು ಭಾರಿ ದೊಡ್ಡ ತೊಂದರೆ ಸರ್. ಇದ್ರ ಏನಂತ ಅಲ್ಲಿ ಹತ್ರದಲ್ಲಿ ಮನೆ ಇರ್ತದೆ, ಮಕ್ಕಳಿಗೆ ಇದ್ದಿದ್ರೆ ಈ ಹುಲಿಗಳು, ಚಿರತೆಗಳು ಇಲ್ಲಿ ವಾಸವಾದಾಗ ನಾಯಿ ಶಬ್ದ ಕೇಳಿದಾಗ ಯಾರಿಗೆ ಮಕ್ಕಳನ್ನ ಅನಾಹುತ ಆಗೋದು ಖಂಡಿತವಾಗಿ ಇದು ಗ್ಯಾರಂಟಿ ಇದೆ ಸರ್. ಇದ್ರ ಬಗ್ಗೆನೂ ತೊಂದರೆ ಆಗ್ತದೆ ಸರ್. ಫ್ರಾಂಕಿ ಡಿಸೋಜರ್ ಅವರೇ, ಈಗ ಈ ಎಲ್ಲ ವಿಚಾರಗಳನ್ನ ಗ್ರಾಮಸ್ಥರಿಗೆ ಮನದಟ್ಟು ಮಾಡ್ಕೊಳ್ಬೇಕು. ಯಾಕಂದ್ರೆ ಗ್ರಾಮಸ್ಥರು ಕೂಡ ಈಗ ಹೊಂದಾಣಿಕೆಯ ಸ್ವಭಾವ ಮತ್ತು ಒಂದಷ್ಟು ನಿರ್ಲಕ್ಷ್ಯ, ಔದಾಸೀನ್ಯದಿಂದ ಇರುವವರು. ಇಷ್ಟೆಲ್ಲ ಗಂಭೀರ ವಿಷಯಗಳು ಇದೆ ಅನ್ನುವುದನ್ನು ಮನದಟ್ಟು ಮಾಡಿಕೊಳ್ಳುವಲ್ಲಿ ಏನೇನು ಪ್ರಯತ್ನಗಳು ಆಗ್ತಾ ಇವೆ ಮತ್ತು ಆಗಿವೆ ಮತ್ತು ಸಂಘ ಸಂಸ್ಥೆಗಳಿಗೆ ವ್ಯವಹರಿಸಿದ್ದೀರಾ? ಈಗ ಅಲ್ಲಿಯ ವ್ಯಾಪ್ತಿಯ ಸಂಘ ಸಂಸ್ಥೆಗಳು ಅಥವಾ ದೈವಸ್ಥಾನಗಳು, ಚರ್ಚ್ಗಳು ಈ ಬಗ್ಗೆ ಈ ಮಾಹಿತಿ ನೀಡುವಂಥ ಪ್ರಯತ್ನ. ಯಾಕಂದ್ರೆ ಎಲ್ರಿಗೂ ಗೊತ್ತಾಗಬೇಕು. ಯಾಕಂದ್ರೆ ಕೆಲವು ಜನ ಸಾಮಾನ್ಯವಾಗಿ ಹೇಳ್ತಾರೆ, ಏನು ನಾಯಿ ಶೆಲ್ಟರ್ನಿಂದ ಏನು ಸಮಸ್ಯೆ ಆಗಬಹುದು ಅನ್ನುವಂಥ ಮೇಲ್ನೋಟದ ಒಂದು ನಿರಾಕರಣೆಯನ್ನ ಮಾಡ್ತಾರೆ. ಅವರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಇದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆನೆ ಮಾಡಿದ್ದೇವೆ. ನಾವು ಇದು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ 6ನೇ ತಾರೀಕಿಗೆ ಏನು ನಮ್ಮ ಪ್ರತಿಭಟನೆ ಆಯ್ತು, ಯಾವ್ದು 6ನೇ ತಾರೀಕು ಅಂದ್ರೆ ಹೋದ ತಿಂಗಳಲ್ಲಿ ನಾವು ಫೆಬ್ರವರಿ 6ನೇ ತಾರೀಕಿಗೆ ನಾವು ಏನು ಪ್ರತಿಭಟನೆ ಮಾಡಿದ್ದೇವೆ, ಅದು ಆ ಟೈಮಲ್ಲಿ ನಾವು ಇದನ್ನು ನಾವು ಪ್ರತಿಯೊಬ್ಬರಿಗೆ ನಮ್ಮ ಮನೆಗೆ ಒಂದು ಬೆಲೆಟ್ ಮಾಡಿ ಪ್ರತಿ ಒಂದು ಮನೆಗೆ ಮುಟ್ಟಿಸ್ತೇವೆ. ನಾವು ಪ್ರತಿ ಏರಿಯಾದ ಪ್ರತಿ ಗ್ರಾಮದಲ್ಲಿ 3 ಗ್ರಾಮದಲ್ಲೂ ಕೂಡ ನಾವು ಪ್ರತಿಯೊಂದು ಮನೆಯವರಿಗೆ ನಾವು ಮುಟ್ಟಿಸ್ತೇವೆ. ಈ ತರ ಮನೆ ಹೋರಾಟ ಆದ ಕೂಡ ನಾವು ಬಿಡ್ಲಿಲ್ಲ. ಈ ಹೋರಾಟ ನಮ್ದು ಏನು ಸಮಿತಿ ಉಂಟಾ, ನಾವು ಸಭೆ ಮಾಡ್ತಾ ಉಂಟು. ಸಭೆ ಮಾಡ್ಕೊಂಡು ಈಗ ಅದ್ರಲ್ಲಿ ನಮ್ಮಲ್ಲಿ ಕೆಲವು ಜನ ಮಾಹಿತಿ ಹಕ್ಕಲ್ಲಿ ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಮಿತಿಯವರು. ಮಾಹಿತಿ ಹಕ್ಕಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ತಗೊಂಡು ಅದ್ರ ಬಗ್ಗೆ ಪರಿಶೀಲನೆ ಮಾಡುವಂತ ತಂಡನೇ ನಮ್ದಿದೆ. ಇನ್ನು ಈ ಹೋರಾಟ ಕೈ ಬಿಟ್ಟಿಲ್ಲ. ನಮ್ಮಲ್ಲಿ ಈಗ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಈಗ ಮೀಟಿಂಗ್ ಮಾಡ್ತೀವಿ. ಇದು ಈಗ ಜಾಸ್ತಿ ಆದ್ರೆ ಖಂಡಿತವಾಗಿ ಮತ್ತೊಮ್ಮೆ ಅದಕ್ಕಿಂತ 2 ಪಟ್ಟು ಜಾಸ್ತಿಯಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ನಾವು ರೆಡಿ ಇದ್ದೇವೆ. ಬಟ್ ನಮಗೆ ಯಾವುದೇ ಉತ್ತರಗಳು ಬಂದಿಲ್ಲ ಸರ್. ಅಲ್ಲಿ ಅದಕ್ಕೆ ಯಾವುದು ನಮಗೆ ಗಮನಕ್ಕೆ ಬಂದಿಲ್ಲ. ಬಟ್ ಏಕಾಏಕಿ ಮಾಡಿಬಿಟ್ರೆ ಅದೇ ಹೇಳೋದು, ಅದಕ್ಕೆ ನಾವು ಗ್ರಾಮಸ್ಥರು ರೆಡಿ ಆಗಿರ್ಬೇಕು. ಇದಕ್ಕೆ ನಾವು ಎಲ್ಲರೂ, ನಾವು 3 ಗ್ರಾಮಸ್ಥರು
ಯಾವಾಗ ಕರೆ ಕೊಟ್ಟಾಗ ಕೂಡ ನಮ್ಮ ಈ ಮನವಿಗೆ ಸ್ಪಂದನೆ ಕೊಟ್ಟು ನಾವು ಹೋರಾಟ ಮಾಡುವಂತ ನಿಲ್ಲಿಸಬಾರ್ದು ಅನ್ನೋ ನಮ್ಮ ಮನವಿ. ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ವಿಶ್ವಾಸಕ್ಕೆ ಖಂಡಿತ ಸರ್, ಆಟೋ ರಿಕ್ಷಾ ಯೂನಿಯನ್ ಆಗಿ ಎಲ್ಲ ಬಂದಿದೆ ನಮ್ಗೆ. ಮೊನ್ನೆ ಎಲ್ಲ ಇವತ್ತು ಕರೆದ್ರು, ನಾಳೆ ನಾವು ಇಂಥ ಬಂದ್ರು ಇನ್ನೂ ಕೂಡ ಅಷ್ಟೇ ಜನ ಬರುವಂತ ನಮ್ಗೆ ವಿಶ್ವಾಸ ಇದೆ ಅವರ ಬಗ್ಗೆ. ಯಾಕಂದ್ರೆ ಇದು ಗ್ರಾಮಸ್ಥರ ಬಗ್ಗೆ ನಾವು ಹೋರಾಟ ಮಾಡೋದು ಬಿಟ್ರೆ ನಮ್ಮ ಮನೆಗಲ್ಲ. ಇದು ನಮ್ಮ ಗ್ರಾಮ ಒಂದು ಸಲ ಇದು ಕೈದಾಯ್ತಾರೆ ಜೀವಮಾನದಲ್ಲಿ ಕೈದಾಗ್ದಾಗೆ. ಯಾರು ಕೂಡ ನಾಯಿಗಳಿಗೆ ಕರುಣೆ ತೋರಿಸುವವರು ನಾಯಿ ಬಗ್ಗೆ ಎಲ್ರಿಗೂ ಕರುಣೆ ಇದೆ, ಬಟ್ ನಾವು ಬೇಡ ಅಂತ ಹೇಳ್ತೇವೆ. ಇಲ್ಲಿ ಬೇಡ ಹೇಳೋದು ನಾವು ಅಷ್ಟೇ. ಬೇರೆ ಕಡೆಯಲ್ಲಿ ಮಾಡಿ ನಾಯಿ ಮಾಡ್ಲೇಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ಗೆ ನಾವು ಖಂಡಿತವಾಗಿ ತಲೆ ಬಾಗ್ತೇವೆ. ಜನವಸತಿ ಇಲ್ಲದ ಕಡೆಗಳಲ್ಲಿ ಖಂಡಿತವಾಗಿ ಇದನ್ನು ಮಾಡಿ. ನಮಗೆ ಈ ಉಪ್ಪೂರು ಭಾಗದಲ್ಲಿ ಹಳ್ಳಿ ಪ್ರದೇಶದಲ್ಲಿ ಬೇಡ. ಇಲ್ಲಿ ಈ ರೀತಿಯೆಲ್ಲ ನಾವು ನಿಮ್ಗೆ ಹೇಳಿದ್ದೇವೆ, ಈ ತರ ತೊಂದರೆ ಆಗ್ತದೆ ಅನ್ನೋ ಉದ್ದೇಶ. ಮತ್ತೆ ಕಾಡು ಪ್ರಾಣಿಗಳಿಂದ ಕೂಡ ತೊಂದರೆ ಆಗ್ತದೆ ನಮ್ಗೆ ಇಲ್ಲಿ ಹಾಕಿದಾಗ. ಅದಕ್ಕೆ ನಾವು ಇರೋದು ಅಷ್ಟೇ. ನದಿ ನೀರು ಕೂಡ ನದಿ ನೀರು ಕಲುಷಿತ ಆಗ್ತದೆ ಖಂಡಿತವಾಗಿ. ಮತ್ತೆ ನಾನು ಎಲ್ಲ ಹಾಲಿದೆ ಎಲ್ಲ ಕೇವಲ ತಮ್ಮ ಸಂದೇಹವ ಅಥವಾ ಯಾರಾದ್ರೂ ತಜ್ಞರು ಇದ್ರ ಬಗ್ಗೆ ಹೇಳಿದಾರ? ಯಾವ್ದು ಸರ್? ಈ ಎಲ್ಲ ಕಲುಷಿತ ಆಗ್ತದೆ ಖಂಡಿತ ನಮ್ಗೆ ಯಾರು ಹೇಳಿದ್ರು ಒಂದು ನಮ್ಗೆ ಹತ್ತಿರದಲ್ಲಿ ನಾವಲ್ಲಿ ಗ್ರಾಮೀಣ ಪ್ರದೇಶ ಇರ್ಲಿಕ್ಕೆ ಹಳ್ಳಿಯಲ್ಲಿ ಇರ್ಲಿಕ್ಕೆ ಹೋಗಿ ಸಾಧಾರಣ ಎಲ್ರಿಗೂ ಅದ್ರ ಬಗ್ಗೆ ಅನುಭವ ಇರ್ತದೆ. ಯಾವ್ದು ಬಂದ್ರೆ ಹೇಗೆ ಆಗ್ತದೆ. ಯಾಕಂದ್ರೆ ಇವತ್ತು ನಾಯಿ ಮೂತ್ರ ಅನ್ನೋದು ಎಷ್ಟು ಡೇಂಜರ್ ನಮ್ಗೆ ಗೊತ್ತಿರ್ತದೆ. ಒಂದು ನಾಯಿ ಮೂತ್ರ ಒಂದು ನಾವು ಕಬ್ಬಿಣದ ಪಂಜರ ಮಾಡಿ ಅದು ತುಕ್ಕಿಡಿದ್ರೆ ಅಷ್ಟು ಹಿಡಿದು ಹೋಗ್ತದೆ. ಅಷ್ಟು ಡೇಂಜರ್ ಉಂಟಾ ಮೂತ್ರ ಅದ್ರ ನಾಯಿದು. ಹಾಗಾಗಿ ಈ ಬಗ್ಗೆ ತಜ್ಞರಿಂದ ಒಂದಷ್ಟು ವರದಿಯನ್ನ ಮಾಡಿಕೊಂಡು ಸಲ್ಲಿಸಬಹುದಿತ್ತಲ್ಲ? ಮಾಡ್ಬೋದು, ಆದ್ರೆ ಯಾಕಂದ್ರೆ ಇದು ನಮ್ಗೆ ಸರಿಯಾಗಿ ಇದು ಏನಂತ ನಮ್ಗೆ ಅಂದಾಜು ಬಂದಿಲ್ಲಲ್ಲ ಸರ್. ಇದು ಮಾಹಿತಿ ನಮ್ಗೆ ಅಲ್ಲ, ಸ್ಥಾಪನೆ ಮಾಡ್ಲಿಕ್ಕೆ ಈಗ ಉದ್ದೇಶ ಮಾಡಿದ್ದಾರೆ. RTI ಅಲ್ಲಿ ಹೇಗಿದೆ ಸರ್? ಯಾವ ಹಂತದಲ್ಲಿದೆ ಅದು? ಇಲ್ಲ, ಮಾಹಿತಿ ಪ್ರಕಾರ ನಾವು ಅದರಲ್ಲಿ ಹೋಗ್ಲಿಲ್ಲ. ನಾವು RTIಗೆ ನಾವೇನು ತೆಗಿಲಿಕ್ಕೆ ಹೋಗ್ಲಿಲ್ಲ. ಪಂಚಾಯತ್ ಅದು ನಾವು ಒಂದು RTI ಅಲ್ಲಿ ನಾನು ತೆಗ್ದಿದ್ದೇನೆ. ಪಂಚಾಯತ್ ಅಲ್ಲಿ ಸಂಸದ ಅವರು ಮೊನ್ನೆ ಸಭೆಯಲ್ಲಿ ಕೊನೆಯ ಸಭೆಯಲ್ಲಿ ಅವರು ಬರ್ದಿದ್ದಾರೆ, ನಮ್ಗೆ ಇದು ಬೀದಿನ ಶೆಲ್ಟರ್ ಉಪ್ಪೂರು ಗ್ರಾಮಕ್ಕೆ ಬೇಡ ಅಂತ. ಒಂದು ನಿರ್ಣಯ, ಗ್ರಾಮ ಪಂಚಾಯತಿ ನಿರ್ಣಯ ಅವರು ತಿರಸ್ಕಾರ ಮಾಡಿದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ನಮ್ಗೆ ಬೆಳಿಬಹುದು ಅಂತ ಒಂದು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧ ಆಗ್ತದೆ. ಯಾಕಂದ್ರೆ ಪಂಚಾಯತ್ ಅಲ್ಲಿ ನಾವು ನೋಡಿ ಪ್ರತಿಯೊಂದಕ್ಕೆ ನಾವು ನಿರ್ಣಯ ಮಾಡ್ತೇವೆ. ಅದಕ್ಕೆ ಅರ್ಥನೇ ಇಲ್ಲ. ಈ ನಿರ್ಣಯಕ್ಕೆ ನಮ್ಗೆ ಏನೋ ನಮ್ಗೆ ಇದು ಸಿಗ್ಲಿಲ್ಲ ಅಂತಾದ್ರೆ, ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಜಯ ಸಿಕ್ಲಿಲ್ಲ ಅಂತಾದ್ರೆ ನಿರ್ಣಯ ಮಾಡಿ ಏನ್ ಪ್ರಯೋಜನ? ಪಂಚಾಯತ್ ಅಲ್ಲಿ ಮೆಂಬರ್ ಗಳನ್ನು ನಾವು ಅಲ್ಲಿ ಸೆಲೆಕ್ಟ್ ಮಾಡಿ ಏನ್ ಪ್ರಯೋಜನ? ಪಂಚಾಯತಿಗೆ ಎಲೆಕ್ಷನ್ ಮಾಡಿ ಏನ್ ಪ್ರಯೋಜನ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ ಈಗ. ಅದೆಲ್ಲ ಎಲೆಕ್ಷನ್ ಅಲ್ಲಿ ಮಾಡಿ ಏನ್ ಪ್ರಯೋಜನ ಅಂತ ಕೇಳ್ತಾ ಇರೋದು ನಾನು. ಜಿಲ್ಲಾಧಿಕಾರಿಗೆ ನಂದು ಈಗ ಮಾಧ್ಯಮ ಮುಖಾಂತರ ಕೇಳುವಂತದ್ದು, ಈಗ ಒಂದು ಪಂಚಾಯತಿಗೆ ರೈಟ್ಸ್ ಇಲ್ಲ ಅಂತಾದ್ರೆ ಪಂಚಾಯತಿಗೆ ಹಾಗಾದ್ರೆ ರೈಟ್ಸ್ ಇಲ್ವಾ? ಪಂಚಾಯತ್ಗೆ ಏನ್ ರೈಟ್ಸ್ ಇಲ್ವಾ? ಪಂಚಾಯತಿಗೆ ಅಲ್ಲಿ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡುವಾಗ ಪಂಚಾಯತ್ ಅದು ಯಾವುದೇ ರೀತಿಯ ಇವರದ್ದು ಇದೇ ತಕೊಳ್ಳಿಲ್ಲ, ಅವರು ಪರ್ಮಿಷನೇ ಇಲ್ಲ. ಪಂಚಾಯತ್ ಅದು ಪರ್ಮಿಷನೇ ಇಲ್ಲ ಅಂತಾದ್ರೆ ಇವ್ರು ಯಾವ ರೀತಿ ಮಾಡ್ತಾರೆ? ನನ್ನ ಲೆಕ್ಕದಲ್ಲಿ ನನ್ಗೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾವು ಒಂದು ಕೆಲಸ ಕಟ್ಟಡ ರೆಡಿ ಮಾಡ್ಬೇಕು, ಒಂದು ಪಾಪದ ಒಬ್ಬ ಕಟ್ಟಡ ಕಟ್ಟಬೇಕಾದ್ರೆ ಅವ ಪರ್ಮಿಷನ್ ತಗೊಳ್ಬೇಕಮ್ಮ ಪಂಚಾಯತಿಂದ. ಪರ್ಮಿಷನ್ ತಕೊಂಡೆ ಅವ ಕಟ್ಟಡ ನಿರ್ಮಾಣ ಮಾಡ್ಬೇಕು. ಅದು ಕಾರ್ಮಿಕ ಸುಂಕ ಕೂಡ ಇದೆ ಕಟ್ಟಲಿಕ್ಕೆ. 10 ಲಕ್ಷಕ್ಕಿಂತ ಮೇಲೆ ಹೋದ್ರೆ ಅವನಿಗೆ ಲಕ್ಷಕ್ಕೆ 1,000 ರೂಪಾಯಿ ಕಟ್ಟಬೇಕಲ್ಲಿ ಕಾರ್ಮಿಕ. ಹೌದು, ಕಾರ್ಮಿಕ ಸುಂಕ ಕಟ್ಬೇಕದು. ಯಾಕಂದ್ರೆ ನಾನು ಇಷ್ಟ ಹೇಳುದು, ಒಂದು ಮನೆಗೆ ಒಂದು ಕರೆಂಟ್ ಕೊಡ್ಬೇಕಾದ್ರೆ ಡೋರ್ ನಂಬರ್ ಬೇಕೀಗ. ಇಲ್ಲಂತೆ ಒಂದು ವಿದ್ಯಾರ್ಥಿಯವರು ಶಾಲೆ ಹೋಗುವಂತ ವಿದ್ಯಾರ್ಥಿಯವರು ಇರ್ಬೇಕು ಮನೆಯಲ್ಲಿ, ಅಂತವ್ರಿಗೆ ಮಾತ್ರ ಕರೆಂಟ್ ಕೊಡ್ತಾರೆ. ಅದು ಸಹ ಪಂಚಾಯತಿ ನಿರ್ಣಯ ಬೇಕು. ಪಂಚಾಯತಿ ನಿರ್ಣಯ. ಇದರ ಬಗ್ಗೆ ಏನಾದ್ರೂ ಕಾನೂನಾತ್ಮಕ ಹೋರಾಟಕ್ಕೆ ಅಣಿಯಾಗಿದ್ದೀರಾ ಅಂತ? ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತ ಅಲ್ಲ, ಕಾನೂನಾತ್ಮಕ ಹೋರಾಟ ಅಂದ್ರೆ ನೋಡಿ, ನಾವೊಂದು ಕಾನೂನು ವಿರುದ್ಧವಾಗಿ ಅಂತೂ ನಾವು ಅಲ್ಲ. ಕಾನೂನಾತ್ಮಕವೆಂದ್ರೆ ಬಗ್ಗುವುದು ಕಾನೂನಾತ್ಮಕವಾಗಿ. ಈಗ ಇದೆ ಗ್ರಾಮ ಪಂಚಾಯತ್ ನಿರ್ಣಯವನ್ನ ಉಲ್ಲಂಘಿಸಿದ್ದಾರೆ ಅನ್ನುವಂತಹ ನೆಲೆಯಲ್ಲಿ ಇಲ್ಲ, ಉಲ್ಲಂಘಿಸಿದಾರಂತ ನಾವು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ 29 ತಾರೀಕಿಗೆ ಆಗಿದಂತ ನಿರ್ಣಯ ಇದು ಕಳ್ಸಿಕೊಟ್ಟಿದಾರಂತೆ. ಈ ನಿರ್ಣಯ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಇಲ್ಲ. ಸಮಿತಿ ಕೇಳುವ ಹಕ್ಕಿದೆ. ಸಮಿತಿಗೆ ಯಾವುದೇ ಉತ್ತರವನ್ನ ಕೊಡೋದಿಲ್ವೇ ಜಿಲ್ಲಾಡಳಿತ? ಇಷ್ಟುವರೆಗೆ ಕೊಡ್ಲಿಲ್ಲ. ಇಷ್ಟುವರೆಗೆ ಯಾವುದು ಬರ್ಲಿಲ್ಲ ಅಂತಾರೆ. ನಾವೀಗ ಮೊನ್ನೆ ಕೂಡ ಕೇಳಿದೆ, ನೀವು ಕೊಟ್ಟಂತಹ ಏನು ಅರ್ಜಿ ಇದೆ, ನೀವು ಕೊಟ್ಟಂತಹ ನಿಮ್ದು ನಿರ್ಣಯದ ಪತ್ರ ಏನ್ ಕೊಟ್ಟಿದ್ದೀರಿ ನೀವು ನಿರ್ಣಯ ಮಾಡಿ, ಅದಕ್ಕೇನ್ ಕೇಳಿದ್ರೆ ಇಷ್ಟುವರೆಗೆ ಯಾವುದು ಕೂಡ ಮಾಹಿತಿ ಇಲ್ಲ. DC ಇಂದವಾಗ್ಲಿ, ಬೇರೆಯಿಂದ ಯಾರು ತಹಶೀಲ್ದಾರ್ ಇಂದಾಗ್ಲಿ, AC ಇಂದಾಗ್ಲಿ, ಯಾರಿಂದ ಕೂಡ ಮಾಹಿತಿ ಪಂಚಾಯತಿಗೆ ಇಲ್ಲ. ಬಟ್ ಪರಿಸರ ನಾಶ ಆಗ್ತದೆ ಅನ್ನುವಂಥ ಭೀತಿ ತಮ್ಮಲ್ಲಿದೆ. ಪರಿಸರ ಸಚಿವಾಲಯವು ಅಥವಾ ಪರಿಸರ ಇಲಾಖೆ ಇದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆಯಾ? ಇದರ ಬಗ್ಗೆ ಏನಾದರೂ ಮಾಹಿತಿ ಇಲ್ಲ? ಮಾಹಿತಿ ಇಲ್ಲ, ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾರ ಹತ್ರ ಕೇಳಿದ್ರು ಕೂಡ ನಮ್ಗೆ ಗೊತ್ತಿಲ್ಲ. ಉಸ್ತುವಾರಿ ಸಚಿವ ಹತ್ರ ನಾನು ಮೊನ್ನೆ 3 ವಾರ ಹಿಂದೆ ನಾನು ನೇರ ಫೋನ್ ಆಗಿ ನಾನು ಮಾತಾಡಿದೆ ಉಸ್ತುವಾರಿ ಸಚಿವರ ಹತ್ರ. ಮಾತಾಡಿದಾಗ ಇದರ ಬಗ್ಗೆ ನಾನು ಗಮನಿಸ್ತೇನೆ ಅಂತ ಅಂದ್ರು ಅಷ್ಟೇ, ಇದರ ಬಗ್ಗೆ ನೋಡ್ತೇನೆ ಅಂತ ಅಂದ್ರು. ಹಾಗೆ KDP ಸಭೆಯಲ್ಲಿಯೂ ಕೂಡ ಇದು ಪ್ರಸ್ತಾಪ ಆಗ್ಲಿಲ್ವಾ? ಜಿಲ್ಲಾ KDP ಸಭೆಯಲ್ಲಿ ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಆಗಿರಬಹುದು, ಕೆಲವೊಂದ್ ಕಡೆ ಆಗಿರಬಹುದು. ಇದು ಇಷ್ಟುವರೆಗೆ ಅವರು ಪ್ರಸ್ತಾವನೆ ಹೊರಗಡೆ ಬಿದ್ದಿಲ್ಲ.
ಯಾರ ಹತ್ರ ಕೇಳಿದ್ರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಸರಿಯಾಗಿ ಉತ್ತರಿಸ್ತಾ ಇಲ್ಲ, ಯಾರು ಕೂಡ. ಇಲ್ಲಿ ನಮ್ಮ ಪಂಚಾಯತ್ ಅಲ್ಲಿ ಆಗ್ಲಿ, ತಾಲೂಕ್ ಪಂಚಾಯತ್ ಆಗ್ಲಿ, ತಾಲೂಕ್ ಆಫೀಸ್ ಆಗ್ಲಿ, ಅಥವಾ DC ಆಫೀಸ್ ಆಗ್ಲಿ, ಯಾರು ಕೂಡ ಇದ್ರ ಬಗ್ಗೆ ಯಾರು ಕೂಡ ಸರಿಯಾಗಿ ಯಾರು ಉತ್ತರಿಸ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಗುಪ್ತವಾಗಿ ಇಟ್ಕೊಂಡಾಗೆ ಇದೆ. ಇದು ಏನೋ ನೀವು ಹಾಗೆ ಹೇಳ್ದಾಗೆ ಸಡನ್ ಆಗಿ ಬಂದು ನಿರ್ಮಾಣ ಮಾಡುವಂತ ಈ ಹಂತದಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ಯಾರು ಕೂಡ ಸರಿಯಾಗಿ ಮಾಹಿತಿ ಯಾರು ಕೂಡ ಕೊಡ್ತಾ ಇಲ್ಲ. ಮಾನ್ಯ ರತ್ನಾಕರ್ ಅವರೇ, ಈ ಜನಪ್ರತಿನಿಧಿಗಳನ್ನು ಸಂಪರ್ಕಿಸಲೇ ಇಲ್ವಾ ತಾವು? ಇಲ್ಲ ಸರ್, ಹೋರಾಟಕ್ಕೆ ಅವರು ಬೆಂಬಲ ಕೇಳಿದ್ರು. ಇಲ್ಲ ಸರ್, ನಾವು ಹೇಳುತ್ತಾ ಅದೇ ಈಗ ನೋಡಿ, ನಾವು ಈಗ ಸ್ಥಳೀಯ ಜನಪ್ರತಿನಿಧಿಗಳು ಅವ್ರು ಏನಂತಾರೆ, ಜನಪ್ರತಿನಿಧಿಗಳ ಹತ್ರ ನಾವೇನ್ ಮಾಡಿದ್ವಿ, ನಿಜವಾಗಿ ಅವರು ಇದನ್ನ ನಮ್ಮ ಸಮಸ್ಯೆ ಬಂದಾಗ ಅವರೆಲ್ಲ ಧ್ವನಿಗೂಡಿ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಈ ಗ್ರಾಮಕ್ಕೆ ಬೇಡ ಅನ್ನೋ ಮಾತನ್ನು ಅವ್ರು ಹೇಳ್ಬೇಕು ಹೊರತು ನಾವು ಪ್ರತಿಭಟನೆ ಮಾಡಿ ನೀವು ಬನ್ನಿ ನೀವು ನಮ್ಮ ಧ್ವನಿಗೂಡಿ ಅಂತ ಹೇಳುವಂತ ಪ್ರಮೆ ಬರಬಾರ್ದು. ಯಾಕಂದ್ರೆ ಈಗ ನಮ್ಮ 3 ಗ್ರಾಮಸ್ಥರು ಬೇಡ ಅಂದ್ರೆ ಅದು ಅವರಿಗೂ ಬೇಡ. ಅವರು ಜಿಲ್ಲಾಧಿಕಾರಿ ಹತ್ರ ಹೇಳಿ ಇಲ್ಲ ಅಲ್ಲಿ ಬೇಡ, ಅದು ಬೇರೆ ದಿಕ್ಕಲ್ಲಿ ನೋಡುವ, ನಾವು ಸ್ಥಳ ಪರಿಶೀಲನೆ ಮಾಡುವ, ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಅವರು ಇಲ್ಲಿವರೆಗೆ ಜಿಲ್ಲಾಧಿಕಾರಿ ಮುಖಾಂತರ ನಮಗೆ ಮಾಧ್ಯಮ ಮುಖಾಂತರ ತಿಳಿಸ್ಬೇಕಿತ್ತು. ಅದನ್ನು ಮಾಡಲಿಲ್ಲ ಅವ್ರು. ನಾನು ಹೇಳೋದಷ್ಟೇ, ನಾವು ಅವರನ್ನು ಕರೆದು ಸರ್ ನೀವು ಅದಕ್ಕೆ ಧ್ವನಿಗೂಡಿ ಅಂತ ಹೇಳೋದು ಯಾವ ನ್ಯಾಯ ಸರ್? ನಾನು ಮನವಿ ಮಾಡಬಹುದಿತ್ತು. ಮನವಿಯಲ್ಲಿ ಅವ್ರು ಬಂದಿದ್ದಾರೆ. ಈಗ ಜಿಲ್ಲಾ ಕಚೇರಿಗೆ ನಾನು ಯಾವ ಪಕ್ಷದ ಅಂತ ಹೇಳಿದ್ರೆ ಎಲ್ಲ ಪಕ್ಷದ ನಾವೆಲ್ಲ ಕಾರ್ಯಕರ್ತರು ಒಂದೊಂದು ಪಕ್ಷದ ನಾನು ಎಲ್ಲರನ್ನೂ ನಾವು ಕರೆದಿದ್ದೇವೆ ಅಲ್ಲಿ. ಅವರು ಇವರಂತೆಲ್ಲ ನಾವು ಎಲ್ಲ ಪಕ್ಷದವ್ರನ್ನ ಕರೆದು ಅವ್ರನ್ನ ಮಾತಾಡ್ಸಿದ್ದೇವೆ. ನೀವು ನಮಗೆ ಧ್ವನಿಗೂಡಬೇಕು, ಇದನ್ನು ಆಗದಿದ್ದಾಗೆ ನೀವು ನೋಡ್ಬೇಕು, ಆಯ್ತು ಅದ್ರ ಬಗ್ಗೆ ಮಾತಾಡ್ತೇವೆ, ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿಬಿಟ್ರೆ ಅವರಾಗಿ ನಮ್ಮನ್ನು ಕರೆದು ನಾನು ಬರ್ತೀನಿ, ನಾವು ಬೆಂಗಳೂರಲ್ಲಿ ಹೋಗುವ ಇಂಥಲ್ಲಿ ಮಾತಾಡುವಂತ ನಮ್ಮನ್ನು ನಿಜವಾಗಿ ಕರ್ಕೊಂಡು ಹೋಗಿ ಅಲ್ವಾ ಇದನ್ನು ಕ್ಯಾನ್ಸಲ್ ಮಾಡಬೇಕಿತ್ತು. ಉಡುಪಿ ಇದನ್ನು DC ಅವರಿಗೆ ಸ್ಪಷ್ಟ ಸಂದೇಶ ಕೊಟ್ಟು ಇದಾಗಬಾರ್ದಲ್ಲಿ ಅಂತ ಹೇಳಿ ಮಾಡಲಿಲ್ಲ. ಅದು ಯಾವುದು ಈಗ ನಾವು ಅದೇ ಹೇಳೋದು, ಇನ್ನೂ ಕೂಡ ರಾಜಕೀಯ ಹೇಳೋದು ಸರ್, ದಯವಿಟ್ಟು ಎಲ್ಲ ನಮ್ಮ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ತಾವೆಲ್ಲರೂ ನಮ್ಮ ಈ 3 ಗ್ರಾಮಸ್ಥ ಒಂದು ಹಳ್ಳಿ ಪ್ರದೇಶದ ಗ್ರಾಮಸ್ಥರ ಒಂದು ಸ್ಪಂದನೆಗೆ ತಾವು ಈ ಒಂದು ಮನವಿಗೆ ಸ್ಪಂದನೆ ಕೊಟ್ಟು ತಕ್ಷಣವೇ ಇಲ್ಲಿ ಉಪ್ಪೂರಲ್ಲಿ ಏನು ನಾಯಿ ಶೆಲ್ಟರ್ಗೆ ಸ್ಥಳ ಕಾದಿರಿಸಿದ್ದೀರಾ ಇದನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ತಾವು ನಮ್ಮ ಜನಪ್ರತಿನಿಧಿಗಳು ಮಾಡಬೇಕಂತ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡಿಕೊಡ್ತೇವೆ ಸರ್. ಓಕೆ, ಮಾನ್ಯ ಫ್ರಾಂಕಿ ಅವರೇ, ಈಗ ಅದೇ ಮನವಿಯನ್ನು ಕೊಟ್ಟಿದ್ದಾರೆ ಅಂದರೆ ತಾವು ಹೇಳಿದ್ರಿ. ಆ ಮನವಿಯಲ್ಲಿ ಪ್ರಮುಖವಾದಂತಹ ಏನೇನು ವಿಷಯಗಳನ್ನು ಅಂಶಗಳನ್ನು ಉಲ್ಲೇಖಿಸಿದ್ದೀರಾ ಅಲ್ಲಿ? ಅದನ್ನು ಕರೆಕ್ಟಾಗಿ ನಾನು ನೋಡಲಿಲ್ಲ, ಬಟ್ ಆದರೆ ನಾನು ಕೆಲವೊಂದು ಅಂಶ ಅಂದರೆ ಒಂದು ಅದರಲ್ಲಿ ಈಗ ಪಂಚಾಯತಿಂದ ಮನವಿ ಕೊಟ್ಟಿರೋದು, ಅದರಲ್ಲೊಂದು ನಮಗೆ ಮೆಡಿಕಲ್ ಕಾಲೇಜ್ ಬೇಕು, ಒಂದು ಗ್ರೌಂಡ್ ಬೇಕು, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ನಮಗೆ ಗ್ರೌಂಡ್ ಇಲ್ಲ ಸರಿಯಾಗಿ. ಒಂದು ಗ್ರೌಂಡ್ ಇದ್ದಿತ್ತು ಮುಂಚೆ, ಅದು GTC ಕಾಲೇಜ್ ಬಂತ ಆ ಗ್ರೌಂಡ್ ಅಲ್ಲಿ, ಹಾಗಾಗಿ ನಮಗೆ ಒಂದು ಆಡ್ಲಿಕ್ಕೆ ಗ್ರೌಂಡ್ ಬೇಕು. ಬೇರೆ ಬೇರೆ ಸಂಸ್ಥೆ ನೀವು ತನ್ನಿ ಅಂತ ಎಲ್ಲ ಕೆಲವೊಂದು ಮನವಿ ನಿರ್ಣಯ ಮಾಡಿದ್ದಾರೆ. ಹೌದು, ಒಂದಷ್ಟು ನಿರ್ಣಯ ಮಾಡಿದ್ದಾರೆ. ಆ ಜಾಗದಲ್ಲಿ ನಮಗೆ ಬೇಕಾಗುವಂತಹ ಸಂಸ್ಥೆ ಬರಲಿ ಅಂತ. ಯಾಕಂದ್ರೆ ಅಲ್ಲಿ ಈಗ ನೋಡಿ GTC ಕಾಲೇಜ್, ಹೈಸ್ಕೂಲು, GTC ಕಾಲೇಜ್, ನಂದಿನಿ, KMF ಎಲ್ಲ ಬರ್ತಾ ಇದೆ, ಆಲ್ರೆಡಿ ಬಂದಿದೆ. ಮತ್ತೊಂದು ಬೇರೆ ಒಂದು ಏನೋ ಸಂಸ್ಥೆ ಬರ್ತಾ ಇದೆ ಈಗ ಕ್ಯಾಶ್ಯೂನೆಟ್ ಫ್ಯಾಕ್ಟ್ರಿ, ಭಾರಿ ದೊಡ್ಡ ಫ್ಯಾಕ್ಟ್ರಿ ಬರ್ತಾ ಇದೆ. ಹೌದು, ಕ್ಯಾಶ್ಯೂನೆಟ್ ಅದು ಯಾರು ಮಾಲೀಕ ಅಂತ ಗೊತ್ತಿಲ್ಲ ನನಗೆ, ಬರೀ ದೊಡ್ಡ ಫ್ಯಾಕ್ಟ್ರಿ. ಈಗ ನಂದಿನಿ ಹೋಗುವಂತ ಅದೇ ಈಗ ಏನು 99.9 ಏನು ಜಾಗ ಇದೆ ಅದ್ರ ಹತ್ರ. ಹೌದು, ಸಾವಿರಾರು ಕೆಲಸ. ಬಟ್ ತಾವು ಈ ಮಂಗಳೂರು ಯೂನಿವರ್ಸಿಟಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರಕ್ಕಾಗಿ ಅವಾಗ ಪ್ರಸ್ತಾಪ ಎಲ್ಲ ಆಗಿತ್ತು, ಅದನ್ನ ಪಡೆಯುವಲ್ಲಿ ವಿಫಲರಾದ್ರಲ್ಲ ಯಾಕೆ? ಖಂಡಿತ ಅದು ಹೌದು, ಅದು ಕಾಪು ಆ ಕಡೆ ಹೋಯ್ತು ನೋಡಿ. ತಾವು ಅವಾಗ ಮನಸ್ಸೇ ಮಾಡ್ಲಿಲ್ಲ. ಅಲ್ಲ, ಮಾಡಿದ್ದಾರೆ. ಅವಾಗ ಅದು ಬರ್ತಿದ್ರೆ ಇವಾಗ ನೋಡಿ ಎಲ್ಲರೂ ಕೂಡ ಮಾಡಿದ್ದಾರೆ, ಯಾಕೆ ಮಾಡ್ಲಿಲ್ಲ ಅಂತ ಇಲ್ಲ. ಇರುವಾಗ 35 ಎಕರೆ ಜಾಗವನ್ನು ಮೀಸಲಿಟ್ಟಿದ್ದಾರೆ ಅವರಿರುವಾಗ. ಅದು ಮೀಸಲ್ ಅಂದ್ರೆ RTC ಅಲ್ಲಿ ಎಲ್ಲೋ ಮೆನ್ಷನ್ ಮಾಡಲಿಲ್ಲ, RTC ಮೆನ್ಷನ್ ಮಾಡಲಿಲ್ಲ. ಬಟ್ ಪ್ರಸ್ತಾವನೆಗಳಾಗಿದೆ, ಸರ್ವೆ ಆಗಿದೆ, ಎಲ್ಲವೂ ಆಗಿದೆ. ಅಲ್ಲಿ ಕೂಡ ಅಲ್ಲೊಂದು ಕೊರಗ ಸಮುದಾಯದವರು 9 ಮನೆಯವರು ಇದ್ದಾರೆ ಅದೇ ಜಾಗದಲ್ಲಿ, ಮಧ್ಯದಲ್ಲಿ ಇದ್ದಾರೆ ಅವರು. 9 ಮನೆಗಳಿವೆ. ಅವರಿಗೆ ಒಂದು ಹಕ್ಕುಪತ್ರ ಕೊಡುವಂತದ್ದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಜನಾರ್ದನ್ ತೋನ್ಸಿ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಆ ಟೈಮಲ್ಲಿ ಅವರಿಗೆ 9 ಮನೆಗಳಿಗೆ ನಿವೇಶನ ಹಂಚಿದ್ದಾರೆ, 9 ಸೆನ್ಸ್ ಲೆಕ್ಕದಲ್ಲಿ ಹಂಚಿದ್ದಾರೆ. ಮಧ್ಯದಲ್ಲಿ ಇದ್ದಾರೆ ಅವರು ಸಹ. ಆ ಜಾಗದಲ್ಲಿ ಕೊರಗ ಸಮುದಾಯದವರು 9 ಮನೆಗಳು ಮಧ್ಯದಲ್ಲಿ ಇದ್ದಾರೆ, ಅವರಿಗೆ ಕೂಡ ಹಂಚಿಕೆಯನ್ನು ಹಂಚಿದ್ದಾರೆ. ಈಗ ನಾನು ಅದೇ ಹೇಳಿದೆ ನಿಮ್ಗೆ, ಯಾವಾಗಲೇ ಹೇಳಿದ್ದೇನೆ, 3 ಎಕರೆ 20 ಸೆನ್ಸ್ ಏನಿದೆ, ಮೊದಲನೇದಾಗಿ ಅವರು ಈಗ 3 ಎಕರೆ 20 ಸೆನ್ಸ್ ಅನ್ನು ಜನರಿಗೆ ಹಂಚಬೇಕು. ನಮ್ದು ಇಷ್ಟೇ ಆಶೆ, ಆಗ್ರಹ ನಮ್ದು ಆಗ್ರಹ. ನಮ್ಗೆ ನಿಮ್ಮ ಹತ್ರ ನಾವು ಆಗ್ರಹ ಮಾಡುದು ಇದು ಒಂದು 3 ಎಕರೆ 20 ಮೀಸಲಿಟ್ಟಿದ್ದಾರೆ. ಹೌದು, ನಿವೇಶನಕ್ಕಾಗಿ ಮೀಸಲಿಟ್ಟಿದ್ದಾರೆ. ಉಪ್ಪೂರು ಗ್ರಾಮ ಪಂಚಾಯತ್ ಹೆಸರಲ್ಲಿ ಮೀಸಲಿಟ್ಟಿದ್ದಾರೆ. ಅದು ಒಂದು ಇವಾಗಲೇ ನಡಿಬೇಕು. ಇದು ಯಾರ ಜವಾಬ್ದಾರಿ? DC ಅವ್ರು ಮಾಡ್ಬೇಕು. ಅಲ್ಲ, ಪಂಚಾಯತ್ ಜವಾಬ್ದಾರಿ. ಪಂಚಾಯತ್ ಜವಾಬ್ದಾರಿ DC ಅವ್ರ ಹತ್ರ ಹೇಳಿ ಮಾಡಿಸ್ಬೇಕು.
ಈಗ ಇಮಿಡಿಯೇಟ್ ಆಗಿ ಪಂಚಾಯತ್ ಅವರು ಇದ್ರ ಬಗ್ಗೆ ನಿರ್ಣಯ ತಗೊಳ್ಳಿಕ್ಕೆ ಹೇಳಿದೆ ನಾನು ಮೊನ್ನೆನೆ. ತಕೊಂಡಿರ್ಬೋದು, ನನ್ಗೆ ಗೊತ್ತಿಲ್ಲ ಅದು, ಅದರ ಬಗ್ಗೆ ನಾನು ಮಾಹಿತಿ ಅವರು ಕೊಡ್ಲಿಲ್ಲ ನನಗೆ. ಬಟ್ 3 ಎಕರೆ 20 ಸೆನ್ಸ್ ಇದೆ, ಅದು ನಿವೇಶನ ಫಸ್ಟ್ ಹಂಚಬೇಕು. ಯಾಕಂದ್ರೆ ಎಷ್ಟೋ ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಅಲ್ಲಿ ಅವರು ನಮ್ಮ ಗ್ರಾಮದವರೇ, ಎಷ್ಟು ಜನ ಗ್ರಾಮದಲ್ಲಿ ವೋಟ್ ಹಾಕುವವರು ಎಷ್ಟೋ ವರ್ಷದಿಂದ, ನನ್ನ ಲೆಕ್ಕದಲ್ಲಿ 60, 70, 80 ವರ್ಷದಿಂದ ವೋಟ್ ಹಾಕಿದವರು ಅವರಿಗೆ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಇದು ಕೇವಲ ತಮ್ಮ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ತಮ್ಮ ಹೋರಾಟ ಸಮಿತಿ ಆಗ್ರಹವೂ ಕೂಡ ಈ ವಿಷಯ ವೈಯಕ್ತಿಕ ಅಲ್ಲ, ನಾನು ವೈಯಕ್ತಿಕ ಅಲ್ಲ, ಎಲ್ಲರೂ ಕೂಡ ಮಾತಾಡೋದು ಇಷ್ಟೇ. ಏನು ಮೀಸಲಿಟ್ಟಿದ್ದಾರೆ ಅದು ಹೋರಾಟ ಸಮಿತಿಯು ಕೂಡ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ, ಮೊನ್ನೆಯೂ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಏನು ಮೀಸಲಿಟ್ಟಂತ ಜಾಗ ಇದೆ ಅದನ್ನು ಫಸ್ಟ್ ನೀವು ಅದನ್ನು ಪಂಚಾಯತ್ ಅಲ್ಲಿ ನೀವು ಏನು ಇದು ಮಾಡಿದ್ರೆ ಪಂಚಾಯತ್ ಅವ್ರು ಒಟ್ಟಾಗಿ ಈಗ DC-ಗೆ ಆಗ್ಲಿ ತಹಶೀಲ್ದಾರ್ಗೆ ತಿಳಿಸಿ ಇದು ಇಮಿಡಿಯೇಟ್ ಆಗಿ ಹಂಚುವಂತ ಕೆಲಸ ಪಂಚಾಯತ್ನವರು ಮಾಡ್ಬೇಕು. ಈಗ ಗಡುವು ಏನ್ ಕೊಡ್ಲಿಲ್ಲ, ಆಗ್ಲೇಬೇಕು. ನಾವು ಗಡುವು ಕೊಡುವುದಕ್ಕೆ ನಾವು ಏನು ಇದು ಮಾಡುದು, ಯಾಕಂದ್ರೆ ಈಗ ಬಾಡಿ ಇಲ್ಲ, ಈಗ ಏನು ಹೋರಾಟದ ಮೂಲಕ ವೇದಿಕೆ ಇದೆ, ತುಲನಾ ರಕ್ಷಣಾ ವೇದಿಕೆ ಮೂಲಕ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನ್ನ ಜನರ ಪರವಾಗಿ ಈ ಹಂಚಿಕೆ ಆಗ್ಬೇಕು. 3 ಎಕರೆ 20 ಸೆನ್ಸ್ ಏನು ಮೀಸಲಿಟ್ಟಿದ್ದಾರೆ ಆ ಹಂಚಿಕೆ ಆಗ್ಬೇಕು. ಯಾಕಂದ್ರೆ ಇಲ್ಲಿ RTCಯಲ್ಲಿ ನಾವು 3 ಎಕರೆ 20 ಸೆನ್ಸ್ ಖಾಲಿ ಮೆನ್ಷನ್ ಮಾಡಿದ್ರೆ ಸಾಲದು, ಅದನ್ನು ಕೊಡ್ಬೇಕು, ನಾವು ಜನರಿಗೆ ಹಂಚಬೇಕು. ಅದು ಅಲ್ಲದೆ ಬೇರೆ ಯಾವುದೇ ರೀತಿಗೆ ನಾವು ಹೋದ್ರೆ ಪ್ರಯೋಜನ ಇಲ್ಲ. ಇದನ್ನು ಹಂಚ್ಕೊಳ್ಳಿ ಫಸ್ಟಿಗೆ. 3 ಎಕರೆ 20 ಸೆನ್ಸ್ ಏನಿದೆ ಅದು ಜನರಿಗೆ ಹಂಚಿ, ನೀವು ಅದ್ ನಂತರ ಏನು ಉಳಿತದೆ ಅದ್ ನಂತರ ನೀವು ಡಿಸೈಡ್ ಮಾಡಿ ಕಡೆಗೆ. ಏನ್ ಬೀದಿನ ಶೆಲ್ಟರ್ ಆಗ್ಲಿ ಮತ್ತೊಂದಾಗ್ಲಿ ಇತ್ಯಾದಿ ಈಗ ನಾವು ಮೀಸಲಿಟ್ಟಿದ್ದೇವೆ 3 ಎಕರೆ 20, ಅದ್ರ ಬಗ್ಗೆ ಗಮನಕ್ಕೆ ಕೊಡುದಿಲ್ಲ ಇವರು. ಜನರು ಪಾಪ ಒದ್ದಾಡ್ತಾ ಇದ್ದಾರೆ, ಎಷ್ಟು ಜನರು ಬಡ ಜನರು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಬಾಡಿಗೆ ಮನೆ ಒಂದು 50 ವರ್ಷದಿಂದ ಎಷ್ಟು ಬಾಡಿಗೆ ಕೊಡ್ಬೋದು ಸರ್? ಈಗ ಮಾಮೂಲಿ ಬಾಡಿಗೆ ಅಂದ್ರೆ 5,000ಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಶೆಲ್ಟರ್ ಮಾಡುವ ಮುಂಚೆ ಆದ್ಯತೆಯ ಮೇರೆಗೆ ನಿವೇಶನ ಹಂಚಬೇಕು. ಮೊನ್ನೆಯೂ ಕೂಡ ನಾನು ಮಾತಾಡಿದ್ದೇನೆ, ಮೊನ್ನೆ ಕೂಡ DC ಆಫೀಸರ್ ನಂದು ಇದ್ರ ಮಾತಾಡಿದಲ್ಲಿ ನಂದು ವಿಡಿಯೋ ಅಲ್ಲಿ ನಾನು ಗಮನಿಸಿದ್ರೆ ಅದೇ ಮಾತಿದೆ, 3 ಎಕರೆ 20 ಸೆನ್ಸ್ ಅನ್ನು ಹಂಚಬೇಕಂತ ಹೇಳಿದೆ ನಾನು. ಆದ್ಯತೆಯ ಮೇರೆಗೆ ಹಂಚಬೇಕು. ಅದು ಮೊದಲನೇದಾಗಿ ಆ ಕೆಲಸ ನಡೆಯಬೇಕು. ಆ ಕೆಲಸ ನಡೆದ ನಂತರ ಅಲ್ಲಿ ಉಳಿದಂತ ಜಾಗ ಏನ್ ಮಾಡ್ತಾರೆ, ಅದು ಏನ್ ಬಿಡ್ತಾರೆ ಅಂತ ಅವ್ರಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಬೀದಿನ ಶೆಲ್ಟರ್ಗೆ ನಮ್ಮ ಗ್ರಾಮದ ಮಟ್ಟದಲ್ಲಿ ಬಿಟ್ಟು ಬೇರೆ ಜಿಲ್ಲೆ ಮಟ್ಟದಲ್ಲಿ ಹೋಗುದಾದ್ರೆ ನಮ್ಮ ಆಕ್ಷೇಪಣೆ ಇದೆ. ಎಲ್ಲ ಸಂಘಟನೆ ಪರವಾಗಿ ಮತ್ತೆ ಎಲ್ಲ ಗ್ರಾಮದ ವಿರುದ್ಧವಾಗಿ ಬಿಡೋದೇ ಎಲ್ಲ ಗ್ರಾಮಾಂತರು ಯಾರು ಬಿಡುದಿಲ್ಲ, ಎಲ್ಲ ವಿರುದ್ಧ ಇದೆ. ಗ್ರಾಮಾಂತರು ಎಲ್ಲರೂ ಕೂಡ ವಿರುದ್ಧ ಇದೆ ಇದಕ್ಕೆ. ರತ್ನಾಕರ್ ಮೊಗವೀರರವರೇ, ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇನೆ ಅಂತ ಹಠಕ್ಕೆ ಬಿದ್ದು ಒಂದು ವೇಳೆ ಜಿಲ್ಲಾಡಳಿತ ಮಾಡಿತ್ತು, ಆವಾಗ ತಾವು ಮನವಿ ಕೊಡ್ತೀರಾ ಅಥವಾ ಹೋರಾಟ ಮಾಡಿದ್ರು, ಆವಾಗ ಒಂದು ಸೂತ್ರವನ್ನು ಸಿದ್ಧಪಡಿಸ್ತದೆ. ಏನು ಅಕ್ಕಪಕ್ಕದ ಕೆಲವು ಮನೆಯವರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ನಾವು ಪುನರ್ವಸತಿಯನ್ನು ಅಲ್ಲೇ ಪ್ರದೇಶದಲ್ಲಿ ದೂರ ಪ್ರದೇಶದಲ್ಲಿ ಕೊಡ್ತೇವೆ ಅನ್ನುವಂಥ ಆಶ್ವಾಸನೆಗೂ ಮುಂದಾಗಬಹುದು. ಆವಾಗ ತಮ್ಮ ಸಮ್ಮತಿ ಇದೆಯಾ? ಅವಾಗ ಅಲ್ಲಿ ಜನರ ಹತ್ರ ಕೇಳ್ಬೇಕು. ಯಾಕಂದ್ರೆ ಅವರು ಹುಟ್ಟಿದ್ರಿಂದ ಅಲ್ಲಿ ಇದ್ದಾಗ ಸ್ಥಳದಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಕೇಳ್ದೆ. ಯಾಕಂದ್ರೆ ಇದನ್ನಾದ್ರೂ ಬೇರೆ ಕಡೆ ವರ್ಗಾವಣೆ ಮಾಡುವುದು, ಅಲ್ಲಿ ಅವರು ಹತ್ರನೇ ಇದ್ದು ಆ ಏನೋ ಒಂದು ದೇವಸ್ಥಾನ ಅಲ್ಲಿ ನಂಬ್ಕೊಂಡು ಬಂದು ಆ ಜಾಗದಲ್ಲಿ ಇದ್ದು ಹಿರಿಯರು ಕೊಟ್ಟಂತ ಸ್ಥಳದಲ್ಲಿ ಇದ್ದಾಗ ಅಲ್ಲಿ ಈಗ ಇರುವಾಗ ಅವ್ರು ಬಿಟ್ಟು ಹೋಗುವಂತದ್ದು ಅದು ಸರಿಯಲ್ಲ. ಇದು ಅಷ್ಟು ದೊಡ್ಡ ಯೋಜನೆ ಅಲ್ಲ ಇದು. ಹೌದು, ಒಂದು ವೇಳೆ ನಾನು ಹೇಳೋದು ಇದನ್ನಾದ್ರೂ ನಾವು ಅದೇ ಕೇಳೋದು, ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇದನ್ನಾದ್ರೂ ಬೇರೆ ಕಡೆ ಮಾಡಬಹುದು. ಆ ಮಟ್ಟಕ್ಕೆ ಯಾವ ನಮ್ಮ ಜಿಲ್ಲಾಡಳಿತ ಬರಬಾರ್ದು ಅಂತ ಇದೆ, ಬರಬಾರ್ದು. ನಾನು ಅದೇ ಕೇಳೋದು ಜನಪ್ರತಿನಿಧಿಗಳ ಹತ್ರ, ನಮ್ಮ ಎಲ್ಲ ಜನಪ್ರತಿನಿಧಿಗಳು ಇದಕ್ಕೆ ಕೂಡಲವಾಗಿ ಒಂದು ಪರಿಹಾರ ಕಂಡುಕೊಳ್ಬೇಕು. ಜಿಲ್ಲಾಡಳಿತ ಇದು ಯಾವ ಚೌಕಟ್ಟನ್ನು ಇಲ್ಲಿ ಸ್ಥಳ ಅಂತ ಇಟ್ಟುಕೊಂಡಿದ್ರ ಅದನ್ನ ಈ ಮಂಜೂರನ್ನು ಬೇರೆ ಕಡೆ ಮಾಡುವಂತದ್ದು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದು ಆಗ್ಲಿಲ್ಲ ಅಂದ್ರೆ ಯಾರಿಗೂ ತೊಂದರೆ ಇಲ್ಲ ಸರ್. ನಾವು ಜನಪ್ರತಿನಿಧಿಗಳಿಗೂ ಕೂಡ ಇದರ ಗಂಭೀರತೆಯನ್ನು ತಲುಪಿಸುವ ಪ್ರಯತ್ನ ತಾವು ಮಾಡಿದ್ದೇವೆ ಸರ್. ಖಂಡಿತವಾಗಿ ನಾವು ಎಲ್ಲರೂ ಕಡೆಗೆ ಇಷ್ಟೊಂದು ವಿಷಯಗಳಿದೆ, ಸಮಸ್ಯೆ ಖಂಡಿತ ಹೋಗಿದೆ. ಯಾಕಂದ್ರೆ ಎಲ್ರಿಗೂ ಅವ್ರಿಗೆ ಗೊತ್ತಿರ್ತದೆ. ಈಗ ಆ ಪ್ರದೇಶದಲ್ಲಿ ಎಲ್ಲರೂ ಅಲ್ಲಿಯೇ ಮತದಾನದ ಇದು ಮಾಡ್ಕೊಂಡು ಬಂದವರು, ಎಲ್ಲ ಆ ಸ್ಥಳದಲ್ಲಿ ಕೂಡ ಗೊತ್ತುಂಟು ಅವರಿಗೆ. ಎಲ್ಲ ಶಾಸಕರಿಗೂ ಗೊತ್ತು, ಹಿಂದಿನ ಶಾಸಕರಿಗೆ ಗೊತ್ತು, ಇವಾಗ ಶಾಸಕರಿಗೆ ಗೊತ್ತಿರ್ತದೆ, ಸಚಿವರಿಗೆ ಗೊತ್ತಿಲ್ಲ, ಶಾಸಕರಿಗೆ ಎಲ್ರಿಗೂ ಗೊತ್ತಿರ್ತದೆ. ಈ ಪ್ರದೇಶ ಹೀಗೆ ಇರ್ತದೆ, ಇಲ್ಲಿ ಆಗಬಾರ್ದು, ಇಲ್ಲಿ ಜನವಸತಿ ಪ್ರದೇಶ, ಇಲ್ಲಿ ತೊಂದರೆ ಆಗ್ತದೆ, ಮುಂದೆ ನಾಳೆ ತೊಂದರೆ ಆದ್ರೂ ಬರುವುದು ಇವ್ರ ಹತ್ರನೇ ಅಂತನೂ ಗೊತ್ತುಂಟು. ಜನಪ್ರತಿನಿಧಿ ಇವರೇ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕು. ನಾಳೆ ಅವ್ರಿಗೆ ತೊಂದರೆ ಆಗಿ ಇವರೇ ಪರಿಹಾರ ಕೊಡ್ಬೇಕಲ್ಲ ಸರ್. ಅದಕ್ಕೆ ಈವಾಗಲೇ ಇವ್ರು ದನಿ ಎತ್ತಿದ್ರೆ ಈ ಇಂಥದ್ದೊಂದು ಆಗದಿದ್ರೆ ಏನು ಮುಂದೆ ಇದೇ ಇಲ್ಲಲ್ಲ ಸರ್. ಅದರ ಬಗ್ಗೆ ಫ್ರಾಂಕಿ ಡಿಸೋಜರ್ ಅವರೇ, ಈ ಎಲ್ಲ ಸಮಸ್ಯೆಗಳನ್ನು ಸೃಷ್ಟಿಸಿಕೊಂಡದ್ದು ಬಹುತೇಕವಾಗಿ ನಾವೇ. ಈ ಬೀದಿ ನಾಯಿಗಳ ಸಂಖ್ಯೆ ಇತ್ತೀಚಿನ ದಶಕಗಳಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ನಮ್ಮ ಸ್ವಯಂಕೃತ ಅಪರಾಧಗಳಿದೆ. ತಮ್ಮ ಪ್ರಕಾರ ಇದು ಯಾಕೆ ಇಷ್ಟೊಂದು ಗಂಭೀರವಾದ, ಅಂದರೆ ಈಗ ನೋಡಿ, ಆಗ ಬೀದಿ ನಾಯಿಗಳು ಹೆಚ್ಚಾಯಿತು, ಅದಕ್ಕೆ ಶೆಲ್ಟರ್ ಬೇಕು ಅಂತ ಇನ್ನೊಂದು ಸಮಸ್ಯೆಗಳು ಕ್ರಿಯೇಟ್ ಆಯಿತು. ಜನರು ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕು? ಈ ಬೀದಿ ನಾಯಿಗಳ ನಿಯಂತ್ರಣ
ಮಾಡೋದಾದ್ರೂ ಯಾವ ಯಾವ ಮಾರ್ಗಗಳ ಮೂಲಕ ಮಾಡಬಹುದು? ಅದೇ ಮೊದಲನೇದಾಗಿ ಎಲ್ಲೆಂದ್ರೆ ಅಲ್ಲಿ ಬೀದಿ ನಾಯಿಗಳು ಓಡಾಡ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಬೀದಿ ನಾಯಿಗಳಿಗೆ ಪ್ರಿಕಾಷನ್ ತಗೊಳ್ಬೇಕು ಇವರು. ಅಲ್ಲ, ಹಿಂದೆ ಈ ಸಮಸ್ಯೆ ಇರ್ಲಿಲ್ಲಲ್ಲ ಸರ್, ಸಾಕು ನಾಯಿಗಳು ಒಂದೆರಡು ಇತ್ತು. ಹೌದೌದು. ಇವಾಗಲೇ ಒಂದೋ ಏನೋ ಮೀನಿನ ಮಾರುಕಟ್ಟೆಯಲ್ಲಿ ಒಂದೆರಡು ನಾಯಿಗಳು. ಅದೇನಾಗ್ತದೆ ಗೊತ್ತ ಸರ್, ಹಿಂದೆ ಏನು ಮಾಡ್ತೀವಿ, ಒಂದು ಮನೆಯಲ್ಲಿ ಒಂದು ನಾಯಿ ಸಾಕಿದ್ರೆ, ನಮ್ಮಲ್ಲಿ ಹೆಣ್ಣು ನಾಯಿ ಸಾಕಿದ್ರೆ ಏನು ಮಾಡ್ತಿದ್ದೆ, ಗಂಡು ನಾಯಿಯನ್ನು ಮಾತ್ರ ಮನೆಯಲ್ಲಿ ಇಟ್ಕೊಳ್ಳೋದು, ಈ ಹೆಣ್ಣು ಮರಿಯನ್ನು ರಸ್ತೆ ಬದಿಯಲ್ಲಿ ಬಿಟ್ಟು ಬರೋದು. ಅವು ಏನು ಮಾಡ್ತಾರೆ, ಅಲ್ಲೇ ಈ ಮೀನು ಮಾರ್ಕೆಟ್ ಅಲ್ಲಿ ಏನೋ ಸಿಕ್ಕಿದ್ದನ್ನು ತಿಂದು ದೊಡ್ಡದಾಗಿ ಮತ್ತೆ ಅಲ್ಲೇ ಅವು ಮರಿ ಹಾಕಿಕೊಂಡು ಅದು ಜನ ಬೆಳೀತಾ ಹೋಗ್ತಾ ಉಂಟು. ಈ ಏನ್ ಮಾಡಿದೆ, ಅದಕ್ಕೆ ಈಗಾಗಲೇ ಸಂತಾನೋತ್ಪನ್ನ ಇದು ಮಾಡ್ಕೊಂಡ್ರೆ ಶಸ್ತ್ರಚಿಕಿತ್ಸೆ ಮುಖಾಂತರ ಮಾಡಿದ್ರೆ ವಿರೋಧ ಇದೆ, ಪ್ರಾಣಿ ಪ್ರಿಯರದ್ದು ವಿರೋಧ. ಅದು ABC ಮಾಡ್ಲಿಕ್ಕೂ ಇಲ್ಲ, ಹಿಂದೆ ಮಾಡ್ತಾ ಇದ್ದಾರೆ. ಈಗ ಅಲ್ಲಲ್ಲಿ ಅನಿಮಲ್ ಬರ್ತ್ ಕಂಟ್ರೋಲ್ ಅದಕ್ಕೆ ಪ್ರೋಗ್ರಾಮೇ ಇತ್ತು, ಈ ಒಂದು ಪಂಚಾಯತ್ ಮಟ್ಟದಲ್ಲೂ ಮಾಡುವಂತ. ಅದಕ್ಕೇನಾಗಿದೆ, ಊಟ ಇಲ್ಲ ಸರ್, ಆ ನಾಯಿಗಳಿಗೆ ಪಾಪ ಬಿಟ್ಟು ಹೋಗ್ತಾರೆ ಆಹಾರ. ಅವಾಗ ಏನ್ ಮಾಡ್ತೀವಿ, ಪಾಪ ರಸ್ತೆಯಲ್ಲಿ ಹೋಗೋರು ಅದನ್ನ ಕರುಣೆ ನೋಡಿ, ಪಾಪ ಹಸಿವೆ ಇರ್ತದಂತ ಅವ್ರು ತಿಂಡಿ ಹಾಕ್ತಾರೆ ಅದಕ್ಕೆ, ಅದು ಮಾಮೂಲಿ. ಯಾಕಂದ್ರೆ ಪಾಪ ಹಿಂದೆ ಬರ್ತಾರೆ, ಪ್ರೀತಿ ತೋರಿಸಿದಾಗ ಅವ್ರು ತಿಂಡಿ ಹಾಕ್ತಾರೆ. ಅದು ಏನಾಗಿದೆ, ಅಲ್ಲಲ್ಲಿ ತಿಂಡಿ ನಾಯಿಗಳಿಗೆ ಅದು ಗೊತ್ತುಂಟು. ಅದು ತಪ್ಪಲ್ವೇ ಸರ್? ಅದು ಖಂಡಿತ ತಪ್ಪು. ಅದಕ್ಕೆ ಏನಾಗಿದೆ, ಆದ್ರೆ ಪಾಪ ಅದಕ್ಕೆ ಹೊಟ್ಟೆಗಿಲ್ಲಲ್ಲ, ಅವು ಸಾಯ್ತವಲ್ಲ, ಬೀಳ್ತವಲ್ಲ, ಮನೆ ಅವರು ಹಿಂದೆ ಬರ್ತಾವೆ ಅಂತ ಅವ್ರು ಹಾಕ್ತಾರೆ ಈಗ ಸಿಕ್ಕಿದವರು. ಅದೇ ಇದಕ್ಕೆ ಸರಿಯಾಗಿ ವ್ಯವಸ್ಥೆ ಆದಾಗ ಖಂಡಿತವಾಗಿ ರಸ್ತೆಯಲ್ಲಿ ಓಡಾಡೋ ನಾಯಿ ಖಂಡಿತ ಕಡಿಮೆ ಆಗ್ತದೆ. ಅದು ಇದು ಸುಪ್ರೀಂ ಕೋರ್ಟ್ ಮಾಡಿ ತಪ್ಪಲ್ಲ. ಯಾಕಂದ್ರೆ ಇವ್ರು ಅಲ್ಲಲ್ಲಿ ತಿಂಡಿ ಹಾಕಿ ರಸ್ತೆಗೆ ಈ ಗಾಡಿ ಬರುವಾಗ ಅಡ್ಡ ಬಿದ್ದು ಅವ್ರು ಬೀಳೋದಕ್ಕಿಂತ ಅದನ್ನು ತಗೊಂಡೋಗಿ ಎಲ್ಲರೂ ಒಂದೇ ಕಡೆಯಲ್ಲಿ ಇಟ್ಟು ಅದಕ್ಕೆ ಆಹಾರ ಹಾಕುವಂಥದ್ದು ಒಳ್ಳೆ ಯೋಜನೆ. ಬಟ್ ನಾವು ಹೇಳೋದು ಅದೇ, ನಮಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಬಿಟ್ಟರೆ ಈ ಯೋಜನೆಗಳೇನು ಹಾಳಲ್ಲ ಸರ್. ನಾಯಿಗಳಿಗೆ ಒಂದು ಎಲ್ಲ ನಾಯಿಗಳಿಗೂ ಒಂದು ಅನುಕೂಲ ಅದಾಗ್ತದೆ, ಯಾಕಂದ್ರೆ ಒಂದೇ ಕಡೆಯಲ್ಲಿ ಆಹಾರ ಹಾಕಿದ್ರೆ ಅಲ್ಲೇ ಇರ್ತವೆ ಅಂತ ಅಷ್ಟೇ. ಅಲ್ಲ, ಇದು ನಾವೇ ಸೃಷ್ಟಿಸಿಕೊಂಡ ಸಮಸ್ಯೆ ಅಲ್ವಾ ಅಂತ ನಾವು ಹೇಳೋದಷ್ಟೇ. ಮನೆಯವರೇ ಎಲ್ಲ ಕೆಲವು ಬಿಟ್ಟು ಆಗಿದ್ದೀರಿ. ಈಗ ಕೆಲವೊಂದು ಪ್ರಾಕೃತಿಕ ಸಮಸ್ಯೆಗಳಿರ್ತದೆ, ಕೆಲವೊಂದು ಅಭಿವೃದ್ಧಿಯ ನಿಟ್ಟಿನಗಳು ಸಮಸ್ಯೆ. ಬಟ್ ಇದೆಲ್ಲ ನಾವೇ ಮಾಡಿದಂಥ ಅಪರಾಧಗಳು ಸರ್, ಫ್ರಾಂಕಿ ಅವರೇ. ಇದನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಬಹುದು? ಈಗ ಕಂಟ್ರೋಲ್ ಮಾಡೋದಂದ್ರೆ ನಾವು ನಾಯಿಗಳನ್ನು ಜಾಸ್ತಿ ಸಾಕುವಂತದ್ದು ಕಡಿಮೆ ಮಾಡಬೇಕು. ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ನಾಯಿಗಳಿಗೆ ಸಾಕಬಾರ್ದು. ಸಾಕಿದ್ರೆ ನೀವು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಕೂಡ ನಾಯಿ ಇದೆ, ಮೂರು ನಾಯಿಗಳಿವೆ ನಮ್ಮ ಮನೆಯಲ್ಲಿ. ನಾವು ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅವ್ರು ಕೂಡ, ನಾವು ಕೂಡ ಶೆಲ್ಟರ್ ಮಾಡಿದ್ದೇವೆ, ಸಣ್ಣ ರೀತಿಯ ಶೆಲ್ಟರ್ ಮಾಡಿದ್ದೇವೆ ನಾವು ಕೂಡ ಅದಕ್ಕೆ ಸಾಕ್ಲಿಕ್ಕೆ. ಅದು ಕೂಡ ನಾವು ಹೊರಗಡೆ ಬಿಟ್ಟು, ಅದಕ್ಕಿಂತ ಈ ಪ್ರಾಣಿ ಪ್ರಿಯರು ಅವರದೇ ಒಂದು ಸ್ವಂತ ಶೆಲ್ಟರ್ ಸ್ಥಾಪಿಸಿಕೊಂಡು ಅದೇ ಹೇಳಿದ್ ನಾವು ಕೂಡ ಮಾಡಿದ್ದೇವೆ. ನಾವು ಕೂಡ ಮಾಡಿ 3 ನಾಯಿಗಳಿಗೆ ನಾವು ಸಾಕ್ತಾ ಇದ್ವಿ. 4-5 ನಾಯಿಗಳಿತ್ತು ನಮ್ದು. 1-2 ನಾಯಿಗಳು ಪ್ರಾಯ ಆಗಿ ಸತ್ತೋಯ್ತು. ಅದು ಅದ ನಂತರ ಈಗ 3 ನಾಯಿಗಳಿವೆ ನಮ್ಮ ಹತ್ರ ಮನೆಯಲ್ಲಿ. ನಾವು ಸಾಕ್ತಾ ಇದ್ದೇವೆ. ಬೆಕ್ಕು ಇದೆ, 2-3 ಬೆಕ್ಕು ಇದೆ ನಮ್ಮ ಮನೆಯಲ್ಲಿ. ಅದು ಕೂಡ ನಾವು ಹೊರಗಡೆ ಹೋಗ್ಲಿಕ್ಕೆ ಬೇರೆಯವರಿಗೆ ಉಪದ್ರ ಮಾಡಿ. ವ್ಯವಸ್ಥಿತ ಇಲ್ಲದಿದ್ರೆ ಅವ್ರು ರಸ್ತೆಗೆ ಹೋಗುದಲ್ಲ. ಮತ್ತೆ ಕೆಲವರು ಮನೆಯಲ್ಲಿ ಒಂದು 10-20 ನಾಯಿಗಳು ಇದ್ದಾವೆ, ಸುಮ್ಮನೆ ಬಿಟ್ಟಾಕ್ತಾರೆ. ಯಾರ್ಯಾರಿಗೆ ಉಪದ್ರ, ಮನೆ ಬದಿಯಲ್ಲಿ ಹೋಗೋರ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಹೋಗುವವರಿಗೆ ಉಪದ್ರ, ಅಲ್ಲಿ ಕಚ್ಚುವಂತದ್ದು, ಅಲ್ಲಿಗೆ ಅಟ್ಯಾಕ್ ಮಾಡುವಂತದ್ದು. ನಾಯಿಗಳ ಸಮಸ್ಯೆ ಗಂಭೀರ ಆಗ್ತದೆ. ಎಲ್ಲ ನೋಡಿದ್ರೆ ನಮ್ಗೆ ಒಂದು ಕಡೆಯಲ್ಲಿ ನೋಡಿದ್ರೆ, ಒಂದು ಬದಿಯಿಂದ ಒಂದು ಫೇಸ್ ಇಂದ ಈ ಸೈಡ್ ನೋಡಿದ್ರೆ ನಮ್ಗೆ ಆದ್ರೆ ಬೆಟರ್. ಬಟ್ ಆದ್ರೆ ಯಾವ ಜಾಗದಲ್ಲಿ ಆಗ್ಬೇಕು, ಎಲ್ಲ ಜನ ವಸತಿ ಇಲ್ಲ ಅಂತ ಜಾಗದಲ್ಲಿ ನಾವು ಮಾಡ್ಬೇಕು. ಜನರು ವಾಸ್ತವ್ಯ ಜಾಗದಲ್ಲಿ ಮಾಡುವಂತದ್ದಲ್ಲ. ವಾಸ್ತವ ಅಂತ ಜಾಗದಲ್ಲಿ ಇಂಥದ್ದು ಮಾಡಿದ್ರೆ ಉತ್ತಮ. ಇದು ಅದು ಯಾವುದೇ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರೆ ಅದು ತಪ್ಪಂತ ಹೇಳಲಿಕ್ಕೆ ನಾವು ಬಯಸುದಿಲ್ಲ. ನಾವು ಅದು ತಪ್ಪಲ್ಲ, ಮಾಡ್ಬೇಕು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ರಸ್ತೆ ಬದಿಯಲ್ಲಿ ಎಲ್ಲ ನಾಯಿಗಳಿಗೆ ಗುಂಪು ಕಟ್ಟಿ ಹಾಕಿ ಅಲ್ಲಿ ಅನ್ನ ಹಾಕುವಂತದ್ದು, ಅದು ತಪ್ಪು. 100ಕ್ಕೆ 100 ತಪ್ಪು ಅಂತೇವೆ ನಾವು. ಯಾಕಂದ್ರೆ ನೀವು ಒಂದೊಂದು ನಾಯಿ ಇದ್ದಲ್ಲಿ ಬೇಕಾದ್ರೆ ಹಾಕಿ, ತೊಂದರೆ ಇಲ್ಲ. ಒಂದೊಂದು ನಾಯಿ ಇದ್ದಲ್ಲಿ ಬೇಕಾದ್ರೆ ಏನಾದ್ರೆ ನಿಮ್ಮ ಹತ್ರ ಮಾಡ್ಬೋದು. ಎಲ್ಲ ಒಟ್ಟು ಮಾಡಿ ಒಂದು ಬದಿಯಲ್ಲಿ ಹಾಕುದು. ನಮ್ಗೆ ಕೆಲವು ಕಡೆ ಎಲ್ಲ ನಡೀತಾ ಉಂಟು. ಈ ಸಂತೆಕಟ್ಟೆಯಲ್ಲಿ ಆಗ್ಲಿ, ಉಡುಪಿಯಲ್ಲಿ ಆಗ್ಲಿ, ಎಲ್ಲ ಕಡೆ ನೋಡ್ತಾ ಇದ್ದೇವೆ ನಾವು. ಮಣಿಪಾಲ ಅಲ್ಲಿ ಆ ತರದ ಎಲ್ಲ ಕಡೆ, ಪೆರಂಪ ಈ ಸೈಡ್ ಅಲ್ಲಿ ನಮಗೆ ಪ್ರತಿಯೊಂದು ಜಾಗದಲ್ಲಿ ಕೂಡ ನಡೀತಾ ಉಂಟು. ಅಲ್ಲಿ ಗುಂಪು ಹಾಕಿ ನಾಯಿಗಳನ್ನು ಒಟ್ಟು ಮಾಡಿಸಬಾರ್ದು. ಒಟ್ಟು ಮಾಡಿಸ್ಬಿಡ್ಲಿ ಏನಾಗ್ತದೆ ಅಂದ್ರೆ ಅವರಿಗೆ ಹಸುವಾದಾಗ ಅವ್ರ ಕಡೆಗೆ ಒಂಥರ ಅಗ್ರೆಸಿವ್ ಆಗಿ ಹೋಗ್ತಾರೆ ನಾಯಿಗಳು. ಆ ಮಕ್ಳು ಬರುವಾಗ ಏನಾದ್ರೆ ಎಲ್ಲ ನಾಯಿಗಳು ಒಂದೇ ಲೆಕ್ಕ ಅಪಾಯ ಇದೆ ಸರ್. ಅಪಾಯ ಇದೆ. ನಾವು ಅಟ್ಯಾಕ್ ಮಾಡ್ತಾ ಇದ್ದೇವೆ ಮಕ್ಳಿಗೆಲ್ಲ. ಅದೆಲ್ಲ ನೋಡಿದ್ರೆ ನಮ್ಗೆ ಒಂದ್ಸಲ ನಮ್ಗೆ ಕೂಡ ಮನುಷ್ಯತ್ವ ಇದ್ದವರು ನಾವು. ಅದು ನಡಿಬಾರ್ದು. ನಾಯಿ ಮೊದಲನೇದಾಗದು ಬೀದಿ ನಾಯಿಗಳಿಗೆ ಒಟ್ಟುಗೂಡಿಸಿ ಹಾಕುವಂಥದ್ದು ಅದು ತಪ್ಪು. ಎಲ್ಲರ ನಾಯಿಗಳನ್ನು ಕರ್ಸಿ ಒಂದೇ ಜಾಗದಲ್ಲಿ ಕರ್ದು ಹಾಕುವಂಥದ್ದು, ಅಲ್ಲಿ ಅನ್ನ ಹಾಕುವಂಥದ್ದು ಅಥವಾ ಬಿಸ್ಕಿಟ್ ಹಾಕುವಂಥದ್ದು, ಬ್ರೆಡ್ ಹಾಕುವಂಥದ್ದು, ಅದು ತಪ್ಪು. ಅದು ಮಾಡಬಾರ್ದು. ಅದು ಮಾಡಿದ್ರೆ ಅದೊಂದು ಗ್ಯಾಂಗ್ ವಾರ್ ತರ ಆಗ್ತದೆ. ಅವ್ರಿಗೆ ಒಂದು ಶಕ್ತಿ ಬರ್ತದೆ ನಾಯಿಗಳಿಗೆ. ಒಂದು ಎಲ್ಲ ಒಟ್ಟಾಗಿ ನಾವು ಅಟ್ಯಾಕ್ ಮಾಡ್ಬೋದಂತ. ಒಂದು ನಾಯಿ ಅಟ್ಯಾಕ್ ಮಾಡುವಂತ ನಾಯಿ ಫಸ್ಟ್ ಓಡಿ ಹೋಗಿ ಒಂದು ಮಗುವಿಗೆ ಆಗ್ಲಿ ಯಾರು ಹೋದವ್ರಿಗೆ ರಸ್ತೆಯಲ್ಲಿ ಹೋದಾಗ ಕಚ್ಚಿದ್ರೆ ಎಲ್ಲ ನಾಯಿಗಳನ್ನು ಒಟ್ಟಾಗಿ ಅಟ್ಯಾಕ್ ಮಾಡ್ತವೆ. ಅವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಅಂದ್ರೆ ಈಗ ಪ್ರಾಣಿ ಪ್ರಿಯರು ಕೂಡ ಹೆಚ್ಚಾಗ್ತಾ ಇದ್ದಾರೆ ಇದು ಅಲ್ಲ, ದೊಡ್ಡ ಅದು ಸಮಸ್ಯೆ. ಅಲ್ಲ. ಯಾಕಂದ್ರೆ ಮಾನವನೊಂದಿಗೆ ಸಂಬಂಧವನ್ನ ಕಡಿದುಕೊಳ್ತಾ ಇದ್ದಾರೆ, ಪ್ರಾಣಿಗಳೊಂದಿಗೆ ಸಂಬಂಧ ಇರ್ಲಿ ಇದ್ರೂ ಕೂಡ ಅವರ ಕುಟುಂಬದವರಿಗೆ, ಮನುಷ್ಯರಿಗೆ ಅನ್ನ ಹಾಕದವ ನಾಯಿಗಳಿಗೆ ಅನ್ನ ಹಾಕ್ತಾ ಇದೆ. ಆಗ್ತಾ ಇದ್ದಾರೆ. ಆ ರೀತಿ ಒಂದು ನಡೀತಾ ಉಂಟು. ಬಟ್ ಅದು ಪ್ರೀತಿ ಇರ್ಬೇಕು, ಇಲ್ಲ ಅಂತ ಹೇಳುದಿಲ್ಲ. ಆ ಪ್ರಾಣಿ ಮೇಲೆ ಕೂಡ ಪ್ರೀತಿ ಇರ್ಬೇಕು, ಲಿಮಿಟೇಷನ್ ಇರ್ಬೇಕು. ಯಾಕಂದ್ರೆ ನಾವು ನೋಡಿ, ಒಂದು ಪ್ರಾಣಿಯನ್ನು ಪ್ರೀತಿ ಮಾಡಿ ಯಾರೋ ಒಂದು ಪಾಪದ ಜೀವ ಹೋಗ್ಲಿಕ್ಕೆ, ಮಗುವುದು ಜೀವ ಬಿಡಬಾರ್ದಲ್ಲ. ಮಂಗಳೂರಿನಲ್ಲಿ ಎಲ್ಲ ಕಡೆ ಮಲಗಿದ ಒಬ್ಬ ಹತ್ಯೆಯಾದ. ಹೌದು. ಇಲ್ಲಿ ನಮ್ಮ ಡಿಜೆ ಒಬ್ರು ನಾಯಿಗಳ ಮೂಲಕವಾಗಿ, ನಮ್ಮ ಮೂಳೂರು ಬಹುಶಃ ಕಾಣುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಬೆಳಿಗ್ಗೆ ನಾಯಿಗಳ ಮೂಲಕವಾಗಿ. ಉತ್ತರ ಕನ್ನಡದಲ್ಲಿ ಈಗ ನೀವು ಮಣಿಪಾಲದಿಂದ ಅಥವಾ ಇಲ್ಲಿ ನೋಡಿ, ಎಲ್ಲಾ ಕಡೆಗಳಲ್ಲಿ ನಾಯಿಗಳು ಬೆನ್ನಟ್ಟಿ ಬರೋದು, ವೆಹಿಕಲ್ ಅನ್ನು ದೊಡ್ಡ ಸಮಸ್ಯೆ, ಗಂಭೀರ ಸಮಸ್ಯೆ ಆಗಿದೆ. ಈ ಗಂಭೀರ ಸಮಸ್ಯೆಯನ್ನು ಪ್ರಾಣಿ ಪ್ರಿಯರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸರಿ, ಅದು ಹೌದು, ಕರೆಕ್ಟ್. ಅದೇ ನಾವು ಅದಕ್ಕೆ ನಾವು ಇವಾಗಲೇ ನಾವು ಮತ್ತೊಂದಿದೆ, ಈ ನಾಯಿಗಳಿಗೆ ಮತ್ತೊಂದು ರಸ್ತೆ ಬದಿಯಲ್ಲಿ ನೋಡಿ, ರತ್ನಾಕರ್ ಅವರು ಹೇಳಿದ್ರು, ಈ ಮೀನ್ ಗಾಡಿಗಳು ಕೆಲವು ಸರ್ತಿ ನೀರು ರಸ್ತೆಯಲ್ಲೇ ಪೈಪಿಂದ ಇದು ಓಪನ್ ಮಾಡಿ, ಗೇಟ್ ವಾಲ್ ಓಪನ್ ಮಾಡಿ ರಸ್ತೆಗೆ ಬಿಟ್ಟು ಹೋಗ್ತಾ ಇರ್ತಾರೆ. ಅದು ತಪ್ಪು. ನಾಯಿಗಳು ಏನಾಗ್ತದೆ ಅಂದ್ರೆ, ಕೆಲವು ನಾಯಿಗಳನ್ನು ಸಾಯ್ತವೆ ರಸ್ತೆಯಲ್ಲಿ. ಅದು ಹೇಗೆ ಸಾಯೋದಂದ್ರೆ, ರಸ್ತೆಯಲ್ಲಿ ನಾಯಿಗಳು ರಸ್ತೆಗೆ ಒಟ್ಟಾಗೋದು ಒಂದು ಅಂದ್ರೆ, ಇದು ಮೊದಲನೇದಾಗಿ ಇದು ಒಂದು ಬಂದ್ ಮಾಡ್ಬೇಕು. ಈ ಮೀನ್ ಗಾಡಿಯದ್ದು ಗೇಟ್ ವಾಲ್ ಓಪನ್ ಮಾಡಿ ಹೋಗುವಂತದ್ದು ಅದು ಬಂದ್ ಮಾಡ್ಬೇಕು. ಅವಾಗ ನಾಯಿಗಳು ಕಡಿಮೆ ಆಗ್ತವೆ ರಸ್ತೆಗೆ. ಹೌದು, ಇದ್ರ ವಾಸನೆಗೆ ನಾಯಿಗಳು ರಸ್ತೆ ಬದಿಯಲ್ಲಿ ಒಟ್ಟಾಗೋದು. ಹೈವೇಗೆ ಆಗ್ಲಿ ಮತ್ತು ಒಳಗಡೆ ಹೋಗುವಂತ ರಸ್ತೆಗಾಗ್ಲಿ ಈ ಮೀನಿನ ವಾಸನೆ ಇದೆಯಲ್ಲ, ನೀರು ಬಿದ್ದದ್ದು, ಆ ವಾಸನೆಗೋಸ್ಕರ ಅದು ಒಟ್ಟಾಗಿ ಒಂದೇ ಒಂದು ಲೈನ್ ಅಲ್ಲಿ ನಾಯಿಗಳನ್ನು ಕೂಡಿರ್ತದೆ. ಅದನ್ನು ಮೊದಲನೇದಾಗಿ ಅದೆಲ್ಲ ಬಂದ್ ಮಾಡ್ಬೇಕು. ಒಂದೊಂದು ಅಂಶ ಬಂದಾದ್ರೆ ಆಟೋಮೆಟಿಕ್ಲಿ ಆಗ್ಲಿ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ಬಹುದು ಅಂತ ಅನಿಸ್ತಾ ಇದೆ ನನಗೆ. ಜನರಿಗೆ ತಾಪತ್ರೆ ಬರುದಿಲ್ಲ ಅಂತ ಅದರಿಂದ ಒಂದಷ್ಟು ನಾಯಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು. ಜನರಿಗೆ ಉಪದ್ರ ಆಗುವಂತ ಕಡಿಮೆ ಆಗ್ಬೋದು. ಜನರಿಗೆ ನಾಯಿ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ನಾನು ಹೇಳುದಿಲ್ಲ, ಜನರಿಗೆ ಸಮಸ್ಯೆ ಆಗುವಂತ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಜನರಿಗೆ ಏನು ಸಮಸ್ಯೆ ಕಡಿಮೆ ಆಗ್ಬೋದು ಅಂತ ಅದೇ ಒಂದು ಇರ್ಬೋದು. ನಾಯಿಗಳು ಕೂಡ ಸಾಯ್ತವೆ. ಒಂದು ಅದು ನಾಯಿ ರಸ್ತೆಗೆ ಹೋದ್ರೆ ಅದು ಇಮಿಡಿಯೇಟ್ ಆಗಿ ಮತ್ತೊಂದು ಗಾಡಿ ಬರ್ತದೆ, ಅಡಿ ಬಿದ್ದು ಕಡೆಗೆ ಅದು ಸಹ ಸತ್ತು ಹೋದ್ರೆ ಅದು ಕೂಡ ಅಲ್ಲಿ ಕೂಡ ಅದು ತೆಗೆಯೋರು ಯಾರಿಲ್ಲ. ರಸ್ತೆಯಲ್ಲಿ ಬಿದ್ರೆ ಯಾರು ತೆಗಿತಾರೆ? ಈಗ ಈ ಶೆಲ್ಟರ್ ಸ್ಥಾಪನೆಯಿಂದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಅಸಾಧ್ಯ. ಯಾಕಂದ್ರೆ ನಾಯಿಗಳ ಸಂಖ್ಯೆ ಕಡಿಮೆ ಆಗುವುದು ಬಹಳಷ್ಟು ಅಸಂಭವ. ಈಗಿನ ಅಧ್ಯಯನಗಳ ಪ್ರಕಾರ ಅವುಗಳು ವರ್ಷಕ್ಕೆ 3-4 ಸರಿ ಮರಿಗಳನ್ನ ಇಡ್ತಾ ಇವೆ. ಯಾಕಂದ್ರೆ ದಷ್ಟಪುಷ್ಟವಾದಂತಹ ಆಹಾರ, ಅವುಗಳು ಕೂಡ ಫಾಸ್ಟ್ ಫುಡ್ ಬೇಕಾದಷ್ಟು ಆಹಾರ ಅಲ್ಲಿ ಹಾಕಿ ಹೋಗ್ತಾರೆ, ಹೋಟ್ಲ್ ಅವ್ರು ತೆಗೆದು ಉಳಿದಿದ್ದನ್ನು ಅಲ್ಲಿ ಹಾಕ್ತಾರೆ. ಬಟ್ ಸಾರ್ವಜನಿಕರ ಜವಾಬ್ದಾರಿ ಇದೆ ಅಲ್ವಾ ಸರ್? ಖಂಡಿತ ಸಾರ್ವಜನಿಕರಿಗೆ ಜವಾಬ್ದಾರಿ ಅಂದ್ರೆ ನಮ್ಮ ಕೆಲವು ಇದರಿಂದನೇ ಜನರು ನೋಡ್ಬೇಕು. ಈಗ ಟಿವಿಯಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ಮನೆಯಲ್ಲಿ ಈಗ ಟಿವಿ ಇದೆ. ಪ್ರತಿಯೊಂದು ಮನೆ ಟಿವಿ ಇಲ್ಲದಂತ ಮನೆನೇ ಇಲ್ಲ. ಎಷ್ಟೋ ಪಾಪ ಬಡತನದಲ್ಲಿ ಇದ್ರು ಕೂಡ ಅವರೊಬ್ಬರ ಮನೆಯಲ್ಲಿ ಒಂದು ಟಿವಿ ಸಣ್ಣ ಪ್ರಮಾಣದಲ್ಲಿ ಅವರವರ ಒಂದು ಇದಕ್ಕೆ ಟಿವಿ ತಂದು ಇಡ್ತಾರೆ. ಸಾಮರ್ಥ್ಯ ಪ್ರಕಾರ ಅವರು ಟಿವಿ ತಂದು ಇಡ್ತಾರೆ. ಅವ್ರು ನೋಡ್ತಾರೆ. ಈಗ ಎಷ್ಟು ನಾಯಿಗಳು ಎಷ್ಟು ಜನರಿಗೆ ಅಟ್ಯಾಕ್ ಮಾಡುವಂತಹ ನಾವು ಈಗ ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವೀಗ ಅದು ನಾವೇ ಕಂಟ್ರೋಲ್ ಮಾಡ್ಬೇಕು ವಿನಃ ನಾವೀಗ ಮನೆಯಲ್ಲಿ ನಾಯಿ ಸಾಕುವಂಥದ್ದು ಕಡಿಮೆ ಮಾಡ್ಬೇಕು. ಸರಿ, ಹೋರಾಟ ಸಮಿತಿಯ ಮುಂದಿನ ಹೆಜ್ಜೆಗಳು ಏನು? ಮುಂದೆ ಸರ್ ನಾವೀಗ ಏನ್ ಮಾಡ್ತೇವೆ ಅಂದ್ರೆ, ನಮ್ಮ ಸಮಿತಿಯವರ ಮುಂದೆ ಕೂಡ ನಾವು ಇನ್ನಷ್ಟು ಜನವನ್ನು ಸೇರಿಸ್ಕೊಂಡು ಸಮಿತಿಯಲ್ಲಿ ಸಭೆಗಳನ್ನು ಮಾಡ್ಕೊಂಡು ಮುಂದೆ ಯಾವ ರೀತಿಯಲ್ಲಿ ಮಾಡೋದು, ಮುಂದೆ ನಾವು ಸಾಧ್ಯವಾದರೆ ಇದನ್ನ ಸಚಿವರ ಮುಖಾಂತರ ಅಥವಾ ಮುಖ್ಯಮಂತ್ರಿಯ ಕಡೆಗೆ ಹೋಗಿ ಆದ್ರೂ ಇದರ ಬಗ್ಗೆ ಗಂಭೀರತೆಯನ್ನ ಹೇಳ್ಕೊಂಡು ಆದ್ರೂ ಅಲ್ಲಿ ಮನವಿ ಕೊಟ್ಟಾದ್ರೂ ನಾವು ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ಸಭೆ ಕರೆದು ಮಾಡ್ಬೇಕಂತ ಇದ್ದೇವೆ. ಹಾಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಕೂಡ ನಾವು ಸಿದ್ಧರಿದ್ದೇವೆ ಸರ್, ಗ್ರಾಮಸ್ಥರ ಪರವಾಗಿ. ಓಕೆ, ಹೋರಾಟ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ, ಯಾವ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇದೆ, ಯಾವ ರೀತಿಯಲ್ಲಿ ವೀಕ್ಲಿ ಮೀಟಿಂಗ್ಗಳನ್ನು ಹೀಗೆ ಈ ಸಮಸ್ಯೆಯ ಬಗ್ಗೆ ಸಂಪರ್ಕಿಸುವುದಾಗಿರ್ಬೋದು, ಯಾವ ರೀತಿಯಲ್ಲಿ ಇದೆ? ಇಲ್ಲ ನಡೀತಾ ತಾವು ಕೂಡ ಬೇರೆಯವರು ಈಗ ಸಮಾನ ಮನಸ್ಕರು ಇದರ ಬಗ್ಗೆ ವಿರೋಧ ಇದ್ದವರು ತಮ್ಮನ್ನು ಯಾವ ರೀತಿಯಲ್ಲಿ ಸಂಪರ್ಕಿಸಬಹುದು? ಇಲ್ಲ, ನಾವೀಗ ಎಲ್ಲರೂ ಒಟ್ಟಿದ್ದಾರೆ. ಈಗ ಎಲ್ಲರೂ ಒಟ್ಟಿಗಿದ್ದಾರೆ, ಎಲ್ಲಾ ಸಂಘ ಸಂಸ್ಥೆಯವರು ಕೂಡ ಒಟ್ಟಿಗಿದ್ದಾರೆ. ಎಲ್ಲರೂ ಕೂಡ ಮಧ್ಯ ಮಧ್ಯೆ ಈಗ ಮೀಟಿಂಗ್ ಈಗ ಕರಿತಾ ಇದ್ದಾರೆ ಇದ್ರ ಬಗ್ಗೆ. ಬಟ್ ಈಗ ಮೀಟಿಂಗ್ ಕರೆದ್ರು ಕೂಡ ಈಗ ಇದ್ರ ಬಗ್ಗೆ ಯಾರಿಗೂ ಕೂಡ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲಲ್ಲ. ಹಾಗಾಗಿ ಮೀಟಿಂಗ್ ಕರೆದ್ರು ಕೂಡ ವೇಸ್ಟ್. ಈಗ ನಾವೇ ಮಾತಾಡ್ಬೇಕಷ್ಟೇ ಇದ್ರ ಬಗ್ಗೆ ಏನ್ ಮಾಡುದು, ಯಾವ ರೀತಿ ಮಾಡುವುದು ಅಂತ. ಕೆಲವರು ಒಬ್ಬೊಬ್ರದ್ದು ಒಂದೊಂದು ರೀತಿಯ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅದಕ್ಕೋಸ್ಕರ ನಾವೇನ್ ಇಷ್ಟೇ, ನಾವು ಮೀಟಿಂಗ್ ಮಾಡಿದ್ರೆ ನಮ್ಮ ಮನೆ ಒಳಗಡೆ ಈಗ ನಮ್ಗೆ ಏನಾದ್ರೆ ಸ್ಪಷ್ಟ ಈಗ ಉತ್ತರ ಬೇಕು ನಮ್ಗೆ, ಮಾಡ್ತಾರ ಇಲ್ವಾ ಅಂತ. ಆ ಉತ್ತರ ನಮ್ಗೆ ಸಿಗ್ಲಿಲ್ಲ ಅಂತಾದ್ರೆ ನಮ್ಗೆ ಬಾರಿ ಕಷ್ಟ ಆಗ್ತದೆ. ಮುಂದಿನ ದಿನದಲ್ಲಿ ಏಕಾಂಗಿಯಾಗಿ ನಾವು ಒಂದು ವೇಳೆ ಅವರು ನೇರವಾಗಿ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದಾರ ಅಂತಾದ್ರೆ ಕೆಲಸ ನಮ್ಗೆ ಕಡೆಗೆ ಈ ಉತ್ತರವನ್ನ ಯಾರಿಂದ ಯಾವಾಗ ಪಡೆದುಕೊಳ್ತೀರಿ? ಅದೇ ಕಷ್ಟ. ನಿರ್ದಿಷ್ಟ ಅವಧಿಯೊಳಗೆ ಪಡೆಯಲೇಬೇಕಲ್ವಾ? ಉಂಟಾ ಇಲ್ವಾ? ನಿಜವಾಗಿ ನಮ್ಗೆ ಅವ್ರು ಕೊಡ್ಬೇಕು.
ಯಾಕಂದ್ರೆ ನಾವು 6ನೇ ತಾರೀಕಿಗೆ ನಾವು ಇದು ಕೊಟ್ಟಿದ್ದೇವೆ, ಮನವಿ ಕೊಟ್ಟಿದ್ದೇವೆ DC ಅವರಿಗೆ. DC ಅವರು ನಮ್ಗೆ ಉತ್ತರ ಕೊಡ್ಬೇಕು, ಗ್ರಾಮದವರಿಗೆ ಉತ್ತರ ಕೊಡ್ಬೇಕು. ಪುನರಪಿ ಕೇಳಿದ್ದೀರಾ ಉತ್ತರಕ್ಕಾಗಿ? ಇಲ್ಲ, ನಾವು ಕೇಳಲಿಲ್ಲ. ಬಟ್ ನಾವು ಕೊಟ್ಟ ಮನವಿಗೆ ಕೊಡ್ಬೇಕಂತ ಸೌಜನ್ಯತೆ ಅವ್ರಿಗೆ ಇರ್ಬೇಕಲ್ಲ. ಹೌದು. ಯಾವುದೇ ಡಿಪಾರ್ಟ್ಮೆಂಟ್ಗೆ ಆಗ್ಲಿ ಆ ಡಿಪಾರ್ಟ್ಮೆಂಟ್ಗೆ ಆ ಸೌಜನ್ಯತೆ ಇರ್ಲೇಬೇಕು. ನಾವು ಕೊಟ್ಟಂತ ಮನವಿಗೆ ನಮ್ಗೆ ಕೊಡುವಂತ ಸೌಜನ್ಯತೆ ಅವ್ರಿಗೆ ಇರ್ಬೇಕು. ಬರದಿದ್ದಲ್ಲಿ ಏನ್ ಮಾಡ್ತೀರಾ? ಹೋರಾಟ ಮಾಡ್ತೀರಾ? ಇಲ್ಲ, ಹೋರಾಟ ಮಾಡುವಂತದ್ದು ಪ್ರಶ್ನೆ ಈಗ ಇಲ್ಲ. ಒಂದು ವೇಳೆ ಕಳಿಸ್ತೀರಾ? ನಮ್ಗೆ ಈಗ ನಾವೀಗ ನಮ್ಮ ಒಳಗಡೆ ನಾವೀಗ ಎಣಿಸಿದ್ದೇವೆ, ನಾವು ನಮ್ಮ ಟೀಮ್ ಒಳಗಡೆ ನಾವು ಎಣಿಸಿದ್ದೇವೆ. ಈಗ ಒಂದ್ಸತಿ DC ಹತ್ರ ಹೋಗಿ ನಾವು ನಮ್ಮ ಒಂದಷ್ಟು ಜನ ಪ್ರಮುಖರು, ನಮ್ಮ ಈ ಹೋರಾಟದಲ್ಲಿ ಯಾರೆಲ್ಲ ಪ್ರಮುಖರಿದ್ದಾರೆ, ಒಂದು ನಿಯೋಗವನ್ನ ತೆಗೆದುಕೊಂಡು ಹೋಗೋದು. ಹೌದು, ಒಂದು ಏನಂತ ಒಂದು ಸ್ಪಷ್ಟ ನಮಗೆ ಉತ್ತರ ಕೊಡಿ. ನಮ್ಗೆ ನಾವು ಕೊಟ್ಟ ಮನವಿಗೆ ನಮ್ಗೆ ಏನು ನೀವು ಇದ್ರ ಬಗ್ಗೆ ನೀವು ಏನ್ ಕ್ರಮ ತಕೊಂಡಿದ್ದೀರಿ ಅಂತ ಅಷ್ಟೇ. ನಮ್ಮ ಮನವಿಗೆ ನೀವು ಏನ್ ಕ್ರಮ ತಕೊಂಡಿದ್ದೀರಿ ಅಂತ, ನಾವು ಕೊಟ್ಟ ಮನವಿಗೆ ಏನ್ ಕ್ರಮ ತಕೊಂಡಿದ್ದೀರಿ ಅಂತ, ಅದಕ್ಕೆ ಅವರು ಸ್ಪಷ್ಟ ಉತ್ತರ ಕೊಡ್ಲೇಬೇಕು. ನಮ್ಗೆ ಇಷ್ಟುವರೆಗೆ ಕೊಡ್ಬೇಕಿತ್ತು, 1 ತಿಂಗಳು ಹೆಚ್ಚಾಯ್ತು ಈಗ ನಾವು ಕೊಟ್ಟು. ಮೊನ್ನೆ ನಮ್ದು ಹೋರಾಟ ಸಮಿತಿ ಮಾಡುವಾಗ ನಮ್ಗೆ ಎಲ್ಲಿವರೆಗೆ ಸಹಕಾರ ಮಾಡಿದ್ರು ಅಲ್ಲಿ ಗ್ರಾಮಸ್ಥರು ಅಂದ್ರೆ ಪ್ರತಿಯೊಂದು ಊಟ ಕೂಡ ನಮ್ಗೆ 1,000 ಜನ ಊಟ ಎಷ್ಟಾದ್ರೂ ನಾನು ಕೊಡ್ತೇನೆ, ಆ ಖರ್ಚು ವೆಚ್ಚಗಳು ಎಷ್ಟಾದ್ರೂ ನಾವು ಕೊಡ್ತೇವೆ. ನಮ್ಮ ಸಮಿತಿ ಸದಸ್ಯರು ಎಲ್ಲರೂ ಒಬ್ರು ಯಾವ್ದು ಕೇಳಿದ್ರು ಇಲ್ಲ ಅಂತ ಹೇಳಿ ಮಸ್ತ್ ಬಹಳಷ್ಟು ನಮ್ಮ ಈ ಸಮಿತಿಯಿಂದ ಸಹಾಯ ಮಾಡಿದವರಿದ್ದಾರೆ. ಅಷ್ಟೊಂದು ರೋಸಿ ಹೌದು, ಭಾರಿ ಹೋರಾಟ ಮಾಡಿದ್ದಾರೆ. ನಾವೀಗ ನಾನು ಹೇಳಿದೆ, ನಾವು ಏನೂ ಅಲ್ಲ, ನಮ್ಮ ಸಮಿತಿ ಒಂದು ಕಮಿಟಿ ಉಂಟು ನಮ್ದು. ಆ ಕಮಿಟಿ ನಾವು ಏನ್ ಮಾಡಿದ್ರೆ ಪಕ್ಷ ಜಾತಿ ಯಾವುದು ಬಿಟ್ಟು ನಮ್ದು ಯಾವುದು ಶಾಲೆಗಿಲ್ಲ ಯಾವುದು ಹಾಕದೆ ನಾವು ಎಲ್ಲ ಏಕನಿರ್ಣಯ, ಯಾರು ಏನು ಹೇಳ್ತಾರೆ ಅದಕ್ಕೆ ನಾವು ರೆಡಿ. ಆ ಥರ ಒಂದು ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ. ನಾವು ಮನಸ್ಕರ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದೇವೆ. ಹಾಗಾಗಿ ನಾವು ಏನು ಚರ್ಚೆ ಮಾಡಿದ್ರು ಅಲ್ಲಿ ಸಮಿತಿಯಲ್ಲಿ ಹೋಗಿ ನಾವು ಚರ್ಚೆ ಮಾಡ್ತೇವೆ. ನಾವೀಗ ಏನಾದರೂ ಮಾತಾಡ್ತಿದ್ರು ಅಲ್ಲಿ ನಾವು ಇದನ್ನು ಅಲ್ಲಿ ಇಟ್ಟು ಅವರ ಬಗ್ಗೆ ನಾವು ಒಬ್ಬೊಬ್ಬರು ಹೋರಾಟ ಮಾಡುವಂಥದ್ದಲ್ಲ. ಇದು ನಮ್ಮ ಕಮಿಟಿ ಉಂಟು, ಅದಕ್ಕೆ 1000 ಜನ ಗ್ರೂಪಲ್ಲಿ ಅಡ್ಮಿನ್ ಇದ್ದಾರೆ, ಎಲ್ಲರೂ ಅವರು ಮೊನ್ನೆ ಶ್ರಮ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಏನಾದ್ರು ಹೋರಾಟ ಮಾಡ್ಲಿಕ್ಕಿದ್ರೆ ಆ ಗ್ರಾಮಸ್ಥರು ನಮಗೆ ಸಹಾಯ ಮಾಡಿದವರು, 3 ಗ್ರಾಮದವರು. ಹಾಗಾಗಿ ಅವರನ್ನು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ನಮಗೆ ಆ ಸಮಿತಿ ನಮ್ಮಿಂದ ಮೊದಲು ಈ ರೂಪುರೇಖೆ ಮಾಡಿದವರು ಈ ತರ ಆಗ್ಬೇಕಂತ ಹೇಳುವವರು ಕೂಡ ನಮ್ಮ ಸಮಿತಿಯಲ್ಲಿ. ಬಟ್ 3 ಗ್ರಾಮಸ್ಥರನ್ನು ಬಿಟ್ಟು ಬೇರೆಯವರು ಕೂಡ ತಮ್ಮ ಹೋರಾಟದಲ್ಲಿ ಭಾಗಿಯಾಗಬೇಕಿದ್ರೆ ಯಾಕೆ ಆಗಬೇಕು? ಅಂದ್ರೆ ನಮ್ಮ ಸಾರ್ವಜನಿಕ ಹಿತಾಸಕ್ತಿಯ ಪ್ರಶ್ನೆಯು ಅದು ಯಾಕೆ ಅಂದ್ರೆ ಸರ್, ಒಂದು ಗ್ರಾಮಕ್ಕೆ ತೊಂದರೆ ಆದ್ರೆ ಆ ಗ್ರಾಮದವರು ಅವರು ಅದಕ್ಕೆ ಕಾಂಟ್ಯಾಕ್ಟ್ ಇದ್ದಾಗೆ, ಲಿಂಕ್ ಇದ್ದಾಗೆ. ಯಾಕಂದ್ರೆ ಒಬ್ಬರು ಚಂದ ನೋಡುವಂತದ್ದಲ್ಲ, ಇಲ್ಲಿ ಅಲ್ಲಿ ಬೇಡ ಅಂದ್ರೆ ಅವರಿಗೂ ನಾಳೆ ಅವರಿಗೂ 3 ಗ್ರಾಮದವರ ಪ್ರಶ್ನೆ ಅಲ್ಲ ಇಲ್ಲಿ ಅಲ್ಲಿ ಮಾಡುವಾಗ ಸುತ್ತಮುತ್ತಲು ಎಲ್ಲರೂ ಅದಕ್ಕೆ ವಿರೋಧ ಇದ್ದಾರೆ. ಯಾಕಂದ್ರೆ ಅಲ್ಲಿ ಆದ್ರೆ ನಾಳೆ ನಮಗೂ ಬರ್ಬೋದು ಅನ್ನೋದು ಅವರ ಮನಸ್ಸಲ್ಲಿ ಇಲ್ಲಿಗೆ ಹೋಗಿ ಅವರು ಕೂಡ ಇದು ಆಗ್ಬಾರ್ದು ಅನ್ನೋದು ಎಲ್ಲರೂ ಭಾವನೆ ಉಂಟು. 3 ಗ್ರಾಮ ಅಲ್ಲ, ಅದು ಹಾಗೆ. ಈಗ ಮುಂದಿನ ಪ್ರತಿಭಟನೆಯ ಮಾರ್ಗಗಳು, ಪ್ರತಿಭಟನೆ ಸಮಿತಿ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ಅದು ಹೋಗಿ ಸಹಿ ಚಳುವಳಿ ಇಂಥದ್ದೆಲ್ಲ ಇದೆಯಾ? ಇದೆ. ನಾವು ಈಗ ಅನಿಸ್ಕೊಂಡು ಅಹೋರಾತ್ರಿ ಕಾರ್ಯಕ್ರಮ ಕೂಡ ಪ್ರತಿಭಟನೆ ಮಾಡುವಂತದ್ದು ಕೂಡ ನಮ್ಮ ಅಹೋರಾತ್ರಿ ಪ್ರತಿಭಟನೆ ಮಾಡುವಂತದ್ದು ಕೂಡ ನಮ್ಮ ಇದ್ರಲ್ಲಿ ಇದೆ. ಬಟ್ ನಮ್ಗೆ ಅದಕ್ಕಿಂತ ಮುಂಚೆ ನಮ್ಗೆ DC ಅವರು ನಮ್ಗೆ ನಮ್ಮ ಉತ್ತರ ಕೊಡ್ಬೇಕು. ಯಾಕಂದ್ರೆ ನೋಡಿ, ಸರ್ಕಾರದ ನಾವು ನಮ್ಮಿಂದ ಏನಾದ್ರೆ ತಪ್ಪಾದ್ರೆ ಇಮಿಡಿಯೇಟ್ ಆಗಿ ಪಂಚಾಯತ್ ಅಲ್ಲಿ ನೋಟಿಸ್ ಬೋರ್ಡ್ ಹಾಕ್ತಾರೆ. ನೀವು ಇಷ್ಟು ದಿನ ಒಳಗಡೆ ಬಂದು ನೀವು ಈ ನೋಟಿಸ್ ತಕೊಂಡು ಹೋಗ್ಬೇಕು ಅಂತ, 15 ದಿನವ ಅಥವಾ 20 ದಿನವ ಅಂತ. ಒಂದು ವೇಳೆ ನಾವು ತಕೊಂಡು ಬರ್ಲಿಲ್ಲ ಅಂತಾದ್ರೆ ಅವರೇ ನಿರ್ಣಯ ಬರೀತಾರೆ, ಇವರು ಆ ದಿನ ಬಂದಿಲ್ಲ, 20 ದಿನಗಳು ನಾವು ನೋಟಿಸ್ ಹಾಕಿದ್ದೇವೆ, ನಾವು ಇವರು ಬಂದಿಲ್ಲದ ಕಾರಣಕ್ಕೆ ನಾವು ಇದನ್ನು ವಜಾಗೊಳಿಸಿದ್ದೇವೆ ಅರ್ಜಿಯನ್ನು. ಹೇಗೆ ಬರೀತಾರೆ ಅವರು? ಅದು ನಮ್ಗೆ ಕೂಡ ಅದೇ ರೀತಿಯಲ್ಲಿ ನಮ್ಗೆ ಕೂಡ ಕಾನೂನು ಅಂದ್ರೆ ಒಂದೇ ಅಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ಒಂದೇ ಅಲ್ಲ ಕಾನೂನು. ಹಾಗಾಗಿ ಅವರು ಕೂಡ ನಮ್ಗೆ ಉತ್ತರಿಸಲೇಬೇಕು. ಅವರು ಕೂಡ ಆ ಉತ್ತರಗೋಸ್ಕರ ನಾವು ಇದಕ್ಕೆ ಕಾಯ್ತಾ ಇದ್ದೇವೆ. ನಾವು ಇಷ್ಟೊಂದು ಈಗ ಇನ್ನೊಂದ್ ಸ್ವಲ್ಪ ದಿನ ಕಾಯುವಂತ ಇದು ನಮ್ಮ ಇದು ಮನಸ್ಸು ಮಾಡ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಒಟ್ಟು ಸೇರಿ ನಾವು ಒಂದ್ ಸ್ವಲ್ಪ ದಿನ ಇರುವ ಅಂತ. ಈಗ ನೋಡ್ಬೇಕು, ಈಗ ನಾವು ನೆಕ್ಸ್ಟ್ ಈಗ ನಾವು ಮೀಟಿಂಗ್ ಕರಿತೇವೆ. ನೀವು ಮೀಟಿಂಗ್ ಕರೆದ ನಂತರ ನಾವು ಅವರಿಗೆ DC ಹತ್ರ ನೇರವಾಗಿ DC ಹತ್ರ ಒಂದಿಷ್ಟು ಜನ ಹೋಗಿ ನಾವು ಅವ್ರ ಹತ್ರ ನಾವು ಕೊಟ್ಟ ಮನವಿಗೆ ನೀವು ಯಾಕೆ ನಮ್ಗೆ ಇಷ್ಟು ತನಕ ಉತ್ತರಿಸಲಿಲ್ಲ, ಇದು ಮುಂದಿನ ನಿಮ್ಮ ಆಲೋಚನೆಗಳು ಏನು, ನಿಮ್ಮ ಯೋಜನೆ ಏನು, ನಾವು ಕೇಳಲೇಬೇಕಾಗ್ತದೆ. ಇಲ್ಲಾಂದ್ರೆ ಒಂದು ವೇಳೆ ನಾವು ಒಂದು ವೇಳೆ ಅವರದ್ದು ಆಲೋಚನೆ ಇದೆ, ಮಾಡುವಂಥದ್ದೇ ಇದೆ ಅಂತಾದ್ರೆ ಅದರಲ್ಲಿ ನಾವು ಏನು ಮಾಡ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಕಾನೂನು ರೀತಿಯಲ್ಲಿ ಆಗುವಂಥದ್ದು. ಬಟ್ ನಾನು ಇಷ್ಟೇ ಕೇಳೋದು, ಆದ್ರೆ ಒಂದು ಪಂಚಾಯತಿಯಲ್ಲಿ ನಿರ್ಣಯ ಆಗಿದೆ, ಪಂಚಾಯತಿಯಲ್ಲಿ ನಿರ್ಣಯ ಅಂತ ಕಳಿಸಂತ ನಿಮ್ಗೆ ಆ ಏನೋ ಕಾಪೀಸ್ ಇದೆ ಮಾಡಿ ಅಂತ ನಿರ್ಣಯ ಬರ್ದಿ ಅಂತ ಇದೆ, ಅದಕ್ಕೆ ವ್ಯಾಲ್ಯೂ ಇಲ್ವಾ ಅಂತ ಕೇಳೋದು ನಾನು. ಅದಕ್ಕೆ ಒಂದು ವೇಳೆ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಆದ್ರೆ ಅದನ್ನು ಅವರು ಕರೆಕ್ಟ್ ಆಗಿ ನೋಡಿ ಮಾಡ್ಬೇಕು. ಅದಕ್ಕೆ ಆ ನಿರ್ಣಯ ಕಾಪಿಗೆ ಬೆಲೆ ಇರುವುದಾದ್ರೆ, ಪಂಚಾಯತಿಗೆ ಮರ್ಯಾದೆ ಉಂಟಂತಾದ್ರೆ, ಪಂಚಾಯತಿಗೆ ಮರ್ಯಾದೆ ಇದೆ, ಪಂಚಾಯತಲ್ಲಿ ಯಾವುದಕ್ಕೆ ಒಂದು ನಿರ್ಣಯ ಬೇಕು, ಆ ನಿರ್ಣಯಕ್ಕೆ ಮುಂದಿನ ಹಂತಕ್ಕೆ ಆ ನಿರ್ಣಯ ಮೇಲೆ ನಾವು ಹೋಗ್ಬೇಕಂತಾದ್ರೆ ಎಲ್ಲಾ ಪ್ರಜಾಪ್ರಭುತ್ವದಲ್ಲಿ ಮೊದಲನೇ ಬರುವುದು ಪಂಚಾಯತ್. ಹೌದು, ಸುಪ್ರೀಂ ಕೋರ್ಟ್ ಹೇಗಿದೆ ಅದೇ ರೀತಿ ನಮ್ದು ಪಂಚಾಯತ್. ಸರಿ, ಉತ್ತರ ಬಂದೇ ಬರ್ತದೆ, ಉತ್ತರದಾಯಿತ್ವವನ್ನು ಅವರು ಮಾಡಲೇಬೇಕು.
ಉತ್ತರಗಳು ಭಿನ್ನವಾಗಿ ಬಂದರೆ ಒಂದಷ್ಟು ಕಷ್ಟ. ಒಂದು ಉತ್ತರ ಬರಬಹುದು, ನಾವು ಅಲ್ಲೇ ಸ್ಥಾಪನೆ ಮಾಡ್ತೇವೆ, ಅಥವಾ ಇನ್ನೊಂದು ಉತ್ತರ ಬರಬಹುದು, ನಾವು ಜಿಲ್ಲಾ ಮಟ್ಟದ ಕೇಂದ್ರವನ್ನು ಈಗ ತಾತ್ಕಾಲಿಕವಾಗಿ ಸ್ಥಾಪನೆ ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಗ್ರಾಮ ಮಟ್ಟದಲ್ಲಿ ಸ್ಥಾಪಿಸ್ತೇವೆ. ಇಂಥ ಭಿನ್ನ ಭಿನ್ನ ಉತ್ತರಗಳು ಬಂದರೆ ಏನು ತಮ್ಮ ನಿಲುವು? ಅದೇ ನಮ್ಗೆ ಇದು ಈ ತರ ಅವರು ಏನು ಕೊಟ್ರೆ ನಮಗೆ ಮುಂದೆ ಇಟ್ಟರೆ ನಮ್ಗೆ ಬಾರಿ ಕಷ್ಟ ಆಗ್ತದೆ, ಹೋರಾಟಕ್ಕೆ ಬಾರಿ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಗೆ ಹೋರಾಟ ಮಾಡ್ಲಿಕ್ಕೂ ಅಲ್ಲ, ಸಿದ್ಧವಾಗಿ ಹೋರಾಟ ಗ್ರಾಮ ಮಟ್ಟಕ್ಕೆ ಮಾಡ್ತೇವೆ, ಈಗ ಸದ್ಯಕ್ಕೆ ಮಾಡ್ತೇವೆ. ಹೌದು, ಅದು ಬಾರಿ ಕಷ್ಟ ಆಗ್ತದೆ. ಆ ತರ ಮಾಡಿದ್ರೆ ಕಷ್ಟ ಆಗ್ತದೆ ನಮ್ಗೆ. ಹೋರಾಟ ಮಾಡ್ಲಿಕ್ಕೆ ನೀವರೇ ಕೂಡ ಇರ್ಬೋದು, ಮುಂದಿನ ಆಲೋಚನೆ ಅದು. ನಮ್ಗೆ ಹೋರಾಟ ಮಾಡ್ಬೇಕಾ ಬೇಡವಾ ಅಂತ ಎಲ್ಲರೂ ಏನು ನಮ್ಮ ಒಟ್ಟಿಗೆ ಸೇರಿದ್ದಾರೆ, ಆ ದಿನ ಏನು ಸೇರಿದ್ದಾರೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಅಂತವ್ರು ಎಲ್ಲರನ್ನು ನಾವು ಕೂಡ ಮುಖಂಡರಿದ್ದಾರೆ, ಬೇರೆ ಬೇರೆ ಮುಖಂಡರಿದ್ದಾರೆ, ಬೇರೆ ಬೇರೆ ಪಕ್ಷದ ನಾಯಕರಿದ್ದಾರೆ. ಅವರೆಲ್ಲ ಆ ದಿನ ಹೋರಾಟ ಮಾಡೋದಕ್ಕಿಂತ ಮುಂಚೆ ಕೂಡ ನಮ್ಮ ಒಟ್ಟಿಗಿದ್ದವರು, ಅವ್ರನ್ನ ಒಟ್ಟು ಸೇರಿ ಮಾತಾಡ್ಬೇಕಾಗ್ತದೆ. ತಾವೆಲ್ಲ ಉಪ್ಪೂರಿನವರು, ಒಂದು ಆಕಾಂಕ್ಷೆ ಇದ್ದಿರಬಹುದು, ಉಪ್ಪೂರನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಬೇಕು ಅಥವಾ ಪ್ರಗತಿಯ ಉಪ್ಪೂರನ್ನು ಕಾಣಬೇಕು ಅನ್ನುವಂಥ ಕನಸಿದ್ದಿರಬಹುದು ತಮಗೆ. ಇದು ಅಡೆತಡೆ ಆಯ್ತು ಅಂತ ಅನಿಸೋದಿಲ್ವೇ? ಅನಿಸ್ತಾ ಇದೆ. ಯಾಕಂದ್ರೆ ನೋಡಿ, ನಗರಸಭೆ ಎಲ್ಲ ಬಂದ್ರೆ ಮತ್ತೆ ಯಾವ ರೀತಿ ಅಭಿವೃದ್ಧಿ? ನಗರಸಭೆ ವ್ಯಾಪ್ತಿಗೆ 5 ಕಿಲೋಮೀಟರ್ ವ್ಯಾಪ್ತಿ ಹಾಕಿದ್ದಾರೆ. ಅದು ಉಪ್ಪೂರು ಗ್ರಾಮ ಪಂಚಾಯತ್ ಆಗ್ಲಿ, ಹಾವಂಜಿ ಗ್ರಾಮ ಪಂಚಾಯತ್ ಆಗ್ಲಿ, ಕುಕ್ಕಿಯಲ್ಲಿ ಗ್ರಾಮ ಪಂಚಾಯತ್ ಆಗ್ಲಿ, ಈ ಸೈಡ್ ಚಾಂತಾರ್ ಆಗ್ಲಿ, ಬೈಕಾಡಿ ಗ್ರಾಮ ಪಂಚಾಯತ್, ಹಾರ ಗ್ರಾಮ ಪಂಚಾಯತ್ ಆಗ್ಲಿ, ಇದು ಎಲ್ಲ ನಗರಸಭೆ ವ್ಯಾಪ್ತಿಗೆ 5 ಕಿಲೋಮೀಟರ್ ಹಾಕಿದ್ದಾರೆ. ಅಕ್ರಮ ಸಕ್ರಮದಲ್ಲಿ ನಿವೇಶನ ಹಂಚುವಂಥದ್ದು, ಅಕ್ರಮ ಸಕ್ರಮದಲ್ಲಿ ಅರ್ಜಿಗಳಿವೆ. ನಮೂನೆ 50 ಇದೆ, ನಮೂನೆ 53 ಬಂತು, 53 ನಂತರ 57 ಬಂತು. ಅದು ಎಲ್ಲ ಅಕ್ರಮ ಸಕ್ರಮದಲ್ಲಿ ಹಾಕಿದವರು. ನನ್ನ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿ ಇದ್ರಲ್ಲೂ ಕೂಡ ಒಂದು ಈ ಸರ್ವೆ ನಂಬರ್ 293 ಕೂಡ 25ರಿಂದ 30 ಎಕರೆ ಅಲ್ಲಿ ಇದೆ ಅಕ್ರಮ ಸಕ್ರಮ ಕೊಡ್ಲಿಕ್ಕೆ. ಸರ್ವೆ ನಂಬರ್ 213 ಇದೆ, ಸರ್ವೆ ನಂಬರ್ 221 ಇದೆ. ಇದು ಇಷ್ಟು ಸರಿ ಅಕ್ರಮ ಸಕ್ರಮದಲ್ಲಿ ಕೊಡ್ಲಿಕ್ಕೆ ಎಷ್ಟೋ ಎಕರೆ ಜಾಗ ಜನರಲ್ಲಿ ಹಕ್ಕುಪತ್ರಕ್ಕೋಸ್ಕರ ಕಾಯ್ತಾ ಇದ್ದಾರೆ. 1 ಎಕರೆ 2 ಎಕರೆ ತೋಟ ಮಾಡ್ಕೊಂಡು ಇದ್ದಾರೆ. ಹಾಗೆ ಅಷ್ಟು ಜನರಿಗೆ ಈಗ ಹಕ್ಕುಪತ್ರ ಕೊಡಬೇಡ. ಅದಕ್ಕೊಂದು ರಿಸ್ಟ್ರಿಕ್ಷನ್, ನಗರಸಭೆ ವ್ಯಾಪ್ತಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಪಂಚಾಯತ್ ಬರ್ತದೆ ಅವರಿಗೆ ಅಕ್ರಮ ಸಕ್ರಮಕ್ಕೆ ಕೊಡ್ಲಿಕ್ಕೆ ಇಲ್ಲ ಅಂತ. ಹಾಗಾಗಿ 5 ಕಿಲೋಮೀಟರ್ ನಗರಸಭೆ ಅಭಿವೃದ್ಧಿ ಮಾಡುವಂತ ಅದು ಇದಾದ್ರೆ, ಪಂಚಾಯತ್ ಆದ್ರೆ, ಬೀದಿನ ಶೆಲ್ಟರ್ ತರೋದು ಎಷ್ಟು ಉತ್ತಮ ಅಂತ ನನಗೆ ತಿಳಿಸ್ಬೇಕು ಸರ್. ಅಂದ್ರೆ ಒಂದು ನೋವಿದೆ ತಮಗೆ ಗ್ರಾಮಸ್ಥರಾಗಿ. ಯಾಕಂದ್ರೆ ನೋಡಿ, ಈ ತರ ರಿಸ್ಟ್ರಿಕ್ಷನ್ ಹಾಕಿ ಪಾಪ ಒಂದು ವಾಸ್ತವ್ಯ ಇದ್ದವರಿಗೆ ಎಷ್ಟೋ ವರ್ಷದ 50, 60, 70 ವರ್ಷದಿಂದ ಒಂದು ತೋಟ ಮಾಡ್ಕೊಂಡು ಅಲ್ಲಿ ವಾಸ್ತವ್ಯವಾಗಿದ್ದಾರೆ, ಅವರಿಗೆ ಹಕ್ಕುಪತ್ರ ಕೊಡ್ಲಿಲ್ಲ. ಯಾಕಂದ್ರೆ ನಗರಸಭೆ ಬರ್ತದೆ, ಅಲ್ಲಿ 5 ಕಿಲೋಮೀಟರ್ ನಗರಸಭೆ ಇದೆ, ಕೊಡ್ಲಿ. 57ರಲ್ಲಿ 57 ನಮೂನೆ 57 ಬಂತು ಅರ್ಜಿ ಸಲ್ಲಿಸಲಿಕ್ಕೆ. DC ಅವರು ತಿರಸ್ಕಾರ ಮಾಡಿದ್ರು, ಅದು ಕೊಡ್ಲಿಕ್ಕೆ ಬರುದಿಲ್ಲ ಅಂತ. ಓಕೆ, ಅದು ಬರುದಿಲ್ಲ ಅಂತ ಆದ್ರೆ ನೀವು ಬೀದಿನ ಶೆಲ್ಟರ್ ಎಲ್ಲ ತಂದು ಎಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನೋ ನಮ್ಮ ಮನೆ ಗೊಂದಲ ಆಗ್ತಾ ಉಂಟು ನಮ್ಗೆ. ಇಲ್ಲಿ ನೀವು ಹೇಳಿದಾಗೆ ಅಭಿವೃದ್ಧಿ ಪಥಕ್ಕೆ ಸೇರ್ಬೇಕು. ಯಾಕಂದ್ರೆ ನೋಡಿ, ಅಲ್ಲಿ ಈಗ ರಾಜ್ಯ ಹೆದ್ದಾರಿ, ಅದು ಕೆಜು ರೋಡಿಂದ ಪೆರಡೂರು ಹೋಗುವಂತ ರಾಜ್ಯ ಹೆದ್ದಾರಿ. ಅಲ್ಲಿ ಈಗ ಮಣಿಪಾಲ್ ಹಾಸ್ಪಿಟಲ್ ಬಂದಿದೆ, ಈಗ ನಮ್ಮ ಕೊಳಲ್ಗಿರಿಯಲ್ಲಿ ಹೆಚ್ಚು ದೂರ ಇಲ್ಲ, ಡಿಸ್ಟೆಂಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಡಿಸ್ಟೆಂಟ್ ಅಲ್ಲಿ ಹಾಸ್ಪಿಟಲ್ ಇದೆ. ಅಭಿವೃದ್ಧಿ ಆಗುವಂತಹ ಜಾಗ ಅದು. ಉಪ್ಪೂರ್ ಆಗ್ಲಿ, ಹಾವಂಜೆ ಆಗ್ಲಿ, ಆರೂರು ಗ್ರಾಮ ಆಗ್ಲಿ, ಇದು 3 ಗ್ರಾಮ ಕೂಡ ನಗರ ಪ್ರದೇಶಕ್ಕೆ ಸೇರುವಂತದ್ದು ಗ್ರಾಮ. ಈಗ ನಮ್ಗೆ ಆ ಮಣಿಪಾಲಕ್ಕೆ ಸಂಬಂಧಪಟ್ಟಂತ ಜಾಗ, ಆ ಪ್ರದೇಶದಲ್ಲಿ ನೀವು ಹೇಳಿದಾಗೆ ಅಲ್ಲಿ ಬರುವಂತ ಸಂಸ್ಥೆಗಳು, ಈಗ ರತ್ನಾಕರ್ ಮಗವರು ಹೇಳಿದ್ರು, ಅಲ್ಲಿ ನಮ್ಗೆ ಒಳ್ಳೆ ಅಂತ ಸಂಸ್ಥೆ ಬರಬೇಕು. ಈಗ ಮೆಡಿಕಲ್ ESI ಹಾಸ್ಪಿಟಲ್ ಮಾಡ್ಬೋದಿತ್ತು. ಹೌದು, ESI ಹಾಸ್ಪಿಟಲ್ ಮಾಡಿಗೆ ಎಷ್ಟು ವಿಸ್ತೀರ್ಣವಾದ ಜಾಗ ಇತ್ತು. ಇದರಿಂದ ಉಪ್ಪೂರಿಗೆ ಮಂಕು ಕವಿಯಿತು. ಹೌದು. ಮತ್ತೆ ಅಲ್ಲಿ ಇದು ಲ್ಯಾಂಡ್ ವ್ಯಾಲ್ಯೂಯೇಷನ್ ನೋಡಿ, ಎಷ್ಟು ಲ್ಯಾಂಡ್ ವ್ಯಾಲ್ಯೂಯೇಷನ್ ಅಂದ್ರೆ, ನನ್ನ ಲೆಕ್ಕದಲ್ಲಿ ನಾನು ನೋಡಿದಾಗೆ 1 ಸೆನ್ಸಿಗೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 1 ಲಕ್ಷದ ಜಾಸ್ತಿ ಇದೆ. ಲ್ಯಾಂಡ್ ವ್ಯಾಲ್ಯೂಯೇಷನ್ 1 ಲಕ್ಷದಿಂದ ಹೆಚ್ಚಿದೆ. ಅದು ಕುಸಿತದೆ. ಈಗ ಇನ್ನು ಜಾಗ ನಾವು ಕಡಿಮೆ ಮಾಡುವಂತ ಸಂಖ್ಯೆ ಕಡಿಮೆ ಆಗ್ತದೆ, ಅಭಿವೃದ್ಧಿ ಕಡಿಮೆ ಆಗ್ತದೆ. ಇಂಥದ್ದೆಲ್ಲ ನಾಯಿ ಶೆಲ್ಟರ್ ಬಂದಾಗ ಅಲ್ಪ ಬುಡ್ಚಿ ಅಲ್ಪ ಬೀದಿ ನಾಯಿ ಶೆಲ್ಟರ್ ಉಂಟು, ಅಲ್ಪ ಬೀದಿ ನಾಯಿ ಶೆಲ್ಟರ್, ಯಾರು ಕೂಡ ಅಲ್ಲಿ ಬರ್ತಾರೆ. ದೂರಗಾಮಿ ಪರಿಣಾಮಗಳು, ದುಷ್ಪರಿಣಾಮಗಳು ಜಾಸ್ತಿ. ಈಗ ಮತ್ತೆ ಇದಕ್ಕೊಂದು ಮುಖ್ಯ ಅಂದ್ರೆ, ಪಂಚಾಯತ್ ಪ್ರತಿನಿಧಿಗಳ ಏನು ಅಂತ್ಯ ಆಯ್ತು, ಅವರ ಅವಧಿ ಅಂತ್ಯ ಆಯ್ತು, ಇದು ಒಂದಷ್ಟು ತಮಗೆ ತೊಡಕಾಯ್ತಾ? ಖಂಡಿತ ಹೌದು. ಇಲ್ಲವಾದಲ್ಲಿ ಜಯ ಸಾಧಿಸಬಹುದಿತ್ತು ಒಂದು. ಮತ್ತೆ ಈಗ ನೋಡಿ, ಈಗ ನೋಡಲ್ ಅಧಿಕಾರಿ ಅವರು ನೇಮಕ ಮಾಡಿದ್ದಾರೆ. ಅವರೆಲ್ಲ ಅಧಿಕಾರಿ ಅವರೆಲ್ಲ ಒಟ್ಟಾಗಿ ಅವ್ರು ಕೆಲಸ ಮಾಡುವಂತದ್ದು, ಅದು ಅವರಿಗೆ ಸಿದ್ಧಾಂತ ಏನಿದೆ ಅದರ ಪ್ರಕಾರ ನಡೀತಾರೆ ಅವರು. ಮೇಲ್ ವಿಚಾರದಿಂದ ಏನ್ ಬರ್ತದೆ ಅದೇನು ಇವರು ಮಾಡ್ಕೊಂಡು ಹೋಗುವಂತದ್ದು. ಅದು ಅದರಲ್ಲಿ ನಾವು ಮಾತಾಡ್ಲಿಕ್ಕಿಲ್ಲ. ಬಟ್ ಇದು ಈಗ ಎಲೆಕ್ಷನ್ ಕೂಡ ನೋಡಿ, ಈಗ ಪಂಚಾಯತ್ ಎಲೆಕ್ಷನ್ ಕೂಡ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಯಾಕಂದ್ರೆ ಆ ಗ್ರಾಮಕ್ಕೆ ಅವ ಪ್ರತಿನಿಧಿಗಳು ಬೇಕೇ ಬೇಕು ಅಭಿವೃದ್ಧಿಗೆ. ಮತ್ತೆ ಅಲ್ಲಿಗೆ ಸಮಸ್ಯೆ ಇದನ್ನು ಜನರ ಸಮಸ್ಯೆಯನ್ನು ಪಂಚಾಯತ್ ಅಲ್ಲಿ ಹೋಗಿ ತಿಳಿಸ್ಲಿಕ್ಕೆ
ಅದು ಈಗ ಪ್ರತಿನಿಧಿಗಳು ಅಗತ್ಯವಾಗಿ ಬೇಕು. ಈ ಎಲೆಕ್ಷನ್ ಜನರ ಸಮಸ್ಯೆ ಆಲಿಸಬೇಕು, ತಡ ಮಾಡಬಾರ್ದು. ಈಗ ಪಂಚಾಯತ್ ಎಲೆಕ್ಷನ್ ಕೂಡ ಇಮಿಡಿಯೇಟ್ ಆಗಿ ಇವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾವು ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ ಡಿಸೆಂಬರ್ಗೆ ಅಂತ, ಆವಾಗ ಈ ಜನ ವಿರೋಧಿ ಈ ಯೋಜನೆಗಳು ಮತ್ತೆ ಈಗ ಜಿಲ್ಲಾಡಳಿತ ಸರ್, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಂದ್ರೆ ಕೂಡಲೇ ನಾಯಿ ಶೆಲ್ಟರ್ ಆಗ್ಬೇಕಂತ ಕೂಡಲೇ ಸ್ಥಳ ಪರಿಶೀಲನೆ ಬಹಳಷ್ಟು ತರಾತುರಿ ಸ್ಥಳ ಪರಿಶೀಲನೆ ಮಾಡಿದ್ರು. ಹಾಗಾದ್ರೆ ಎಷ್ಟೋ ವರ್ಷ 10-20 ವರ್ಷ ಹಿಂದೆ ನಾವು ಗ್ರಾಮ ಪಂಚಾಯತ್ಗಳಿಗೆ ಬೇಡಿಕೆ ಕೊಟ್ಟದ್ದನ್ನ ಒಂದು ಜನರಿಗೆ ಸ್ಪಂದನೆ ಇಲ್ವಾ? ಹಾಗಾದ್ರೆ ಜನರಿಗೆ ಮೂಲಭೂತ ಹಕ್ಕು ಕೇಳುವಂಥದ್ದು, ಅವ್ರಿಗೆ ಕೊಡಿಸುವಂಥದ್ದು ಈ ಜಿಲ್ಲಾಡಳಿತ ಯಾಕೆ ಮಾಡ್ತಿಲ್ಲ ಸರ್? ನಾನು ಹೇಳ್ತೇನೆ, ಒಂದು ಜನವಸತಿ ಪ್ರದೇಶಕ್ಕೆ ಒಂದು 2.5 ಸೆನ್ಸ್ ಜಾಗವನ್ನು ಮೀಸಲಿಡುವಂಥದ್ದು ಅದು ಇಮಿಡಿಯೇಟ್ಲಿ ಯಾಕೆ ಮಾಡ್ತಾ ಇಲ್ಲ? ಒಂದು ಆಟದ ಮೈದಾನ ನಾವು ಎಷ್ಟೋ ವರ್ಷದಿಂದ ಕೇಳ್ತೇವೆ, ಒಂದು ಅಷ್ಟು ಜಾಗದಲ್ಲಿ ಮಾಡ್ಬೇಕಂತ ಅವರಿಗೆ ಕಾಳಜಿ ಇಲ್ಲ. ಹಾಗಾದ್ರೆ ಬೇಕಾಗುವ ವಸ್ತುವಿಗೆ ಇವರಿಗೆ ಕಾಳಜಿ ಇಲ್ಲ. ಇದು ಇಂಥದಕ್ಕೆ ಅಷ್ಟು ಬೇಗ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲ ಹಾಗಾದ್ರೆ ಸರ್. ಕೊನೆಯದಾಗಿ ಜನರ ಭಾಗಿದಾರಿಕೆ ಯಾವ ರೀತಿಯಲ್ಲಿ ಇರಬೇಕು ಈ ಹೋರಾಟಕ್ಕೆ? ಜನರ ಹತ್ರ ನಾವು ಯಾವ ರೀತಿಯಲ್ಲಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು? ಹೋರಾಟ ಸಮಿತಿಯನ್ನು, ಅದಕ್ಕೆ ಏನಾದರೂ ವೆಬ್ಸೈಟ್ಸ್ ಗಳಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಾ? ವಾಟ್ಸ್ಆಪ್ ಗ್ರೂಪ್ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಸರ್ ನಮಗೆ ಈಗ ಮಾಧ್ಯಮದವರೇ. ಸೋಷಿಯಲ್ ಮೀಡಿಯಾ ಅಂದ್ರೆ ಈಗ ನೋಡಿ, ಎಲ್ಲಾ ಮಾಧ್ಯಮದವರು ಆ ದಿವಸ ನಮ್ಗೆ ಅದರಿಂದ ಪ್ರತಿಭಟನೆ ಆಗೋದ್ರಿಂದ 1-2 ದಿನ ಮುಂಚೆ ಎಲ್ಲಾ ಮಾಧ್ಯಮದವರು ಬಂದಿದ್ದಾರೆ ಜಾಗಕ್ಕೆ. ಜಾಗದೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಎಲ್ಲಾ ನ್ಯಾಷನಲ್ ಚಾನೆಲ್ ಅಲ್ಲೂ ಕೂಡ ತೋರಿಸಿದ್ದಾರೆ. ಸಮಸ್ಯೆ ಗಂಭೀರತೆ ಇದೆ ಇಲ್ಲಿ ಅಂತೂ ಖಂಡಿತವಾಗಿ ಇಲ್ಲಿ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಅಲ್ಲಿ ದೇವಸ್ಥಾನಗಳಿವೆ ಎಲ್ಲವುಗಳು ಹತ್ರ ಇರುವಂತ ಜಾಗ, ಅದನ್ನೆಲ್ಲ ನೋಡ್ಬೇಕು ಇವರು. ಅದಕ್ಕೋಸ್ಕರ ಜನರದ್ದು ಏನು ಅಭಿಪ್ರಾಯ ಅಂದ್ರೆ, ಜನರು ಅಂತೂ 100ಕ್ಕೆ 100 ಅಲ್ಲಿ ಮಾಡ್ಲಿಕ್ಕೆ ಬಿಡುದಿಲ್ಲ. ನಾವು ಧ್ವನಿಗೂಡಿದ್ರೆ ಜನ ಧ್ವನಿಗೂಡಿದ್ರೆ ಅಲ್ಲಿ ಮಾತ್ರ ವಾಟ್ಸಪ್ ಅಲ್ಲಿ ಪ್ರಚಾರ ಮಾಡುವುದು. ಆದ್ರೆ ಮಾಧ್ಯಮ ಮುಖಾಂತರ ಹೋದಾಗ ಅದು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ಪ್ರಚಾರ ಬಿಂಬಿತ. ಆವಾಗ ಏನಾಗ್ತದೆ, ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವ ಇಂಥದ್ದಲ್ಲಿ ಜನ ವಿರೋಧಿ ಇದ್ರು ಯಾಕೆ ಮಾಡ್ಬೇಕು ಅನ್ನೋದು ಎಲ್ಲರೂ ಗಮನಕ್ಕೆ ಬರ್ತದೆ. ಹಾಗಾಗಿ ನಮ್ಗೆ ಮಾಧ್ಯಮದವರೇ ಶಕ್ತಿ ಇದಕ್ಕೆ ನಮ್ಗೆ ಹೋರಾಟಕ್ಕೆ ಅರ್ಧ ಶಕ್ತಿ ನಮ್ಗೆ ಮಾಧ್ಯಮದವರು. ನೀವು ಎಲ್ಲಿ ಇದನ್ನೇ ಇಂಥದ್ದಲ್ಲಿ ಜನ ವಿರೋಧಿಗಳು ಉಂಟು, ಇಲ್ಲಿ ಆಗಬಾರ್ದು, ನೀವು ಯಾವಾಗ ಜಾಸ್ತಿ ಪ್ರಚಾರ ಮಾಡ್ತೀರಿ ಆವಾಗ ನಮ್ಮ ಗ್ರಾಮಸ್ಥರಿಗೆ ನಿಮ್ಮಿಂದ ಒಂದು ದೊಡ್ಡ ಸಹಾಯ ಆಗ್ತದೆ. ಮತ್ತೊಂದು ಉಪ್ಪೂರು ಗ್ರಾಮಸ್ಥರ ಹತ್ರ ಒಂದು ನಮ್ಮ ಮನವಿ, ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ಉಪ್ಪೂರು ಗ್ರಾಮಸ್ಥರ ಹತ್ರ ಮನವಿ ಏನಂದ್ರೆ, ನೋಡಿ ನಾವು ಏನೋ ಈಗ ಬೀದಿನ ಈಗ ಶೆಲ್ಟರ್ ಬಗ್ಗೆ ನಾವೀಗ ಹೋರಾಟ ಮಾಡಿದ್ದೇವೆ. ಪ್ರತಿ ಮನೆಯಿಂದ ಒಬ್ಬೊಬ್ರು ಇದ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಬೇಕು. ಇದರ ಬಗ್ಗೆ ಕಡೆಗೆ ಬಂದ ನಂತರ ಬೊಬ್ಬೆ ಹಾಕಿ ಏನು ಪ್ರಯೋಜನ ಇಲ್ಲ. ಇದರ ಬಗ್ಗೆ ಮಾಹಿತಿ ನೀವು ನಿಮ್ಮ ಹತ್ರ ಇದ್ದ ಮಾಹಿತಿ ಜನರಿಗೆ ಒಟ್ಟಾಗಿ ನೀವು ಹಂಚ್ಕೊಳ್ಬೇಕು, ಈಗಾಗಲೇ ಎಚ್ಚೆತ್ತುಕೊಳ್ಬೇಕು. ಹಾಗಾಗಿ ಜನರ ಹತ್ರ ಇರೋದು, ಜನರು ಏನು ನಿರ್ಧಾರ ತಗೊಳ್ತಾರೆ ಅದೇ ನಿರ್ಧಾರ. ಅಂದಿನಿಂದ ಇಂದಿನವರೆಗೆ ಜನರ ನಿರ್ಧಾರನೇ ಫೈನಲ್ ಆಗಿದ್ದು. ಜನರು ಏನು ನಿರ್ಧಾರ ತಗೊಳ್ತಾರೆ ಅದೇ ಪ್ರಮುಖವಾಗಿ ತಗೊಂಡಿದ್ದಾರೆ. ಯಾವುದೇ ಅಧಿಕಾರಿ ಆಗ್ಲಿ, ಯಾವುದೇ ಜನರ ವಿರುದ್ಧವಾಗಿ ಯಾವ ಅಧಿಕಾರಿ ಕೂಡ ಹೋಗ್ಲಿಲ್ಲ. ಇಷ್ಟ ತನಕ ಯಾವ ಅಧಿಕಾರಿಯವರು ಕೂಡ ಜನರ ವಿರುದ್ಧ ಹೋಗ್ಲಿಲ್ಲ. ಆದ್ರೆ ಜನರು ಮುಂದೆ ಬಂದು ನಮ್ಗೆ ಶೆಲ್ಟರ್ ಬೇಕಾ ಬೇಡವಾ ಅಂತ ಜನರು ಇನ್ನೂ ಮುಂದೆ ಬರಬೇಕು. ಇದು 9 ಎಕರೆ 9 ಪಾಯಿಂಟಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ. ಜಿಲ್ಲಾದ್ಯಂತ ನಾಯಿಗಳನ್ನು ತಂದು ಹಾಕೋದು ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನರೇ ಆಲೋಚನೆ ಮಾಡಬೇಕು. ಜನರು ಇವಾಗಲೇ ಒಟ್ಟಾಗಿ ನಮಗೆ ಬೇಡ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ಜನರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರಬೇಕು. ನಾವು ಕಟ್ಟಂತ ಈ ಬೀದಿನ ಶೆಲ್ಟರ್ ಏನು ನಮ್ಮ ಸಂಸ್ಥೆ ಇದೆ, ನಮಗೆ ವಿರುದ್ಧವಾಗಿ ನಾವು ಮಾಡಬಾರ್ದಂತ ಏನು ನಾವು ಕಟ್ಟಿದ್ದೇವೆ, ಅದಕ್ಕೋಸ್ಕರ ಜನರು ಎಲ್ಲರೂ ಕೂಡ ನಮಗೆ ಒಟ್ಟುಗೂಡಿಸಿ ಇದು 9.9 ಜಾಗದಲ್ಲಿ ಇಡೀ ಉಡುಪಿಯಲ್ಲಿ ಬರುವಂತ ನಾಯಿಗಳನ್ನು ಇಲ್ಲಿ ತರೋದು ಬೇಡ ಅಂತ ನಾವು ಒಟ್ಟಾಗಿ ಹೇಳ್ಬೇಕು. ಕಡೆಗೆ ನಂತರ ಒಂದು ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಮಾತಾಡೋದು ಅದು ಬರಬಾರ್ದು. ಮತ್ತೆ ಒಂದು ಜಿಲ್ಲಾಧಿಕಾರಿಯವರಿಗೆ ಕಳಕಳಿಯ ನನ್ನ ಒಂದು ಮನವಿ. ನಾನು ಉಡುಪಿ ತುಳುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ನನ್ನ ಒಂದು ಉಡುಪಿ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿ ಏನಂದ್ರೆ, ನೀವು ಜನರನ್ನು ಮನಸ್ಸು ಗೆಲ್ಲಬೇಕು. ನೀವು ಬಂದು ಆ ಜಾಗಕ್ಕೆ ಬಂದು ನೀವು ಜನರನ್ನು ಒಟ್ಟುಗೂಡಿಸಿ ನಿಮ್ಮ ವ್ಯವಸ್ಥಿತವಾದ ಒಂದು ಅವರಿಗೆ ಜನರಿಗೆ ತಿಳಿಸ್ಬೇಕು. ನೀವು ಅವರಿಂದ ಏನು ನಿಮ್ಗೆ ಮಾಡ್ಲಿಕ್ಕೆ ಸಮಸ್ಯೆ ಇದೆ ಅಂತ ಕೇಳ್ಬೇಕು. ಜನರಿಗೆ ವಿಶ್ವಾಸ ತಗೊಳ್ಬೇಕು. ಮೊದಲನೇದಾಗಿ ಎಷ್ಟುವರೆಗೆ ಆ ವಿಶ್ವಾಸ ತಗೊಳ್ಳುವಂತಹ ಕೆಲಸ ಆಗಿಲ್ಲ, ಅದು ಆಗ್ಬೇಕು. ಜಿಲ್ಲಾಧಿಕಾರಿ ಆಗ್ಲಿ, ಪಂಚಾಯತಿನವರಾಗ್ಲಿ, ನಗರಸಭೆಯವರಾಗ್ಲಿ, ತಾಲೂಕು ಆಫೀಸ್ ಆಗ್ಲಿ, AC ಅವರಾಗ್ಲಿ, ಯಾವ ರೀತಿಯ ಸಂಬಂಧಪಟ್ಟಂತ ಅಧಿಕಾರಿ ಅವರಿದ್ದಾರೆ ಅವರೆಲ್ಲ ಬಂದು ಜನರ ವಿಶ್ವಾಸ ತಗೊಳ್ಬೇಕು. ಇದು ಹುನ್ನಾರ ಈ ಕೆಲಸನು ನಡೀಲೇ ಇಲ್ಲ. ಈ ಕೆಲಸವನ್ನು ಮೊದಲನೇದಾಗಿ ಇವ್ರು ಮಾಡ್ಬೇಕಂತ ನನ್ನ ಕಳಕಳಿಯ ಮನವಿ ಜಿಲ್ಲಾಧಿಕಾರಿಯವರಿಗೆ. ಓಕೆ, ಈ ಡಾಗ್ ಸೆಂಟರ್ ಅಲ್ಲಿಂದ ಶಿಫ್ಟ್ ಆದ್ರೆ ತಮ್ಮ ಹೋರಾಟ ಸಮಿತಿಯು ಕೂಡ ಅಲ್ಲಿಂದ ಅನೂರ್ಜಿತಗೊಳ್ತದೆ. ಅಲ್ಲಿಯವರೆಗೆ ಹೋರಾಟ ನಿರಂತರ. ನಿರಂತರ. ಓಕೆ, ಸರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ
ಮಾನ್ಯ ರತ್ನಾಕರ್ ಹಾಗೆಯೇ ಮಾನ್ಯ ಫ್ರಾಂಕಿ ಡಿಸೋಜ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ತಮ್ಮ ಹೋರಾಟಕ್ಕೆ ಜಯವಾಗಲಿ. ಸಾರ್ವಜನಿಕರಿಗೆ ಕಂಟಕವಾಗುವಂತಹ, ಗ್ರಾಮಸ್ಥರಿಗೆ ಕಂಟಕವಾಗುವಂಥ ಈ ಡಾಗ್ ಸೆಂಟರ್ ಆದಷ್ಟು ಬೇಗ ಜನ ಇಲ್ಲದ ಪ್ರದೇಶಕ್ಕೆ ಶಿಫ್ಟ್ ಆಗಲಿ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕರ್ತವ್ಯ ನಿರ್ವಹಿಸಲಿ ಎನ್ನುವಂಥ ಅಪೇಕ್ಷೆ ಮತ್ತು ಆಶಯ ನಮ್ಮದು. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮುಖಾಮುಖಿ ಕಾರ್ಯಕ್ರಮದಲ್ಲಿ ಈ ನಾಯಿಗಳ ಸಮಸ್ಯೆಗಳ ಬಗ್ಗೆ, ಅಂದರೆ ನಾಯಿಗಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದು ಕೂಡ ನಾವೇ. ಯಾಕಂದರೆ ಹೆಚ್ಚೆಚ್ಚು ನಾಯಿಗಳ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸಿ ಹೆಚ್ಚೆಚ್ಚು ನಾಯಿಗಳು ಈ ಪ್ರದೇಶದಲ್ಲಿ ಸಂಚಾರ ಆಗಿ ಆ ಮೂಲಕವಾಗಿ ಅಪಾಯವನ್ನು ಆಹ್ವಾನಿಸಿಕೊಳ್ಳೋದು ಕೂಡ ಅಷ್ಟೊಂದು ಸಮಂಜಸ ಅಲ್ಲ. ಪ್ರೀತಿ ಇರಬೇಕು ಸಹಜ, ಅದು ವಿಪರೀತ ಮಟ್ಟಕ್ಕೆ ಬೆಳೆಯಬಾರದು. ಮತ್ತು ಪ್ರಾಣಿ ಪ್ರೀತಿಯೂ ಇರಬೇಕು, ಅದು ವಿಪರೀತ ಮಟ್ಟಕ್ಕೆ ಬೆಳೆಯಬಾರದು. ಒಂದಷ್ಟು ಈ ಕಂಟ್ರೋಲ್ ಮಾಡುವಲ್ಲಿ ಕೂಡ ನಾವು ಪ್ರಯತ್ನವನ್ನು ಮಾಡಬೇಕು. ಆ್ಯನಿಮಲ್ ಬರ್ತ್ ಕಂಟ್ರೋಲ್ಗೆ ಈ ಪಂಚಾಯತ್ಗಳು ಕೂಡ ಮಾರ್ಗಸೂಚಿಯನ್ನು ಮಾಡಬೇಕು. ಅದರೊಂದಿಗೆ ಸಾರ್ವಜನಿಕರು ಕೂಡ ಇದಕ್ಕೆ ನೆರವಾಗಬೇಕು. ಅದರೊಂದಿಗೆ ಈ ವಸತಿ ಪ್ರದೇಶದಲ್ಲಿ ಮತ್ತು ಪರಿಸರ ಮಾಲಿನ್ಯ ಆಗುವಂಥ ಇಂಥ ಡಾಗ್ ಸೆಂಟರ್ಗಳನ್ನ ತೆರೆಯುವುದರಿಂದ ಒಂದು ಸಹಜವಾಗಿ ವಾಸಿಸ್ತಾ ಇರುವಂಥ ನಾಗರಿಕರಿಗೆ ಇದರಿಂದ ಅಡೆತಡೆ ಆಗಬಹುದು, ಸಮಸ್ಯೆಗಳಾಗಬಹುದು, ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಆಗಬಹುದು ಅನ್ನೋದನ್ನು ಕೂಡ ಅವರು ಪ್ರತಿಪಾದಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ಹೋರಾಟಗಳು ಅವರು ಮಾಡ್ತಾರೆ. ಆ ಹೋರಾಟದಲ್ಲಿ ಗ್ರಾಮಸ್ಥರು ಭಾಗವಹಿಸಬೇಕು ಮತ್ತು ಇತರ ಸಾರ್ವಜನಿಕರು, ಇತರ ಸಂಘ ಸಂಸ್ಥೆಗಳು ಕೂಡ ನೈತಿಕ ಬೆಂಬಲವನ್ನು ನೀಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.